ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಧನಾ ಸ್ಕೂಲ್ನ ಹೊಸ ಚಾನಲಲ್ಲಿ ನಿಮಗೋಸ್ಕರವಾಗಿ ಸಮಾಜ ವಿಜ್ಞಾನ ಭಾಗ 1ರ ಕಂಪ್ಲೀಟ್ ಪ್ಯಾಕೇಜನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಅತ್ಯುತ್ತಮವಾದಂಥ ಸಮಾಜ ವಿಜ್ಞಾನದ ಪಾಠಗಳನ್ನು ಸಂಪೂರ್ಣವಾಗಿ ಮಾಡಿಕೊಡೋ ಜವಾಬ್ದಾರಿ ತಗೊಂಡಿದ್ದೇನೆ. ಸ್ನೇಹಿತರೆ, ಈ ಹಿಂದೆನೂ ಕೂಡ ನೀವು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀರಿ ಹಾಗೂ 10ನೇ ತರಗತಿಯ ಈ ಅಧ್ಯಯನ ನಿಮ್ಮ ಭಾಳ ಹೋರಾಟದಲ್ಲಿ ಒಂದು ಬುನಾದಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ, ನಿಮ್ಮ ಎಲ್ಲ ಸಮಾಜ ವಿಜ್ಞಾನದ ಸಮಸ್ಯೆಗಳನ್ನು ಪಿನ್ ಟು ಪಿನ್ ಬಗೆಹರಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಪಾಠದ ವಿಭಾಗಕ್ಕೆ ಹೋಗೋಣ. ಸಮಾಜ ವಿಜ್ಞಾನದ ಪಾಠ 1ರಲ್ಲಿ ನೀವು ನೋಡ್ಬೋದಾದಂಥ ಮೊದಲನೇ ಪಾಠನೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೀವು ನೋಡ್ತಾ ಇದ್ದೀರಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಓದ್ತಾ ಇದ್ದೀವಿ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಪ್ರಾಚೀನ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಭಾರತಕ್ಕೆ ಅನೇಕ ವಿದೇಶಿಯರು ಬರ್ತಾನೇ ಇದ್ದಾರೆ. ಹಾಗಾದರೆ ಭಾರತಕ್ಕೆ ಬಂದ ವಿದೇಶಿಯರನ್ನ ಒಮ್ಮೆ ನಿಮ್ಮ ಈ ಹಿಂದಿನ ತರಗತಿಗಳಲ್ಲಿ ನೀವು ಅಧ್ಯಯನ ಮಾಡಿರೋದನ್ನು ಒಂದು ಸಾರಿ ಯೋಚನೆ ಮಾಡಿ. ನೀವು 8ನೇ ತರಗತಿ 9ನೇ ತರಗತಿಯಲ್ಲಿ ಭಾರತಕ್ಕೆ ಬಂದಂಥ ವಿದೇಶಿಯರನ್ನು ಓದಿದ್ದೀರಾ. ಅದರಲ್ಲಿ ಯಾರ್ಯಾರು ಬಂದಿದ್ದಾರೆ ನೋಡಿ. ಆರ್ಯರು ಭಾರತಕ್ಕೆ ಬಂದರು, ಮಧ್ಯ ಏಷ್ಯಾದಿಂದ ಅಂತ ಓದಿದ್ದೀರಾ. ಆನಂತರ ಪರ್ಷಿಯನ್ನರು ಭಾರತಕ್ಕೆ ಬಂದರು ಅಂತ ಓದಿದ್ದೀರಾ. ಆನಂತರ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಸಿಕೊಳ್ಳೋ ಆ ಒಬ್ಬ ಹೋರಾಟಗಾರ ಭಾರತಕ್ಕೆ ಬಂದ ಗ್ರೀಕರ ಬಗ್ಗೆ ಓದಿದ್ದೀರಾ. ಹಾಗೆಯೇ ಕುಶಾನರ ಬಗ್ಗೆ ಓದುವಾಗ ಚೀನಿಯರು ಭಾರತಕ್ಕೆ ಬಂದರು ಅಂತ ಓದಿದ್ದೀರಾ. ಹಾಗೆಯೇ 9ನೇ ತರಗತಿಯಲ್ಲಿ ಮಧ್ಯಕಾಲೀನ ಇತಿಹಾಸದಲ್ಲಿ ಅರಬ್ಬರು ಭಾರತಕ್ಕೆ ಬಂದದ್ದನ್ನು ನೋಡಿದ್ದೀರಾ. ಮೊಹಮ್ಮದ್ ಗಜ್ನಿ, ಗೋರಿ, ದೆಹಲಿ ಸುಲ್ತಾನ್ಸ್ ಇವ್ರ ಬಗ್ಗೆನೂ ಕೂಡ ಓದಿದ್ದೀರಾ. ಇವರೆಲ್ಲರೂ ಭಾರತಕ್ಕೆ ವಲಸೆ ಬಂದಂಥ ವಿದೇಶಿಗರ ಒಂದು ಪಟ್ಟಿ ಅಂತ ಹೇಳ್ಬೋದು. ಆ ನಂತರ ಈ ಸಾರಿ ನೀವು ಓದಬೇಕಾಗಿರೋದು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರ ಆಗಮನದ ಬಗ್ಗೆ ಓದಬೇಕು. ಯಾರು ಯುರೋಪಿಯನ್ನರು ಅಂದರೆ ನೆನಪಿಟ್ಟುಕೊಳ್ಳಿ, ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದಂತಹ ಮೂಲ ಜನಾಂಗಗಳನ್ನು ಆಧರಿಸಿ ಇವರನ್ನು ಯುರೋಪಿಯನ್ನರು ಅಂತ ಕರೀತಾ ಇದ್ರು. ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದವ್ರನ್ನ ಯುರೋಪಿಯನ್ನರು ಅಂತ ಕರೀತಾರೆ. ಅದರಲ್ಲಿ ಪ್ರಮುಖವಾಗಿ 5 ಪಂಗಡಗಳು ಭಾರತದಲ್ಲಿ ನೆಲೆಯೂರಿ ವ್ಯಾಪಾರದ ಉದ್ದೇಶ ಮತ್ತು ವಸಾಹತುಗಳ ಸ್ಥಾಪನೆ, ಆನಂತರ ಸಾಮ್ರಾಜ್ಯ ಕಟ್ಟುವವರೆಗೂ ಕೂಡ ಇವರು ಬೆಳವಣಿಗೆ ಆಗಿರೋದು ನಿಮಗೆ ಗೊತ್ತಿದೆ. ಹಾಗೆ ಭಾರತಕ್ಕೆ ಬಂದ ಯುರೋಪಿಯನ್ನರ ಪಟ್ಟಿಯನ್ನು ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ. ಭಾರತಕ್ಕೆ ಪೋರ್ಚುಗೀಸರು ಹೀಗೆ ಬಂದಂಥ ಮೊದಲ ಯುರೋಪಿಯನ್ಸ್ ಅಂತಲೇ ಕರಿಬೋದು. 1498ರಲ್ಲಿ ಭಾರತಕ್ಕೆ ಬರ್ತಾರೆ. ಆದರೆ ಮೊದಲು ಬಂದವರು ಕೂಡ ಪೋರ್ಚುಗೀಸರೇ, ಕೊನೆಗೆ ಭಾರತದಿಂದ ವಾಪಸ್ ಹೋದವರು ಕೂಡ ಪೋರ್ಚುಗೀಸರೇ. ಯಾಕೆಂದರೆ 1961ಕ್ಕೆ ಇವರು ಗೋವಾವನ್ನು ಭಾರತೀಯರಿಗೆ ಬಿಟ್ಕೊಡ್ತಾರೆ. ಹೀಗೆ ಬಿಟ್ಕೊಡೋದ್ರ ಮುಖಾಂತರವಾಗಿ ಮೊದಲು ಬಂದ ಪೋರ್ಚುಗೀಸರು 1498ರಲ್ಲಿ ಬಂದವರು 1961ವರೆಗೂ ಕೂಡ ಭಾರತದಲ್ಲಿದ್ದರು. ಗೋವಾವನ್ನು ಅವರ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು. ನೆಕ್ಸ್ಟ್ ಬಂದವರೇ ಡಚ್ಚರು ಅಂತಂದರೆ ಇವರು ಇವತ್ತು ನಾವು ಯುರೋಪ್ ಖಂಡದಲ್ಲಿ ಕರಿಬಹುದಾದಂತಹ ನೆದರ್ಲ್ಯಾಂಡ್ ಅನ್ನೋ ದೇಶದಿಂದ ಬಂದವರು. ಮೂಲತಃ ಈ ನೆದರ್ಲ್ಯಾಂಡ್ಗೆ ಹಾಲೆಂಡ್ ಅಂತ ಕರಿತಾ ಇದ್ವಿ, ಈಗ ಅದನ್ನು ನೆದರ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ಈ ನೆದರ್ಲ್ಯಾಂಡ್ ಕೂಡ ಅಷ್ಟೇ 1596ರಿಂದ ನೆದರ್ಲ್ಯಾಂಡ್ ದೇಶದಿಂದ ಭಾರತಕ್ಕೆ ಬರ್ತಾರೆ. 1792ವರೆಗೂ ಕೂಡ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಕೊನೆಗೆ ಇವರು ಆ ಕಡೆ ಪೂರ್ವ ಏಷ್ಯಾ ದ್ವೀಪಗಳ ಕಡೆಗೆ ತಮ್ಮನ ಗಮನವನ್ನು ಹರಿಸ್ತಾರೆ. ಹಾಗಾಗಿ ಭಾರತದಲ್ಲಿನ ಎಲ್ಲ ವಸಾಹತು ಕೇಂದ್ರಗಳನ್ನು ಇವರು ಇಂಗ್ಲೀಷರಿಗೆ ಹಸ್ತಾಂತರ ಮಾಡಿ 1792ರಲ್ಲಿ ಭಾರತದಿಂದ ಇವರು ವಾಪಸ್ ಹೋಗ್ತಾರೆ. ಆದರೆ ಭಾರತದಲ್ಲಿ ಇವರ ಕೇಂದ್ರ ಪುಲಿಕಾಟ್ ಆಗಿತ್ತು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ ಇಂಗ್ಲೀಷರ ಬಗ್ಗೆ. ಇಂಗ್ಲೀಷರು ಭಾರತಕ್ಕೆ ಬಂದದ್ದು 1600ರಿಂದ ಇವ್ರ ಪ್ರಕ್ರಿಯೆ ಶುರುವಾಯಿತು. ಆದರೆ ಒರಿಜಿನಲಿ ಇವರ ವ್ಯಾಪಾರದ
ವಾಣಿಜ್ಯದ ವಸಾಹತುಗಳೆಲ್ಲ ಸ್ಟಾರ್ಟ್ ಆಗಿದ್ದು 1608ರಿಂದ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಮುಂದೆ ಇತಿಹಾಸ ಪಾಠ ಮಾಡುವಾಗ ಹೇಳ್ತೀನಿ. ಆದರೂ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ 1600ಕ್ಕೆ. ಭಾರತದ ಕಡೆಗೆ ನಾವು ಹೋಗಬೇಕು ಅನ್ನೋ ಮನಸ್ಸು ಮಾಡಿದ್ದೆ 1600ಕ್ಕೆ, ಬಂದಿದ್ದು 1608ರಿಂದ. ನಂತರ ಇವರು ಭಾರತವನ್ನು ಬಿಟ್ಟೋಗಿದ್ದು 1947. ಇವರಿಂದನೇ ಭಾರತ ತನ್ನ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಿತು ಅಂತ ಓದ್ತಾ ಇದ್ದೀವಿ. ಹಾಗಾಗಿ 1947 ಭಾರತದ ಪೂರ್ತಿ ಸಾಮ್ರಾಜ್ಯವನ್ನು ಇಂಗ್ಲೀಷರು ಭಾರತೀಯರಿಗೆ ಹಸ್ತಾಂತರ ಮಾಡ್ತಾರೆ. ಇವರು ಕೂಡ ಭಾರತದಲ್ಲಿ 2 ಕೇಂದ್ರಗಳನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರ ಮಾಡಿದ್ರಲ್ವ. ಒಂದು ಕೋಲ್ಕತ್ತಾ, ಮತ್ತೊಂದು ದೆಹಲಿ. ಈ ಕೋಲ್ಕತ್ತಾವನ್ನು ಮತ್ತು ದೆಹಲಿಯನ್ನು 2 ರಾಜಧಾನಿ ಮಾಡ್ಕೊಳ್ಳೋದಕ್ಕೆ ಕಾರಣ ಕೂಡ ನಿಮಗೆ ಮುಂದೆ ಇತಿಹಾಸದಲ್ಲಿ ನಾನು ಹೇಳ್ತೀನಿ. ಆದರೆ ಈಗ ಸಣ್ಣದಾಗಿ ಒಂದು ನೆನಪಿಟ್ಕೊಳ್ಳಿ, ಮೊದಲು ಇವರು ಕೇಂದ್ರವನ್ನು ಕೋಲ್ಕತ್ತಾ ಮಾಡ್ಕೊಳ್ತಾರೆ, ಆ ನಂತರ ಇದು ದೆಹಲಿಗೆ ಬರ್ತಾರೆ. 1911ರ ನಂತರ ದೆಹಲಿ ಭಾರತದ ರಾಜಧಾನಿ ಆಗೋದಕ್ಕೆ ಶುರುವಾಯಿತು. ನೆಕ್ಸ್ಟ್ ಬರೋಣ ಸ್ನೇಹಿತರೆ ಫ್ರೆಂಚರ ಬಗ್ಗೆ. ಫ್ರೆಂಚರು ಕೂಡ ಅಷ್ಟೇ 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ, ಭಾರತಕ್ಕೆ ಬರ್ತಾರೆ. 1954ವರೆಗೂ ಕೂಡ ಇವರು ಪಾಂಡಿಚೇರಿಯನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ನೆನಪಿರಲಿ, ಭಾರತ ಸ್ವತಂತ್ರ ಬಂದ ಮೇಲೆ ಫ್ರೆಂಚರು ಪಾಂಡಿಚೇರಿಯನ್ನು ಭಾರತಕ್ಕೆ ಹಸ್ತಾಂತರ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ಇವರಿಷ್ಟು 4 ಜನರನ್ನ ಓದ್ತೀರಾ. ಮುಂದಿನ ದಿನಗಳಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕಾದ್ರೆ ಇಲ್ಲಿ ಇನ್ನೊಬ್ಬ ಯುರೋಪಿಯನ್ನರ ಬಗ್ಗೆ ಓದ್ತೀರಿ, ಅವರೇ ಡೇನರು ಅಂತ ಕೂಡ ಬರ್ತಾರೆ. ಓಕೆ, ಡೇನರು ಅಂದರೆ ಡೆನ್ಮಾರ್ಕಿಂದ ಭಾರತಕ್ಕೆ ಬಂದವ್ರನ್ನ ಡೇನರು ಅಂತ ಕರೀತಾರೆ. ಅಲ್ಲಿಗೆ 4 ಜನರು ನಿಮಗೆ ಗೊತ್ತಾಯಿತು. ಪೋರ್ಚುಗಲ್ ದೇಶದಿಂದ ಬಂದವ್ರನ್ನ ಪೋರ್ಚುಗೀಸರು ಅಂತ ಕೂಡ ಕರಿತೀವಿ, ನೆದರ್ಲ್ಯಾಂಡ್ ದೇಶದಿಂದ ಬಂದವ್ರನ್ನ ಡಚ್ಚರು ಅಂತ ಕರಿತೀವಿ, ಹಾಗೆಯೇ ಇಂಗ್ಲೆಂಡಿಂದ ಬಂದವ್ರನ್ನ ಇಂಗ್ಲೀಷರು ಅಂತ ಕರಿತೀವಿ, ಫ್ರಾನ್ಸಿಂದ ಬಂದವ್ರನ್ನ ಫ್ರೆಂಚರು ಅಂತ ಕೂಡ ಕರಿತೀವಿ, ಹಾಗೆಯೇ ಡೆನ್ಮಾರ್ಕಿಂದ ಬಂದವ್ರನ್ನ ಡೇನರು ಅಂತಲೂ ಕೂಡ ಕರಿತೀವಿ. ಈಗ ನೀವು ಮ್ಯಾಪ್ ನೋಡ್ತಾ ಇದ್ದೀರಿ. ಈ ಮ್ಯಾಪಲ್ಲಿ ನಿಮಗೆ ಈ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ನಿಮಗೆ ಆ ಕಡೆ ಕೊನೆಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಒಂದು ಗ್ರೀನ್ ಮತ್ತು ಎಲ್ಲೋ ಕಲರಲ್ಲಿ ನಿಮಗೆ ಕಾಣ್ತಾ ಇರೋ ಈ ಪ್ರದೇಶದಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ತಮ್ಮ ಮೊದಲ ಅನ್ವೇಷಣೆಗಳನ್ನು ಶುರು ಮಾಡಿದ್ದು ಅಲ್ಲಿಂದನೇ. ಯಾಕೆ ಅಂದರೆ ಫ್ರೆಂಚ್ ಆ ಭಾಗದಲ್ಲಿ ನಾವಿಗೇಟರ್ ಅಂಥೇಳಿ ಕೂಡ ಕರಿತೀವಿ, ಅವನಿಗೆ ಪ್ರಿನ್ಸ್ ನಾವಿಗೇಟರ್ ಅಂತಲೇ ಕೂಡ ಕರೀತಾ ಇದ್ರು. ಅವನೇ ಈ ಭೌಗೋಳಿಕ ಅನ್ವೇಷಣೆಗಳನ್ನು ಶುರು ಮಾಡ್ದ ಅಂತಲೂ ಕೂಡ ಹಿಂದಿನ ತರಗತಿಗಳಲ್ಲಿ ನೀವು ಓದಿದ್ದೀರಿ. ಅಲ್ಲಿಂದ ಶುರುವಾಗುತ್ತೆ. ಆನಂತರ ಫ್ರಾನ್ಸು, ಆನಂತರ ಇಂಗ್ಲೆಂಡು, ಡೆನ್ಮಾರ್ಕ್, ನೆದರ್ಲ್ಯಾಂಡು, ಇಟಲಿ, ಪ್ರತಿಯೊಂದು ದೇಶಗಳು ಕೂಡ ಭಾರತದ ಜೊತೆಗಿನ ವ್ಯಾಪಾರ ಸಂಪರ್ಕವನ್ನು ಶುರು ಮಾಡ್ತಾ ಬಂದಿದ್ರು. ಈಗ ನೋಡೋಣ, ಹಾಗಾದರೆ ಭಾರತಕ್ಕೆ ಯಾರ್ಯಾರು ಯುರೋಪಿಯನ್ನರು ಬಂದರು ಅಂತ ತಿಳ್ಕೊಂಡ್ಮೇಲೆ ವೆರಿ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು, ಇವ್ರು ಯಾಕೆ ಭಾರತಕ್ಕೆ ಬಂದರು ಅಂತ. ಭಾರತಕ್ಕೆ ಇವ್ರಿಗೆ ಬರಲಿಕ್ಕೆ ಅಂತ ಏನು ಉದ್ದೇಶಗಳಿತ್ತು ಅನ್ನೋದನ್ನು ಚೆನ್ನಾಗಿ ತಿಳ್ಕೋಬೇಕು. ಯಾಕೆಂದರೆ ಈ ಹಿಂದಿನ ತರಗತಿಗಳಲ್ಲಿ ಕೂಡ ನೀವು ನೋಡಿದ್ದೀರಾ, ಭಾರತಕ್ಕೆ ಬಂದ ಆರ್ಯನ್ಸ್ ಇರ್ಬೋದು, ಗ್ರೀಕರಿರ್ಬೋದು, ಪರ್ಷಿಯನ್ರಿರ್ಬೋದು, ಹಾಗೆಯೇ ಚೀನಿಯರಿರ್ಬೋದು, ಅರಬ್ರಿರ್ಬೋದು, ಇವರೆಲ್ಲ ಬಂದಿದ್ದೇನಕ್ಕೆ ಅಂತಂದರೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾಯಿದ್ರು. ಇಲ್ಲಿನ ಸಂಪತ್ತುಗಳನ್ನು ತಗೊಂಡು ಹೋಗಿ ಅವ್ರ ದೇಶಗಳನ್ನು ಏನು ಮಾಡ್ತಾಯಿದ್ರು, ಡೆವಲಪ್ ಮಾಡಿಕೊಳ್ತಾಯಿದ್ರು. ಸೇಮ್ ಇವ್ರದ್ದು ಕೂಡ ಏನಾಗಿತ್ತು, ಭಾರತಕ್ಕೆ ಯುರೋಪಿಯನ್ನರು ಬರೋ ಮೊದಲ ಉದ್ದೇಶನೇ ವ್ಯಾಪಾರ, ಟ್ರೇಡ್ ಕಾಂಟ್ಯಾಕ್ಟ್ಸ್ಗಳನ್ನು ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ ಈ ಒಂದು ಭಾರತದಂತಹ ಪ್ರದೇಶಗಳಲ್ಲಿ ಸಿಗ್ತಾ ಇದ್ದಂಥ ಸಾಂಬಾರು ಪದಾರ್ಥಗಳಿಗೆ ಯುರೋಪಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಇಂಥ ಅಪಾರವಾದಂತಹ ಈ ಸಾಂಬಾರು ಪದಾರ್ಥಗಳು ಬೆಳೆಯುವ ನಾಡೆ ನಮ್ಮ ಭಾರತ ಆಗಿತ್ತು. ಅದರಲ್ಲೂ ಕೂಡ ಕೇರಳದ ಪ್ರದೇಶಗಳು ಅತ್ಯುತ್ತಮವಾಗಿರ್ತಕ್ಕಂಥ ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂಥ ಪ್ರದೇಶಗಳೇ ಇವಾಗಿದ್ವು. ಹಾಗಾಗಿ ಆ ಪ್ರದೇಶಗಳ ಮೇಲಿನ ಹಿಡಿತ ಸಾಧಿಸಿದರೆ ನಾವು ಅತ್ಯುತ್ತಮವಾದಂಥ ಡಿಮ್ಯಾಂಡನ್ನು ಪಡ್ಕೊಳ್ಬೋದು ಅಂತ. ಆದರೆ ಭಾರತಕ್ಕೆ ನಾವು ಓದುವಾಗ ನಮ್ಮ ಪುಸ್ತಕಗಳು ಪೋರ್ಚುಗಲ್ನಿಂದ ಸ್ಟಾರ್ಟ್ ಮಾಡ್ತವೆ. ಆದರೆ ಒರಿಜಿನಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಭಾರತಕ್ಕೆ ಬರದೇ ಇದ್ದರೂ ಕೂಡ ಭಾರತೀಯ ವಸ್ತುಗಳ ಮೇಲೆ ಒಂದು ಲಿಂಕನ್ನು ಇಟ್ಕೊಂಡವ್ರೆ ಇಟಾಲಿಯನ್ನರು ಅಂತ ಕೂಡ ಕರಿತೀವಿ. ಆ ಯುರೋಪಿಯನ್ನರು ಅಂದರೆ ಇಟಾಲಿಯನ್ ಮೂಲದವರು, ಜೊತೆಗೆ ಇಲ್ಲಿನ ಅರಬ್ಬರು ಬರ್ತೀವಿ. ಇರಾನ್, ಇರಾಕ್, ಲೆಬನಾನ್, ಇಸ್ರೇಲ್ ಈ ಪ್ರದೇಶಗಳಲ್ಲಿದ್ದಂತಹ ಅರಬ್ಬರು ಜೊತೆಗೆ ಇಟಾಲಿಯನ್ನರು, ಇವರಿಬ್ಬರ ನಡುವೆ ಒಂದು ಟ್ರೇಡ್ ಕಾಂಟ್ಯಾಕ್ಟ್ಸ್ ಶುರುವಾಯಿತು.
ಈ ಅರಬ್ಬರೆಲ್ಲ ಏನು ಮಾಡ್ತಾ ಇದ್ರು ಅಂತಂದರೆ ಭಾರತದಿಂದ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ರು, ಅಲ್ಲಿ ಯುರೋಪಿಯನ್ನರಿಗೆ ಮಾರ್ತಾ ಇದ್ರು. ಯುರೋಪಿಯನ್ನರಿಂದ ಅಧಿಕ ಲಾಭವನ್ನು ಈ ಅರಬ್ಬರು ಗಳಿಸ್ತಾ ಇದ್ರು. ಹೀಗೆ ಗಳಿಸ್ತಾ ವ್ಯಾಪಾರದ ಕೇಂದ್ರವಾಗಿ ಕಾನ್ಸ್ಟಾಂಟಿನೋಪಲ್ ನಗರ ಸೃಷ್ಟಿಯಾಯಿತು. ಹೇಗೆ ನಿಮ್ಮೂರಲ್ಲಿ ಒಂದು ಸಂತೆ ಅಂತ ನಡೆಯುತ್ತೋ, ಆ ಸಂತೆಗೆ ಹಳ್ಳಿಯಿಂದೆಲ್ಲ ಸಾಮಾನುಗಳನ್ನು ತಂದಲ್ಲಿಡ್ತಾರೆ, ಅಲ್ಲಿಗೆ ತಮಗೆ ಬೇಕಾದವರು ಆ ಸಾಮಾನುಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ತರೋರು ಇರ್ತಾರೆ, ತೆಗೆದುಕೊಂಡು ಹೋಗೋರು ಇರ್ತಾರೆ. ಅಂದರೆ ಬೇಡಿಕೆ ಮಾಡೋರು ಇದ್ದಾರೆ, ಪೂರೈಸೋರು ಕೂಡ ಇದ್ದಾರೆ. ಇವುಗಳ ಮಧ್ಯೆ ಒಂದು ಕೇಂದ್ರ ಅಂತ ಸಂತೆ ಅಂತ ಹೆಂಗೆ ಕರಿತೀರೋ ಹಾಗೆ ಮುಖ್ಯ ವ್ಯಾಪಾರ ಕೇಂದ್ರವಾಗಿ ಕಾನ್ಸ್ಟಾಂಟಿನೋಪಲ್ ನಗರ ಆಗಿತ್ತು. ಅಂದರೆ ಇವತ್ತು ಅದನ್ನು ನೀವು ಕಾನ್ಸ್ಟಾಂಟಿನೋಪಲ್ ಅಂತ ಮ್ಯಾಪಲ್ಲಿ ಹುಡ್ಕಕ್ಕೆ ಹೋದರೆ ಸಿಗಲ್ಲ. ಆ ಕಾನ್ಸ್ಟಾಂಟಿನೋಪಲ್ನ ಹೆಸರೇ ಈಗಿನ ಇಸ್ತಾಂಬುಲ್ ಅಂತ ಕರಿತೀವಿ. ಇಸ್ತಾಂಬುಲ್ ಆಗಿತ್ತು. ಇದೇ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ ಅದನ್ನು. ಆ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಅರಬ್ಬರು ಎಲ್ಲ ವಸ್ತುಗಳನ್ನು ತಗೊಂಡೋಗಿ ಅಲ್ಲಿ ಇಡ್ತಾ ಇದ್ರು. ಹಾಗೆ ಯುರೋಪಿಯನ್ನರು ಅಲ್ಲಿಗೆ ಬರ್ತಾ ಇದ್ರು. ಈ ವಸ್ತುಗಳನ್ನು ಕೊಂಡ್ಕೊಂಡು ಅವರು ಯುರೋಪ್ಗೆ ಸಾಗಿಸ್ತಾ ಇದ್ರು. ಹೀಗೆ ವ್ಯಾಪಾರ ಬಹು ವರ್ಷಗಳ ಕರೆಗೆ ನಡೀತಾನೇ ಇತ್ತು. ಹಾಗಾಗಿ ಈ ವಸ್ತುಗಳ ಮೇಲೆ ಯುರೋಪಿಯನ್ನರು ತುಂಬ ಡಿಪೆಂಡೆನ್ಸ್ ಆಗೋಗಿದ್ರು. ಆದರೆ ಇಲ್ಲಿನ ಲಾಭಗಳ ಮೇಲೆ ಮೊದಲು ಕಣ್ಣು ಹಾಕಿದವರೆ ಈ ಆಟೋಮನ್ ಟರ್ಕ್ಗಳು, ಅಂದರೆ ಬೈಜಾಂಟಿಯನ್ ಸಾಮ್ರಾಜ್ಯ ಅಂತ ಕೂಡ ಕರಿತೀವಿ. ಈ ಆಟೋಮನ್ ಟರ್ಕರು ಈ ಪ್ರದೇಶವನ್ನು ತಮ್ಮ ವಶ ಮಾಡ್ಕೊಂಡ್ರೆ ನಾವು ಇದರಲ್ಲಿ ಹೆಚ್ಚಿನ ಲಾಭ ಗಳಿಸ್ಬೋದು ಅಂತ ಅವ್ರಿಗನ್ಸತ್ತೆ. ಹಾಗಾಗಿ 1453ರಲ್ಲಿ ಸ್ನೇಹಿತರೆ ಟರ್ಕ್ರ ಮೂಲದವರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಬಟ್ ನಿಮ್ಮ ಪುಸ್ತಕದಲ್ಲಿ ಆ ಹೆಸರಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಓದ್ತೀರಿ, ಮೆಹಮತ್ ಅಲಿ ಅಂತ ಹೇಳಿ ಒಬ್ಬ ಶ್ರೇಷ್ಠ ಹೋರಾಟಗಾರ, ಆ ಕಾಲಕ್ಕೆ ಆ ಟರ್ಕರ ಒಬ್ಬ ಹೋರಾಟಗಾರ, ಅವನು ಈ ಪ್ರದೇಶವನ್ನು ಗೆದ್ಕೊಳ್ತಾನೆ. ಹಾಗಾಗಿ 1453 ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಳ್ತಾನೆ. ಯಾವಾಗ ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡ್ರೋ ಆಗ ಪೂರ್ವ ದೇಶಗಳಿಗೂ ಪಶ್ಚಿಮ ದೇಶಗಳಿಗೂ ನಡುವೆ ಇದ್ದಂಥ ವ್ಯಾಪಾರದ ಸಂಪರ್ಕ ಕ್ಲೋಸ್ ಆಗಿಬಿಡುತ್ತೆ. ಈಗ ಈ ಭೂಮಾರ್ಗ ಮತ್ತು ಜಲಮಾರ್ಗಗಳು ಕ್ಲೋಸ್ ಆದಮೇಲೆ ಈಗ ಅವರು ಬೇರೆ ಮಾರ್ಗವನ್ನು ಹುಡುಕುವ ಅನಿವಾರ್ಯತೆ ಯುರೋಪಿಯನ್ನರಿಗೆ ಶುರುವಾಗತ್ತೆ. ಅಷ್ಟೇ ಅಲ್ಲದೆ ಈ ವ್ಯಾಪಾರದ ಮೇಲೆ ಈ ಆಟೋಮನ್ ಟರ್ಕರ್ ಏನು ಮಾಡ್ತಾಯಿದ್ರು ಅಂದರೆ ಅಧಿಕವಾದ ತೆರಿಗೆಯನ್ನು ಕೂಡ ಹಾಕೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅರಬ್ಬರಿಗೂ ತೆರಿಗೆ ಹಾಕಿದ್ರು, ಬ್ರಿಟಿಷರಿಗೂ ಅಂದರೆ ಯುರೋಪಿಯನ್ನರಿಗೂ ಕೂಡ ತೆರಿಗೆ ಹಾಕಿದ್ರು. ಆಟೋಮ್ಯಾಟಿಕಲಿ ಆ ವಸ್ತುವಿನ ಬೆಲೆ ಏನಾಯಿತು, ಹೆಚ್ಚಿಗೆ ಆಯಿತು. ಬೆಲೆ ಹೆಚ್ಚಾಗಿದ್ದರಿಂದ ಯುರೋಪಲ್ಲಿ ಆ ವಸ್ತುಗಳನ್ನು ಕೊಂಡುಕೊಳ್ಳುವ ಡಿಮ್ಯಾಂಡ್ ಏನಾಯಿತೋ ಕಡಿಮೆ ಆಗೋದಕ್ಕೆ ಶುರುವಾಯಿತು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮ್ಯಾಪ್ ನಿಮಗೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೆಡಿಟರೇನಿಯನ್ ಸಮುದ್ರದ ಮೇಲ್ಭಾಗದ ಪ್ರದೇಶದಲ್ಲಿ ಕಾಣ್ತಾ ಇರೋದೆ ಈ ಬೈಜಾಂಟಿಯನ್ ಎಂಪೈರ್ ಅಂತ ಕೂಡ ಕರಿತೀವಲ್ವಾ. ಇದೇ ಬೈಜಾಂಟಿಯನ್ ಎಂಪೈರ್ನ ಮೇಲ್ಭಾಗದಲ್ಲಿ ಕಪ್ಪು ಸಮುದ್ರದ ಕೆಳಭಾಗದಲ್ಲಿ ನಿಮಗೆ ಕಾಣುತ್ತೆ ನೋಡಿ ಕಾನ್ಸ್ಟಾಂಟಿನೋಪಲ್, ಆ ಪ್ರದೇಶ. ಅದರ ಆಚೆಗೆ ನೀವು ನೋಡೋದಾದರೆ ನಿಮಗೆ ಆ ಭಾಗದಿಂದ ಇಟಾಲಿಯನ್ನರ ಸಂಪರ್ಕ ಇಲ್ಲಿ ನಿಮಗೆ ಸಿಗ್ತಾ ಇತ್ತು. ಹಾಗಾಗಿ ಆ ಕಡೆಯಿಂದ ಯುರೋಪಿಯನ್ನರು ಬರ್ತಾಯಿದ್ರು, ಈ ಕಡೆಯಿಂದ ಅರಬ್ಬರು ಹೋಗ್ತಾ ಇದ್ರು. ಅದೇ ಕಾನ್ಸ್ಟಾಂಟಿನೋಪಲ್ನ ಈ ಒಂದು ಕಪ್ಪು ಸಮುದ್ರದ ಕೆಳಭಾಗ ಮೆಡಿಟರೇನಿಯನ್ ಸೀನ ಮೇಭಾಗದಲ್ಲಿ ವ್ಯಾಪಾರ ನಡೀತಾ ಇತ್ತು. ಆ ಪ್ರದೇಶ ಪೂರ್ತಿ ಅಕ್ವೈರ್ ಆದಮೇಲೆ ಈಗ ಅನಿವಾರ್ಯವಾಗಿ ಯುರೋಪಿಯನ್ನರು ಹೊಸ ಮಾರ್ಗಗಳ ಅನ್ವೇಷಣೆ ಮಾಡೋದಕ್ಕೆ ಶುರು ಮಾಡ್ತಾ ಬಂದರು. ಹೊಸ ಮಾರ್ಗಗಳ ಅನ್ವೇಷಣೆ ಅಷ್ಟು ಸುಲಭ ಆಗಿರಲಿಲ್ಲ. ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಫ್ಯಾಕ್ಟ್ ಆಗಿತ್ತು. ಯಾಕೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಹೊಸ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಕಾನ್ಸ್ಟಾಂಟಿನೋಪಲ್ ಪತನ ಒಂದು ದೊಡ್ಡ ಪರಿಣಾಮವೇ ಆಗೋಯ್ತು. ಏನಾಯಿತು, ಯುರೋಪಿಯನ್ನಲ್ಲಿ ಈ ವ್ಯಾಪಾರ ಮಾಡೋದಕ್ಕಾಗಿ ಪ್ರತಿಸ್ಪರ್ಧಿತನ ಶುರುವಾಗ್ತಾ ಬಂತು. ಯಾಕೆ ಅಂತಂದರೆ ಕೇವಲ ಇಟಾಲಿಯನ್ನವರು ಡೆವಲಪ್ ಆಗ್ತಾ ಇದ್ದಾರೆ, ಕೇವಲ ಕಪ್ಪು ಸಮುದ್ರದ ಭಾಗಗಳಿರ್ತಕ್ಕಂಥ ಜನರು ಡೆವಲಪ್ ಆಗ್ತಾ ಇದ್ರು. ಆದರೆ ನಮ್ಮ ದೇಶಗಳು ಯಾಕೆ ಆಗ್ತಾ ಇಲ್ಲ ಅಂತ ಈ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ತಮ್ಮ ಅಸ್ತಿತ್ವವನ್ನು ಹುಡುಕೊಳ್ಳೋದಕ್ಕೆ ಶುರು ಮಾಡ್ತಾ ಬಂದರು. ಈಗ ಸ್ನೇಹಿತರೆ ಯುರೋಪಿಯನ್ನರು ಹೊಸ ಮಾರ್ಗಗಳ ಅನ್ವೇಷಣೆಗೆ ಮುಂದಾಗ್ತಾ ಹೋಗ್ತಾರೆ. ಹಾಗೆ ಹೊಸ ಮಾರ್ಗಗಳ ಅನ್ವೇಷಣೆ ಶುರುವಾದಾಗ ನೆನ್ಪಿಟ್ಕೊಳ್ಳಿ, ಈ ಹೊಸ ಮಾರ್ಗ ಹುಟ್ಕೊಂಡಿದ್ದೇ ಈ ರೀತಿ. ನೀವೇನು ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ, ಯುರೋಪ್ನ ಭಾಗ ಕಾಣ್ತಾ ಇದೆ ಅಲ್ವಾ, ಕೆಳಗಡೆ ಸೊಮಾಲಿಯನ್ ಭಾಗಗಳು ಕಾಣ್ತಾ ಇದೆ, ಮಧ್ಯದಲ್ಲಿ ಅರೇಬಿಯಾ ಕಾಣ್ತಾ ಇದೆ, ಈ ಕಡೆ ಪರ್ಷಿಯನ್ ಭಾಗ ಇದೆ, ಈ ಕಡೆ ಇಂಡಿಯಾ ಇದೆ.
ಆ ರೆಡ್ ಲೈನ್ ಭಾಗ ಏನಿದೆ, ಆ ರೆಡ್ ಲೈನ್ ಭಾಗ 1295ಕ್ಕಿಂತ ಹಿಂದೆ ಇದ್ದಂಥ ಭಾಗ ಅದು. ಮಾರ್ಕೋ ಪೋಲೋ ಬಗ್ಗೆ ಹೋದ ವರ್ಷ ನೀವು ವಿಜಯನಗರ ಸಾಮ್ರಾಜ್ಯ ಓದುವಾಗ ಓದಿರ್ತೀರಾ. ಸೊ ಹಾಗಾಗಿ ಆ ಭಾಗದಿಂದ ಮಾರ್ಕೋ ಪೋಲೋನ ಒಂದು ಕ್ಷೇತ್ರ ಲೈನ್ ಅದು. ಆ ನಂತರ ಶುರುವಾಗಿದ್ದೆ ಯುರೋಪಿಯನ್ನರ ಹೋರಾಟಗಳು. ಹಾಗಾಗಿ ಯುರೋಪಿಯನ್ನರು ಯುರೋಪ್ ಭಾಗದಿಂದ ಶುರು ಮಾಡಿಬಿಟ್ಟು ದಕ್ಷಿಣ ಆಫ್ರಿಕಾವನ್ನು ಸುತ್ತಾಕಿ ಈ ಕಡೆ ಸೋಮಾಲಿಯಾದಿಂದ ಬಂದುಬಿಟ್ಟು ಭಾರತಕ್ಕೆ ನೇರವಾಗಿ ಕ್ಯಾಲಿಕಟ್ನ ಪ್ರದೇಶಗಳನ್ನು ಅನ್ವೇಷಣೆ ಮಾಡೋದ್ರಲ್ಲಿ ಯಾರು ಶುರುವಾದರೂ, ಪೋರ್ಚುಗಲ್ನವರು ತಮ್ಮ ಕ್ರಿಯೆಯನ್ನು ಶುರು ಮಾಡಿದ್ರು. ಹೀಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಬೇಕು ಅಂತಂದರೆ ಇದೇನೋ ಪ್ಲ್ಯಾನ್ ಆಯಿತು, ಮ್ಯಾಪ್ಗಳು ಬೇಕಾಗಿತ್ತು. ಸೊ ಮ್ಯಾಪ್ಗಳಿಗಾಗಿ ಪೋರ್ಚುಗಲ್ನ ಹೆನ್ರಿ ಫೋರ್ತ್ ಅಂತ ಬರ್ತಾನೆ, ದಿ ನಾವಿಗೇಟರ್. ಆತ ಈ ಎಲ್ಲ ಮ್ಯಾಪ್ಗಳನ್ನು ಕಲೆಕ್ಟ್ ಮಾಡ್ದ. ಅವನು ಮ್ಯಾಪ್ಗಳನ್ನು ಕಲೆಕ್ಟ್ ಮಾಡೋಕ್ಕೆ ಅವ್ನಿಗೆ ಯಾರು ಹೆಲ್ಪ್ ಮಾಡ್ತಾಯಿದ್ರು? ಆಗ ಮಾರ್ಕೋ ಪೋಲೋನ ಪುಸ್ತಕದ ವರದಿಗಳನ್ನೆಲ್ಲ ತರಿಸ್ಕೊಂಡು ಓದಿದ್ದ, ನೋಡಿದ್ದ, ಅವನ ಡೈರಿಯನ್ನು ಕೇಳಿದ್ದ. ಈ ಎಲ್ಲ ಅಂಶಗಳನ್ನು ಕಲೆಕ್ಟ್ ಮಾಡಿ ಒರಿಜಿನಲ್ ಆಗಿ ಒಂದು ಮ್ಯಾಪನ್ನು ರೆಡಿ ಮಾಡ್ಕೊಂಡಿದ್ದ. ಅಷ್ಟು ಅಲ್ಲದೆ ಯುರೋಪಲ್ಲಿ ಹೊಸ ಜಲಮಾರ್ಗ, ಹೊಸ ಅನ್ವೇಷಣೆಗಳು, ಹೊಸ ವಿಚಾರಕ್ಕಾಗಿ ಪುನರುತ್ಥಾನ ಸಮಯ ನಡೀತಾ ಇತ್ತು. ನೀವು ಹೋದ ವರ್ಷ ಓದಿದ್ದೀರಾ, ರಿನೈಸೆನ್ಸ್ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಆ ಒಂದು ಹೊಸ ಆಲೋಚನೆಗಳು ಶುರುವಾಗಿತ್ತು. ಹಾಗಾಗಿ ಕಾನ್ಸ್ಟಾಂಟಿನೋಪಲ್ ನಗರ ಅರಬ್ಬರ ವಶವಾಗಿದೆ. ಈಗೇನಾದರೂ ಮಾಡಿ ಹೊಸದಾಗಿ ನಾವು ಮಾರ್ಗವನ್ನು ಕಂಡುಹಿಡಿಬೇಕು ಅಂದರೆ ಹೊಸದಾಗಿರ್ತಕ್ಕಂಥ ಅನ್ವೇಷಣಾ ಉಪಕರಣಗಳು ಅವ್ರಿಗೆ ತುಂಬಾ ಅಗತ್ಯ ಇತ್ತು. ಆ ಎಲ್ಲ ಉಪಕರಣಗಳನ್ನು ಪೋರ್ಚುಗಲ್ ಮತ್ತು ಸ್ಪೇನ್ನ ಆ ಒಂದು ಇಂಟೆಲಿಜೆನ್ಸ್ ಜನರೇನಿದ್ದಾರೆ ಅವ್ರು ಹುಡ್ಕೋದಕ್ಕೆ ಶುರು ಮಾಡಿದ್ರು. ಹೊಸ ಜಲಮಾರ್ಗಗಳ ಆವಿಷ್ಕಾರಕ್ಕೆ ಇವರು ತಮ್ಮ ಒಲವನ್ನು ತೋರಿಸ್ತಾ ಹೋದರು. ಯಾವಾಗ ಶುರುವಾಯಿತೋ ಮೊದಲ ಬಾರಿ ಅವರಿಗೆ ಸಿಕ್ಕಿದ್ದೆ ಈ ಕಾಂಪಾಸ್ ಅಂತ ಕರಿತೀವಿ. ನೀವು ಬಳಸೋವಂಥ ಕಾಂಪಾಸ್ ಅಲ್ಲ ಇದು ಆ ಕಾಲಕ್ಕೆ ಸಮುದ್ರದಲ್ಲಿ ಚಲನೆ ಮಾಡ್ತಕ್ಕಂಥ ಹಡಗುಗಳಲ್ಲಿ ಬಳಸ್ತಾ ಇದ್ದಂತಹ ಕಾಂಪಾಸ್. ಇದು ಉತ್ತರ ಮತ್ತು ದಕ್ಷಿಣದ ಧ್ರುವಗಳನ್ನು ತೋರಿಸುವಂತಹ ಒಂದು ಕಾಂಪಾಸ್ ಆಗಿತ್ತು. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ದಿಕ್ಸೂಚಿ ಅಂತ ಕೂಡ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಆಸ್ಟ್ರೋಲೋಬ್ ಅನ್ನುವಂಥ ಒಂದು ಉಪಕರಣವನ್ನು ಕಂಡುಹಿಡಿತಾರೆ. ಆಸ್ಟ್ರೋಲೋಬ್ ಅಂತಂದರೆ ಏನು ಅಂತಂದರೆ ಆ ಇರ್ತಕ್ಕಂಥ ಪ್ರದೇಶಕ್ಕೂ ನಕ್ಷತ್ರಗಳಿಗೂ ಇರ್ತಕ್ಕಂಥ ದೂರ, ಒಂದು ಡಿಸ್ಟೆನ್ಸನ್ನು ಕಂಡುಹಿಡಿಯೋದಕ್ಕಾಗಿ ಬಳಸ್ತಾ ಇದ್ದಂಥ ಉಪಕರಣ. ಹೀಗಾಗಿ ಕ್ಯಾಂಪಾಸ್ಗಳನ್ನು, ದಿಕ್ಸೂಚಿಯನ್ನು ಬಳಸಿದರು, ಆಸ್ಟ್ರೋಲೋಬ್ಗಳನ್ನು ಬಳಸಿದರು. ಹಾಗೆ ಬಳಸೋದ್ರ ಮುಖಾಂತರವೂ ಕೂಡ ಪ್ರಯತ್ನಗಳನ್ನು ಶುರು ಮಾಡಿದ್ರು. ಆದರೆ ಇಷ್ಟೆಲ್ಲ ಏನೋ ಸಿಕ್ತು, ಆದರೆ ಒರಿಜಿನಲಿ ಹಾಗಾದರೆ ಹಡಗುಗಳನ್ನು ಮಾಡೋದು ಹೇಗೆ? ಇದು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕೆ ಅಂತಂದರೆ ಸಣ್ಣ ಸಣ್ಣ ತೆಪ್ಪ ಅಂತೇನು ಕರಿತೀವಿ ಆ ಥರದ್ದಷ್ಟೇ ಇತ್ತು. ಯಾವುದೇ ಎಂಜಿನ್ ಬೋಟ್ಗಳು ಅದಕ್ಕೆ ಇರಲಿಲ್ಲ. ಕಲ್ಲಿದ್ದಲಿನಿಂದನೇ ಹೀಟ್ ಮಾಡಬೇಕಾಗಿತ್ತು. ಆಗಿನ್ನೂ ಕೂಡ ಇಂಗ್ಲೆಂಡ್ನ ಭಾಗದಲ್ಲಿ ರಿನೈಸೆನ್ಸ್ ಆಗಿ ಪುನರುತ್ಥಾನ ಆಗಿ ಹೊಸ ಅನ್ವೇಷಣೆಗಳು ಶುರುವಾಗಿದ್ವು. ಹಾಗಾಗಿ ಹಡಗುಗಳನ್ನು ಏನು ಮಾಡೋದು? ಈ ಥರ ಹಡಗುಗಳನ್ನು ಬಳಸಿದರು. ಆ ಹಡಗುಗಳಿಗೆ ಯಾಚ್ಗಳನ್ನು ಕಟ್ಟೋದು. ನೀವೇನು ಕಾಣ್ತಾ ಇದೆಯಲ್ಲ ಆ ಬಟ್ಟೆ, ಅದಕ್ಕೆ ಎಳೆದು ಕಟ್ಟಿರ್ತಕ್ಕಂಥ ದಾರಗಳೇನಿದೆ ಅದು ಯಾಚ್ ಅಂತ ಕರಿತೀವಿ. ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತದೆಯೋ ಆ ಯಾಚನ್ನು ಅದರ ಆಪೋಸಿಟಲ್ಲಿ ಇಟ್ಬಿಟ್ಟು ಹಾಗೆ ಅದನ್ನು ಚಲಿಸುವಂತೆ ಮಾಡ್ತಾಯಿದ್ರು. ಹಾಗೆ ಚಲಿಸುವಂತೆ ಮಾಡಿದಾಗ ನೀವು 8ನೇ ತರಗತಿಯಲ್ಲಿ ವಾಣಿಜ್ಯ ಮಾರುತಗಳು ಅನ್ನೋ ಕಾನ್ಸೆಪ್ಟ್ ಓದಿದ್ದೀರಲ್ಲ, ಯಾಕೆ ಅದಕ್ಕೆ ವಾಣಿಜ್ಯ ಅಂದರು ಅಂದರೆ ಇದೇ ಉದ್ದೇಶಕ್ಕಾಗಿ. ಇದೇ ಯುರೋಪಿಯನ್ನರು ಆ ಗಾಳಿ ಬೀಸುವ 3 ತಿಂಗಳುಗಳ ಕಾಲ ಆ ಕಡೆಯಿಂದ ಹಡಗುಗಳನ್ನು ನಮ್ಮ ದೇಶಕ್ಕೆ ತರ್ತಾಯಿದ್ರು. ಇಲ್ಲಿ ಪೂರ್ತಿ ವ್ಯಾಪಾರ ಮಾಡ್ಕೊಂಡು ತುಂಬಿಕೊಳ್ತಾ ಇದ್ರು. ಮತ್ತು ನೀವು ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಓದಿದ್ದೀರಲ್ಲ, ಅದೇ ಮಾರುತಗಳು ರಿವರ್ಸ್ ಬೀಸುವಾಗ ಈ ಹಡಗುಗಳನ್ನು ಮತ್ತೆ ರಿವರ್ಸ್ ತಿರುಗಿಸ್ಕೊಂಡ್ಬಿಟ್ಟು ಈ ಯಾಚ್ನ ಸಹಾಯದಿಂದ ಅವರು ತಮ್ಮ ದೇಶಕ್ಕೆ ತಲುಪ್ತಾ ಇದ್ರು. ಇದೇ ಕಾನ್ಸೆಪ್ಟ್ ನೀವು 8ನೇ ಕ್ಲಾಸಲ್ಲಿ ಯಾಕೆ ವಾಣಿಜ್ಯ ಅಂತಾರೆ, ಯಾಕೆ ಪ್ರತಿ ವಾಣಿಜ್ಯ ಅಂತಾರೆ ಅನ್ನೋದಕ್ಕೆ ಇದೇ ಕಾರಣ ಆಗಿತ್ತು. ಹಾಗಾಗಿ ಇಂಥ ಹಡಗುಗಳು ವಿತೌಟ್ ಯಾವುದೇ ಯಂತ್ರಗಳಿಲ್ಲದೆ ಹಡಗುಗಳನ್ನು ನಡೆಸೋದು ಕಷ್ಟಕರವಾದ ಸಂದರ್ಭ. ಇದನ್ನೆಲ್ಲ ಫ್ರೆಂಚ್ ದಿ ನಾವಿಗೇಟರ್ನ ಪ್ರಯತ್ನ ಎಲ್ಲದನ್ನು ಒಟ್ಟು ಹಾಕ್ದ. ಹೀಗೆ ವ್ಯಾಪಾರ ಮಾರ್ಗವನ್ನು ಕಂಡುಹಿಡೋದಕ್ಕೆ ಶುರು ಮಾಡ್ದ. ಹಾಗೆ ಶುರು ಮಾಡಿದಾಗಲೇ ಹೊಸ ಒಂದು ರೀತಿಯ ಮ್ಯಾಪ್ ಕ್ರಿಯೇಟ್ ಆಯಿತು. ಅವನು ಬಳಸಿದಂಥ ಮ್ಯಾಪ್ನ ಮೊದಲ ಭಾಗನೇ ಇದು. ಆತ ಪೋರ್ಚುಗಲ್ ದೇಶದ ಲಿಸ್ಬನ್ನಿಂದ ಶುರು ಮಾಡ್ತಾನೆ. ಯಾಕೆಂದರೆ ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್
ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕಡೆ ದಕ್ಷಿಣ ಆಫ್ರಿಕಾದ ದಕ್ಷಿಣದ ತುದಿ ಆಗಿರ್ತಕ್ಕಂಥ ಈ ಭಾಗಕ್ಕೆ ಬರ್ತಾನೆ. ಈ ದಕ್ಷಿಣದ ತುದಿಯನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಭಾಳ ಜನ ಗುಡ್ ಹೋಪ್ ಅಂತಾರೆ, ಅಲ್ಲ, ಅದು ಗುಡ್ ಹೋಪ್ ಅಂತ ಕರೆದಿಟ್ಟು ಹೋದ. ಅಲ್ಲಿಂದ ಆತ ಮಡಗಾಸ್ಕರ್ ಐಲ್ಯಾಂಡ್ನ ಮುಖಾಂತರ, ನೀವೇನು ಕಾಣ್ತಾ ಇದ್ದೀರಿ ಆಫ್ರಿಕಾ ಖಂಡದ ಈ ಭಾಗದ ಮಡಗಾಸ್ಕರ್ ಐಲ್ಯಾಂಡ್ನ ಮುಖಾಂತರ ಸೊಮಾಲಿಯಾ ಪ್ರದೇಶಕ್ಕೆ ಬರ್ತಾನೆ. ಸೊಮಾಲಿಯಾದಿಂದ ಅರಬ್ಬರ ಸಹಾಯವನ್ನು ಪಡ್ಕೊಂಡ ವಾಸ್ಕೋ ಡಿ ಗಾಮ ಭಾರತಕ್ಕೆ 1498ರಲ್ಲಿ ಕಲ್ಲಿಕೋಟೆ ಸಮೀಪದ ಕಪ್ಪಡ್ ಅನ್ನುವ ಪ್ರದೇಶಕ್ಕೆ ಬಂದು ಇಳಿದ. ಇಲ್ಲಿ ಜಮೋರಿನ್ ಅಂತಕ್ಕಂಥ ಬಿರುದಾಂಕಿತರಾದಂತಹ ಕೇರಳದ ದೊರೆಗಳು ಇಲ್ಲಿ ಅಧಿಕಾರ ಮಾಡ್ತಾಯಿದ್ರು. ಅವರು ಇವರನ್ನು ಸ್ವಾಗತಿಸಿದರು. ಕಾರಣ, ದಕ್ಷಿಣ ಭಾರತದಲ್ಲಿ ಅವರಿಗೆ ಅರಬ್ಬರ ಹಾವಳಿ ತುಂಬಾ ಆಗಿತ್ತು, ಅದರಿಂದ ರಕ್ಷಣೆ ಬೇಕಾಗಿತ್ತು. ಅದಕ್ಕೆ ಯುರೋಪಿಯನ್ನರಿಗೆ ಇವರು ಅದನ್ನು ಸ್ವಾಗತ ಮಾಡಿದರು. ಹಾಗಾಗಿ ಕೇಪ್ ಒಡ್ರೆಯಿಂದ ಹೊರಟ ಅಟ್ಲಾಂಟಿಕ್ ಸಮುದ್ರದ ಮುಖಾಂತರ ಪೆಸಿಫಿಕ್ ಸಾಗರವನ್ನು ತಲುಪಿ ಅಲ್ಲಿಂದ ಹಿಂದೂ ಮಹಾಸಾಗರದ ಮುಖಾಂತರ ಭಾರತವನ್ನು ತಲುಪುವ ಹೊಸ ಜಲಮಾರ್ಗವನ್ನು ಮೊದಲ ಬಾರಿಗೆ ಸೃಷ್ಟಿಯಾಯಿತು. ಈ ಥರದ ಜಲಮಾರ್ಗವನ್ನು ಸೃಷ್ಟಿ ಮಾಡಿದ್ದೆ ಪೋರ್ಚುಗಲ್ನವರು ಅಂತ. ಅದರಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಈತ ವಾಸ್ಕೋ ಡಿ ಗಾಮ. ಇವನಿಗಂತ ಮುಂಚೆ ಬಾರ್ತೊಲೊಮಿಯೋ ಡಯಾಸ್ ಪ್ರಯತ್ನ ಮಾಡ್ದ. ಎಲ್ಲಿಯವರೆಗೆ ಬಂದ? ಆತನೂ ಕೂಡ ಅಷ್ಟೇ ದಕ್ಷಿಣ ಆಫ್ರಿಕಾದ ತುದಿಯವರೆಗೆ ಬಂದು ವಾಪಸ್ ಹೋದ. ಯಾಕೆ ವಾಪಸ್ ಹೋದ ಅಂದರೆ ಅಲ್ಲಿ ಭಾರೀ ಗಾತ್ರದ ಅಲೆಗಳು ಬರ್ತಾ ಇತ್ತು. ಆ ಅಲೆಗಳಿಗೆ ಹೆದರಿ ಆತ ವಾಪಸ್ ಹೋಗ್ತಾನೆ. ಆದರೆ ವಾಸ್ಕೋ ಡಿ ಗಾಮ ಅದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಪ್ರಿನ್ಸ್ ದಿ ನಾವಿಗೇಟರಿಂದ ಕಲ್ತ ಮೇಲೆ ಅವನು ಮತ್ತೆ ಅದನ್ನು ಏನು ಮಾಡ್ದ, ಮುಂದುವರಿಸ್ಕೊಂಡು ಕೇರಳದ ಕಲ್ಲಿಕೋಟೆಯ ಕಪ್ಪಡಿಗೆ ಬಂದು ತಲುಪ್ತಾನೆ. ಈ ರೀತಿಯಲ್ಲಿ ಹೊಸ ಜಲಮಾರ್ಗ ಏನೋ ಸೃಷ್ಟಿಯಾಯಿತು. ಬಟ್ ಈ ಜಲಮಾರ್ಗ ಎಲ್ಲಿವರೆಗೆ ಬಳಸ್ತಾ ಹೋದ್ರು? 1869ರವರೆಗೂ ಕೂಡ ನಾವು ನೋಡಿದಂಥ ಈ ಜಲಮಾರ್ಗವನ್ನು 1869ರವರೆಗೂ ಬಳಸ್ಕೋತಾ ಬಂದರು. ಹಾಗಾದರೆ 69ರ ನಂತರ 1869ಕ್ಕೆ ಏನಾಯಿತು? ನೀವು ನೋಡ್ತಾ ಇದ್ದೀರಾ, ಈ ಸೂಯಜ್ ಕಾಲುವೆಯನ್ನು ತೆಗೆದ್ರು. ಅಂದರೆ ಈಜಿಪ್ಟ್ ದೇಶದ ಮುಖಾಂತರವಾಗಿ ಮೆಡಿಟರೇನಿಯನ್ ಸಮುದ್ರಕ್ಕೆ, ಅಂದರೆ ಭಾರತದ ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರಕ್ಕೆ ಹೋಗಿ, ಕೆಂಪು ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗಿ, ಮೆಡಿಟರೇನಿಯನ್ ಸಮುದ್ರದಿಂದ ನೇರವಾಗಿ ಪೋರ್ಚುಗಲನ್ನು ತಲುಪ್ತಾ ಇದ್ರು. ಹೀಗೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಲಿಂಕ್ ಮಾಡೋದಕ್ಕೆ 1869ರಲ್ಲಿ ಸೂಯಜ್ ಕಾಲುವೆ ಸೃಷ್ಟಿಯಾಯಿತು. ಮುಂದೆ ಅದನ್ನು ರಾಷ್ಟ್ರೀಕರಣ ಮಾಡಿಬಿಟ್ಟು ಈಗ ನೀವು ನೋಡ್ತಾ ಇದ್ದೀರಾ ಬಹಳಷ್ಟು ಲಾಭಗಳು ಕೂಡ ಆ ದೇಶಕ್ಕೂ ಕೂಡ ಆಯಿತು ಅಂತ. ಈ ಒಂದು ಸೂಯಜ್ ಕಾಲುವೆ ನಿರ್ಮಾಣದಿಂದ ನಮಗೆ 19,800 ಕಿಲೋಮೀಟರ್ ವ್ಯಾಪ್ತಿಯ ಓಲ್ಡ್ ಜಲಮಾರ್ಗ ಈಗ ಕೇವಲ 11,600 ಕಿಲೋಮೀಟ್ರ್ವರೆಗೆ ಇದು ಕಡಿಮೆ ಆಯಿತು. ಈ ರೀತಿಯಲ್ಲಿ ಸುಮಾರು 8,000 ಕಿಲೋಮೀಟ್ರ್ಗಳ ಪ್ರದೇಶವನ್ನು ಕಡಿಮೆ ಮಾಡಿದ್ದೆ ಈ ಸೂಯಜ್ ಕಾಲುವೆ. ಹಾಗಾಗಿ ಇವತ್ತು ಕೂಡ ಸೂಯಜ್ ಕಾಲುವೆ ರಾಷ್ಟ್ರೀಕರಣಗೊಂಡಿದೆ. ಎಲ್ಲರೂ ಕೂಡ ಈ ಮುಖಾಂತರ ಓಡಾಟವನ್ನು ಕೂಡ ಮಾಡ್ತಾನೇ ಇದ್ದಾರೆ. ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗೆ ಯುರೋಪಿಯನ್ನರ ಹೊಸ ಜಲಮಾರ್ಗದ ಅನ್ವೇಷಣೆಗಳು ಶುರುವಾಯಿತು. ಹಾಗಾದರೆ ಜಲಮಾರ್ಗವನ್ನು ಕಂಡುಹಿಡ್ದಾಯಿತು, ಭಾರತಕ್ಕೆ ಯುರೋಪಿಯನ್ನರು ಬಂದರು. ಬಂದ ಮೇಲೆ ಏನು ಮಾಡಿದ್ರು ಅದು ನಿಮ್ಮ ತಲೆಯಲ್ಲಿ ಓಡಬೇಕೀಗ. ಇಲ್ಲಿಂದನೇ ನಮ್ಮ ಒರಿಜಿನಲ್ ಇತಿಹಾಸ ಶುರುವಾಗ್ತಾ ಹೋಗುತ್ತೆ. 1498ರಲ್ಲಿ ಈ ಆಧುನಿಕ ಭಾರತಕ್ಕೆ ಬಂದಂಥ ಮೊದಲಿಗರಲ್ಲಿ ನಾವು ನೋಡೋದು ಈ ಪೋರ್ಚುಗೀಸರನ್ನು. ಹೀಗಾಗಿ ಪೋರ್ಚುಗೀಸರು ಬರ್ತಾರೆ, ಅದರಲ್ಲೂ ವಾಸ್ಕೋ ಡಿ ಗಾಮ ಬರ್ತಾನೆ. ವಾಸ್ಕೋ ಡಿ ಗಾಮ ಮೊದಲು ಬಂದಂಥ ಪೋರ್ಚುಗೀಸ್ ಇವನೇ ಆಗಿದ್ದ. ಕೇರಳದ ಕಲ್ಲಿಕೋಟೆ ಸಮೀಪದ ಕಪ್ಪಡ್ ಎಂಬಲ್ಲಿಗೆ 1498ರಲ್ಲಿ ಆತ ಬರ್ತಾನೆ. ಹೀಗೆ ವಾಸ್ಕೋ ಡಿ ಗಾಮ ಬಂದು ಹೋದದ್ದು ಒಟ್ಟು 3 ಬಾರಿ ಈತ ಭಾರತಕ್ಕೆ ಬರ್ತಾನೆ. ನಮ್ಮ ಪುಸ್ತಕ ಒಂದು ಸಾರಿ ಬಂದ ಹೋದ ಅಂತ ಹೇಳುತ್ತೆ, ಅದು ಸುಲಭ ಇಲ್ಲ. ಅದು 3 ಬಾರಿ ಬರ್ತಾನೆ. 3ನೇ ಬಾರಿ ಬಂದವನು ವಾಪಸ್ ಹೋಗಲಿಲ್ಲ, ಇಲ್ಲೇ ಮರಣ ಕೂಡ ಆಗ್ತಾನೆ. ಅದು ಕೂಡ ನಮ್ಮ ಇತಿಹಾಸ ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ಕಲಿಸ್ಕೊಡುತ್ತೆ. ಹಾಗಾಗಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ, ಇಲ್ಲಿನ ಸಂಪತ್ತನ್ನು ಎಷ್ಟಿದೆ ಅಂಥೇಳಿ ಕಲೆಕ್ಟ್ ಮಾಡ್ದ, ಅರಬ್ಬರಿಗೆ ಕೊಡ್ತಿದ್ದ ಲಾಭವನ್ನು ಉಳಿಸ್ಕೊಂಡ, ಹೆಚ್ಚಿನ ತೆರಿಗೆಯನ್ನು ಕೊಡೋದನ್ನು ತಪ್ಪಿಸ್ದ. ಈಗ ಯುರೋಪಿಯನ್ನರಿಗೆ 1453ಕ್ಕಿಂತ ಹಿಂದೆ ಖರೀದಿ ಮಾಡ್ತಾ ಇದ್ರಲ್ಲ
ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಭಾರತದ ಸಾಂಬಾರು ಪದಾರ್ಥಗಳಿಗೆ ಅವರಿಗೆ ಸಿಗೋಕ್ಕೆ ಶುರುವಾಯಿತು. ಪೋರ್ಚುಗಲ್ ದಿನೇ ದಿನೇ ಡೆವಲಪ್ಮೆಂಟ್ ಆಯಿತು. ಪಕ್ಕದಲ್ಲಿದ್ದ ಸ್ಪೇನ್ಗೆ ಹೊಟ್ಟೆ ಕಿಚ್ಚು ಶುರುವಾಗ್ತಾ ಇತ್ತು. ಹೀಗೆ ಯುರೋಪಿಯನ್ನರ ದೇಶಗಳಲ್ಲಿ ನೋಡ್ತಿದ್ದಂಗೆ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಶ್ರೀಮಂತ ದೇಶಗಳಾಗ್ತಾ ಇದ್ವು. ಆ ಕಡೆ ಇಟಲಿ ಸೊರಗ್ತಾ ಇತ್ತು, ಯಾಕೆಂದರೆ ಹಿಂದೆ ಇಟಲಿ ತುಂಬ ಡಿಮ್ಯಾಂಡಬಲ್ ನಗರ ಆಗಿತ್ತು. ಈಗ ಅದು ಸೊರಗ್ತಾ ಇತ್ತು. ಬಟ್ ಪೋರ್ಚುಗೀಸರು ಯಾವಾಗ ಈ ಮಾರ್ಗವನ್ನು ಕಂಡುಹಿಡಿದ್ರೋ ಅವ್ರ ಮೇಲೆ ಎಲ್ಲರ ಕಣ್ಣು ಅಟೆನ್ಷನ್ ಶುರುವಾಗ್ತಾ ಬಂತು. ಇಷ್ಟಾದಮೇಲೆ ಪೋರ್ಚುಗಲ್ನವ್ರು ಸುಮ್ಮನೆ ಇರಲಿಲ್ಲ, ಅರಬ್ಬರ ಜೊತೆಗೆ ಹೋರಾಟ ಮಾಡಲೇಬೇಕು. ಅದಕ್ಕಾಗಿಯೇ ಭಾರತದ ಈ ಒಂದು ಸಾಗರಕ್ಕೆ ಅರಬ್ಬಿ ಸಮುದ್ರ ಅಂತ ಹೆಸರಿಟ್ಟಿರೋದು ಅದಕ್ಕೇನೆ. ಹಿಂದೆ ಅದನ್ನು ನೀವು ಪುರಾಣಗಳಲ್ಲಿ ಮಹಾಭಾರತಗಳಲ್ಲೆಲ್ಲ ಓದಿದರೆ ಅದಕ್ಕೆ ಸಿಂಧೂ ಸಾಗರ ಅಂತ ಹೆಸರಿತ್ತು. ಯಾಕೆ ಅಂತಂದರೆ ಸಿಂಧೂ ನದಿ ಬಂದು ಅದಕ್ಕೆ ಸೇರುತ್ತೆ, ಹಾಗಾಗಿ ಅದನ್ನು ಸಿಂಧೂ ಸಾಗರ ಅಂತ ಕರಿತಾ ಇದ್ರು. ಈ ಕಡೆದು ಬಂಗಾಳ ಕೊಲ್ಲಿ ಅಂತ ಈಗ ಇಟ್ಕೊಂಡಿದ್ವಿ, ಹಿಂದೆ ಅದನ್ನು ಗಂಗಾ ಸಾಗರ ಅಂತ ಕರಿತಾ ಇದ್ವಿ. ಹಾಗಾಗಿ ಸಿಂಧೂ ಸಾಗರ ಗಂಗಾ ಸಾಗರದ ಮಧ್ಯದಲ್ಲಿ ಭಾರತ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರೆಯೋರೆಲ್ಲ ಅದನ್ನು ಅರಬ್ಬಿ ಸಮುದ್ರ ಅಂತ ಕರೆದ್ರು. ಕಾರಣ ಅಂದರೆ ಅರಬ್ಬರು ಈ ಪ್ರದೇಶಗಳ ಮೇಲೆ ತಮ್ಮ ಅಸ್ತಿತ್ವವನ್ನು ಇಟ್ಕೊಂಡಿದ್ರು, ಅದಕ್ಕೋಸ್ಕರವಾಗಿ. ಹಾಗಾದರೆ ಅಷ್ಟು ವರ್ಷಗಳಿಂದ ಅಸ್ತಿತ್ವ ಇಟ್ಕೊಂಡಿದ್ದ ಇವ್ರನ್ನ ಸೋಲಿಸ್ಬಿಟ್ಟು ತಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಒಬ್ಬ ಒಳ್ಳೆ ಹೋರಾಟಗಾರ ಬೇಕಾಗಿತ್ತು. ಹಾಗಾಗಿ ವಾಸ್ಕೋ ಡಿ ಗಾಮ ಪ್ರತಿ ಬಾರಿ ತಾನು ಬಂದು ಹೋಗ್ತಾ ಇದ್ದಂಥ ಕಷ್ಟಕರವಾದ ದಿನಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ಫ್ರಾನ್ಸಿಸ್ಕೋ ಅಲ್ಮೆಡಾ ಅನ್ನುವ ಒಬ್ಬ ವ್ಯಕ್ತಿಯನ್ನು ಪೋರ್ಚುಗಲ್ ದೇಶ ಸೆಲೆಕ್ಟ್ ಮಾಡ್ತು. ಇವನ್ನ ಭಾರತಕ್ಕೆ ವೈಸ್ರಾಯಾಗಿ ಮಾಡಿ ಕಳಿಸಿದ್ರು. ಹಾಗಾದರೆ ಹಿಂದೆ ಬಂದಂಥವನಿಗೂ ಈಗೂ ಡಿಫ್ರೆನ್ಸ್ ಏನಾಗಿತ್ತು ಅಂದರೆ, ಇವನು ವೈಸ್ರಾಯ್ ಆಗಿದ್ದ. ವೈಸ್ರಾಯ್ ಅಂದರೆ ಯುದ್ಧದ ಸಂದರ್ಭವನ್ನು ತಾನು ಸ್ವಂತ ನಿರ್ಣಯ ತೆಗೆದುಕೊಳ್ಳೋ ಅಂಥ ಅಧಿಕಾರ ಅವನಿಗಿತ್ತು. ಹಿಂದಿನವನಿಗೆ ಇರಲಿಲ್ಲ. ಅವನು ಪೋರ್ಚುಗಲ್ಲಿಗೆ ಕೇಳಬೇಕಾಗಿತ್ತು, ಪೋರ್ಚುಗಲ್ಲಿಂದ ಮಾಹಿತಿ ಬರಬೇಕಾಗಿತ್ತು, ಆಮೇಲೆ ಇವನು ಕೆಲಸ ಮಾಡಬೇಕಾಗಿತ್ತು. ಬಟ್ ಈಗ ಅಲ್ಮೆಡಂಗೆ ಹಂಗಿಲ್ಲ, ಫುಲ್ ಪರ್ಮಿಷನ್ಸ್ ಕೊಡಲಾಗಿತ್ತು. ಹಾಗಾಗಿ ಭಾರತಕ್ಕೆ ಬಂದಂಥ ಮೊದಲ ವೈಸ್ರಾಯ್ ಅಂತ ಕರೀತಾರೆ. ಎಲ್ಲ ಹಕ್ಕುಗಳನ್ನು ಅವನಿಗೆ ಕೊಟ್ಟು ಒಟ್ಟು ಅರಬ್ಬಿ ಸಮುದ್ರದ ಮೇಲೆ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅಂತ ಇವನನ್ನು ಕಳಿಸಿದ್ರು. ಈಗ ಅರಬ್ಬರಿಂದ ಅರಬ್ಬಿ ಸಮುದ್ರದ ಮೇಲಿದ್ದಂಥ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ತಗ್ಗಿಸಬೇಕಾಗಿತ್ತು. ಅದಕ್ಕೋಸ್ಕರ ಫ್ರಾನ್ಸಿಸ್ಕೋ ಅಲ್ಮೆಡಾ ನೀಲಿ ಸಾಗರ ನೀತಿಯನ್ನು ಜಾರಿಗೆ ತರ್ತಾನೆ. ಏನಿದು ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು ಅಂತ ನೀವು ತಿಳ್ಕೋಬೇಕು. ಬ್ಲೂ ವಾಟರ್ ಪಾಲಿಸಿ ಅಂದರೆ ಅರಬ್ಬಿ ಸಮುದ್ರದ ತೀರಗಳೇನಿದ್ದಾವೆ ಆ ತೀರಗಳ ಮೇಲೆ ವ್ಯಾಪಾರ ಮಾಡುವ ಸಂಪೂರ್ಣ ಹಕ್ಕನ್ನು ತಾವೇ ಇಟ್ಕೊಳ್ಳೋದನ್ನು ಏಕಸ್ವಾಮ್ಯತೆ ಅಂತ ಕರಿತೀವಿ. ಅಂದರೆ ಏಕಸ್ವಾಮ್ಯ ಅಂದರೆ ಮೊನೋಪೋಲಿ ಪವರ್ ಅಂತ ಕರಿತೀವಿ. ಅವ್ರು ಬಿಟ್ಟರೆ ಬೇರೆ ಯಾರೂ ಅಲ್ಲಿ ಇರಂಗಿಲ್ಲ ಅಂತ. ಆ ವಸ್ತು ಬಿಟ್ಟರೆ ಮಾರ್ಕೆಟಲ್ಲಿ ಬೇರೆ ವಸ್ತು ಅದಕ್ಕೆ ಕಾಂಪಿಟೇಬಲ್ ಇರಲೇಬಾರ್ದು ಅನ್ನೋ ಸ್ಥಿತಿ. ಹಾಗೆ ತಂದೊಡ್ಡುವಂಥ ಅರಬ್ಬರಿಂದ ಸಂಪೂರ್ಣವಾಗಿ ಅರಬ್ಬಿ ಸಮುದ್ರದ ಮೇಲಿನ ಹಕ್ಕುಗಳನ್ನು ತಾನು ತಗೊಳ್ಬೇಕು ಅಂತಲೇ ಈತ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದ. ಈ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದು ಭಾರತದಲ್ಲಿ ಸ್ಟ್ರಾಂಗೆಸ್ಟ್ ಫೋರ್ಸ್ಗಳನ್ನು ರೆಡಿ ಮಾಡಿ ಕ್ಯಾಲಿಕಟ್ಟು, ಕೊಚ್ಚಿನ್ನು ಅದರ ಮೇಲ್ಭಾಗದ ಪ್ರದೇಶಗಳ ಮೇಲೆ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಿ ಹೋದ. ಇವನು ಹೋದ್ಮೇಲೆ ಪೋರ್ಚುಗಲ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಕರೆಸ್ಕೊಳ್ಳೋ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಂದ. ಈ ಅಲ್ಬುಕರ್ಕ್ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ಸ್. ಇವನು ಭಾರತಕ್ಕೆ ಬರ್ತಿದ್ದ ಹಾಗೇ ಅವನಿಗೆ ಗೊತ್ತಾಗಿತ್ತು ಕ್ಯಾಲಿಕಟ್ಟು, ಕೊಚ್ಚಿನ್ನ ಪೂರ್ವದ ಪಶ್ಚಿಮದ ಬಂದರುಗಳ ಮೇಲಿನ ಅಸ್ತಿತ್ವ ಸಿಕ್ಕಿದೆ, ಆದರೆ ಗೋವಾ ಮತ್ತು ಮೇಲಿನ ಸಾಲ್ಸೆಟ್, ಸ್ಯಾಂತೋಮೆ ಪ್ರದೇಶಗಳು, ಬ್ರೋಚ್ವರೆಗಿನ ಪ್ರದೇಶಗಳ ಮೇಲಿನ ಅಸ್ತಿತ್ವ ಬೇಕಾಗಿತ್ತು. ಅಂದರೆ ಕರ್ನಾಟಕದ ಕರಾವಳಿಯಿಂದ ಹಿಡಿದು ಗುಜರಾತ್ನ ಕರಾವಳಿವರೆಗಿನ ಪ್ರದೇಶಗಳ ಮೇಲೆ ತಮ್ಮ ಅಸ್ತಿತ್ವ ಬೇಕು ಅಂದರೆ ಗೋವಾ ವಶಪಡಿಸ್ಕೊಳ್ಬೇಕಾಗಿತ್ತು. ಆದರೆ ಸೇಮ್ ಸಂದರ್ಭ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು ಅಧಿಕಾರದಲ್ಲಿದ್ದರು. ಅಂದರೆ ಬಹಮನಿ ಸಾಮ್ರಾಜ್ಯ ಅವನತಿಯ ನಂತರ ಅಲ್ಲಿ ಬಿಜಾಪುರವನ್ನು ಆದಿಲ್ ಶಾಹಿಗಳು ಆಳ್ತಾಯಿದ್ರು. ಆವಾಗ ದಕ್ಷಿಣ ಭಾರತದಲ್ಲಿದ್ದಂಥ ವೀರ ಕನ್ನಡಿಗ ಅಂತ ಕರೆಸ್ಕೊಳ್ಳೋ ಸ್ಟ್ರಾಂಗೆಸ್ಟ್ ಪರ್ಸನ್ ತುಳು ವಂಶದ ಸಾಮ್ರಾಟ ಅವರೇ ಶ್ರೀಕೃಷ್ಣ ದೇವರಾಯರಿದ್ದರು. ಇಲ್ಲಿ ಶ್ರೀಕೃಷ್ಣ ದೇವರಾಯ, ಮೇಲೆ ಬಿಜಾಪುರದ ಸುಲ್ತಾನ್ ಆದಿಲ್ ಶಾಹಿ, ದೆಹಲಿನಲ್ಲಿ ಬಾಬರ್ ಅವಾಗ
ಅಸ್ತಿತ್ವಕ್ಕಾಗಿ ಅವನು ಹೋರಾಟ ಮಾಡ್ತಾ ಇದ್ದ. ಲಾಹೋರ್ ಭಾಗದಿಂದ ಸ್ಟಾರ್ಟ್ ಮಾಡಿದ್ದ. ಇವರು ಸಮಕಾಲೀನರು 3 ಜನ ಆವಾಗ ಭಾರತದಲ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್ಗಳ ಟೈಮ್ ಅದು. ಹಾಗಾಗಿ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳ ಅಧೀನದಿಂದ ಗೋವಾವನ್ನು ಇವರು ಕಿತ್ಕೊಂಡು ಪೋರ್ಚುಗಲ್ನವ್ರಿಗೆ ಕೊಡಬೇಕು. ಶ್ರೀಕೃಷ್ಣದೇವರಾಯ ಈ ಕೆಲಸ ಮಾಡೋದಕ್ಕೆ ಯಾಕೆ ಒಪ್ಕೊಂಡ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಸಂಗತಿ. ಇಲ್ಲಿ ಏನು, ಶ್ರೀಕೃಷ್ಣದೇವರಾಯನಿಗೆ ಪರ್ಷಿಯಾದ ಕುದುರೆಗಳು ಬೇಕಾಗಿತ್ತು ತನ್ನ ಸೇನೆಯಲ್ಲಿ ಸೇರಿಸ್ಕೊಳ್ಳೋದಕ್ಕಾಗಿ. ಆದರೆ ಈ ಕುದುರೆಗಳು ಬೇಕು ಅಂದರೆ ಅರಬ್ಬರ ಸಹಾಯವನ್ನೇ ತಗೊಳ್ಬೇಕಾಗಿತ್ತು. ಈಗ ಪೋರ್ಚುಗಲ್ನವ್ರು ಏನು ಮಾಡಿದ್ರು, ನಿನ್ನ ಸೇನೆಗೆ ಬೇಕಾಗಿರೋ ಎಲ್ಲ ಕುದುರೆಗಳನ್ನು ನಾವು ಪೂರೈಸ್ತೀವಿ, ನನಗೆ ಗೋವಾವನ್ನು ಕಿತ್ಕೊಡ್ಬೇಕು. ಗೋವಾ ಕೊಡಬೇಕು ಅಂದರೆ ನೀವು ಆದಿಲ್ ಶಾಹಿಗಳ ಜೊತೆಗಿನ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ. ಸರಿ, 1510ರಲ್ಲಿ ಶ್ರೀಕೃಷ್ಣದೇವರಾಯನ ಸಹಾಯವನ್ನು ಪಡ್ಕೊಂಡಂಥ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರದ ಆದಿಲ್ ಶಾಹಿಗಳನ್ನು ಸೋಲಿಸಿಬಿಟ್ಟು ಗೋವಾವನ್ನು ವಶಪಡಿಸಿಕೊಂಡು ಅದನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಹೀಗೆ ಇವರ ಕೇಂದ್ರವನ್ನಾಗಿ ಮಾಡಿಕೊಂಡ ಗೋವಾ ಮುಂದೆ ಭಾರತೀಯರಿಗೆ ಸಿಕ್ಕಿದ್ದು 1961ರಲ್ಲಿ. ನಿಮಗೆ ಪಾರ್ಟ್ 2 ಪಾಠ ಮಾಡುವಾಗ ಹೇಳ್ತೀನಿ. ಗೋವಾವನ್ನು TB ಖುನ್ನಾ ಅಂತ ಕರಿತೀವಿ, ಗೋವಾ ವಿಮೋಚನಾ ತಂದೆ ಅಂತ ಕರಿತೀವಿ. ಅವನಿಂದ ಭಾರತಕ್ಕೆ ಬರುತ್ತೆ. ಮುಂದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಗೆ ಗೋವಾವನ್ನು ನಮಗೆ ದೊರಕಿಸ್ಕೊಟ್ರು ಅನ್ನೋದ್ರ ಬಗ್ಗೆನೂ ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅಲ್ಲಿವರೆಗೂ ಈಗ ನೆನಪಿಟ್ಕೊಳ್ಳಿ, ಗೋವಾ ಈಗ ಪೋರ್ಚುಗೀಸರ ಅಧೀನ ಆಯಿತು. ಹಾಗಾದರೆ ಇಷ್ಟೊಂದು ಸ್ಟ್ರಾಂಗೆಸ್ಟ್ ಆಗಿ ಸಂಸ್ಥಾನಗಳನ್ನು ಕಟ್ಟಿದಂಥ ಪೋರ್ಚುಗೀಸರು ನಮ್ಮ ಇತಿಹಾಸದಲ್ಲಿ ಬೇಗ ಅವನತಿ ಹೊಂದಿದ್ದಾರೆ. ಕಾರಣ ಏನಿರ್ಬೋದು? ಕಾರಣ ಇಷ್ಟೇ, ಪೋರ್ಚುಗೀಸರ ಅವನತಿಗೆ ಕಾರಣ ಡಚ್ಚರು ಮತ್ತು ಇಂಗ್ಲೀಷರ ಆಗಮನದಿಂದ ಇವರ ರಾಜಕೀಯ ಆಡಳಿತ ಇಲ್ಲಿ ಸ್ವಲ್ಪ ಕೊನೆಗೊಳ್ತು. ಯಾಕೆಂದರೆ ಪೋರ್ಚುಗೀಸರು ಬಂದರು, ಆದರೆ ಅವರಿಗಿಂತನೂ ಸೇನಾ ವ್ಯವಸ್ಥೆಯಲ್ಲಿ ವಸಾಹತುಶಾಹಿನಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ಆಗಿದ್ದಂತಹ ಡಚ್ಚರು ಮತ್ತು ಒಳ್ಳೆ ನೌಕಾ ಸೇನೆಯನ್ನು ಕಟ್ಕೊಂಡಿದ್ದಂಥ ಇಂಗ್ಲೀಷರು ಮತ್ತು ಅವರ ರಿಂಗ್ ಆಫ್ ಫೆನ್ಸ್ ಪಾಲಿಸಿ ಅಂತ ಕರಿತೀವಿ, ಸುತ್ತು ಬೇಲಿ ನೀತಿ ಅಂತ ಆಡಳಿತಾತ್ಮಕ ಶಾಹಿ ನೀತಿಗಳು, ಇವೆಲ್ಲ ಪೋರ್ಚುಗೀಸರಿಗಿಂತ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಭಾರತದಲ್ಲಿ ಪೋರ್ಚುಗೀಸರ ರಾಜಕೀಯ ಆಡಳಿತ ಕೊನೆಗೊಳ್ಳುತ್ತೆ. ವ್ಯಾಪಾರ ಸಂಸ್ಕೃತಿ ಎಲ್ಲ ಉಳಿಸ್ಕೊಂಡ್ರು, ಆದರೆ ಪೊಲಿಟಿಕಲ್ ರೈಟ್ಸ್ಗಳನ್ನು ಮಾತ್ರ ಬಿಟ್ಟುಕೊಡ್ಬೇಕಾದ ಅನಿವಾರ್ಯತೆ ಬಂತು. ಮುಂದೆ ಭಾರತಕ್ಕೆ ಡಚ್ಚರು ತಮ್ಮ ಅಧಿಕಾರವನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರ ಅವನತಿ ಕೂಡ ಆಗತ್ತೆ. ಆ ಸ್ಟೋರಿನೂ ಕೂಡ ನೋಡಬೇಕು. 1602ರಲ್ಲಿ ಸ್ನೇಹಿತರೆ ನೆದರ್ಲ್ಯಾಂಡಿಂದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಶುರುವಾಯಿತು. ಈಗ ನೆದರ್ಲ್ಯಾಂಡ್ ಅಂತೀವಿ, ಹಿಂದೆ ಅದಕ್ಕೆ ಹಾಲೆಂಡ್ ಅಂತ ಕರೀತಾ ಇದ್ವಿ. ಆ ಒಂದು ಹಾಲೆಂಡಲ್ಲಿ ಸ್ಥಾಪನೆಯಾದಂತಹ ಡಚ್ ಒಂದು ಈಸ್ಟ್ ಇಂಡಿಯಾ ಕಂಪನಿ ಇವರು ಭಾರತಕ್ಕೆ ಬರ್ತಾರೆ. ಬಂದವರು ಏನು ಮಾಡಿದ್ರು, ಡಚ್ ಭಾರತದಲ್ಲಿ ಸೂರತ್ ಅಂದರೆ ಗುಜರಾತ್ನ ಪ್ರದೇಶಗಳು, ಸೂರತ್, ಬ್ರೋಚ್, ಕ್ಯಾಂಬೆ, ಇನ್ನು ಕೆಳಗೆ ಕೇರಳದ ಭಾಗದಲ್ಲಿ ಕೊಚ್ಚಿನ್ನು, ಮತ್ತು ಈ ಕಡೆ ಪೂರ್ವದ ಬಂದರುಗಳ ಪ್ರದೇಶ ಬಂಗಾಳ ಕೊಲ್ಲಿಯ ತೀರದಲ್ಲಿದ್ದಂಥ ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ತೆರೆದರು. ನೆನಪಿಟ್ಕೊಳ್ಳಿ, ಪಶ್ಚಿಮದ ಕರಾವಳಿಯಲ್ಲೂ ಪೂರ್ವ ಕರಾವಳಿಗಳಲ್ಲೂ ಇವರು ತಮ್ಮ ವ್ಯಾಪಾರದ ಒಂದು ಕೇಂದ್ರಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ತುಂಬ ಅಭಿವೃದ್ಧಿಯನ್ನು ಕೂಡ ಹೊಂದ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಇದನ್ನು ಓದ್ತೀರಿ, ಡಚ್ಚರು ಹೇಗೆ ಭಾರತದ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ, ಭಾರತದ ನಾಣ್ಯ ಸಂಸ್ಕೃತಿ ಮೇಲೆ ಅವ್ರು ಏನು ಪ್ರಭಾವ ಆಗಿದೆ ಅಂತ ನೀವು ಮುಂದಿನ ದಿನಗಳಲ್ಲಿ ಓದ್ತೀರಿ. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ. ಮುಂದೆ ಭಾರತದಲ್ಲಿ ಇಂಗ್ಲೀಷರ ಏಳಿಗೆ ಶುರುವಾಯಿತು. ಡಚ್ಚರು ಈಗೇನು ಮಾಡಿದ್ರು, ಆಗ್ನೇಯ ಏಷ್ಯಾ ದ್ವೀಪಗಳ ಕಡೆಗೆ ತಮ್ಮ ಗಮನ ಹರಿಸಿದರು. ಕಾರಣ ಇದೇ ಡಚ್ಚರು ಹಿಂದೆ ತಾವು ಸ್ವತಂತ್ರ ಆಗೋದಕ್ಕೆ ನೆದರ್ಲ್ಯಾಂಡ್ ಅಂದರೆ ಯುರೋಪಲ್ಲಿ ಇಂಗ್ಲೆಂಡ್ ಜೊತೆಗೆ ಹೋರಾಟ ಮಾಡಿ ಮಾಡಿ ಅವ್ರಿಗೂ ಬೇಜಾರಾಗೋಗಿತ್ತು. ಹಾಗಾಗಿ ಇಲ್ಲೂ ಕೂಡ ಇಂಗ್ಲೀಷರಿಗೆ ನಾವು ಪ್ರತಿಸ್ಪರ್ಧಿಗಳಾಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಆಗ್ನೇಯ ಏಷ್ಯಾದ ದ್ವೀಪಗಳು ಅಂದರೆ ಇವತ್ತಿಗೆ ನೀವು ಮಲೇಷಿಯಾ, ಸಿಂಗಾಪುರ್, ಹಾಗೆ ಇಂಡೋನೇಷ್ಯಾ ಅಂತ ಏನು ಕರಿತೀವಿ, ಈ ಆಗ್ನೇಯ ಏಷ್ಯಾ ದ್ವೀಪಗಳ ಕಡೆಗೆ ತಮ್ಮ ಗಮನವನ್ನು ಹರಿಸ್ತಾರೆ. ಅಂದರೆ ಶ್ರೀಲಂಕಾದಿಂದ ಸೇರಿಕೊಂಡು ಅಷ್ಟು ದ್ವೀಪಗಳ ಕಡೆಗೆ ತಮ್ಮ ಗಮನ ಹರಿಸ್ತಾರೆ. ಈ ಭಾರತದಲ್ಲಿದ್ದಂಥ ಎಲ್ಲ ಪ್ರದೇಶಗಳನ್ನ ಡಚ್ಚರು ಬ್ರಿಟಿಷರಿಗೆ ಹಸ್ತಾಂತರ ಮಾಡಿ ಕೊನೆಗೆ ಅವರು ಇಲ್ಲಿಂದ ವಾಪಸ್ ಹೋಗ್ತಾರೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಮಗೆ ಇತಿಹಾಸ ಬ್ರಿಟಿಷರ ಪ್ರಾಬಲ್ಯ, ಅದಕ್ಕೆ ಡಚ್ಚರು ಬಿಟ್ಟು ಹೋದರು ಅಂತ ಹೇಳ್ತೀವಿ. ಅದಲ್ಲ,
ಒರಿಜಿನಲ್ ಥಾಟ್ ಇರೋದೇನು ಅಂದರೆ ಡಚ್ಚರು ವರ್ಸಸ್ ವೈನಾಡ್ನ ಕೇಂದ್ರದಲ್ಲಿ ನಡೆದಂಥ ಯುದ್ಧಗಳು. ಡಚ್ಚರು ಭಾರತಕ್ಕೆ ಬಂದಾಗ ವೈನಾಡ್ ಅಂದರೆ ಇವತ್ತಿನ ಕೇರಳದ ಪ್ರದೇಶ ವೈನಾಡ್, ಅಲ್ಲಿ ರಾಜ ಮಾರ್ಥಾಂಡ ವರ್ಮ ಕೂಡ ಇದ್ದ. ರಾಜ ಮಾರ್ಥಾಂಡ ವರ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತನಾಗಿರ್ತಕ್ಕಂಥ ದೊರೆ. 1729ರಿಂದ 1758ರವರೆಗೆ ವೈನಾಡು ಸಂಸ್ಥಾನವನ್ನು ಆಳಿದ ಗಂಡುಗಲಿ. ಯಾವುದೇ ಕಾರಣಕ್ಕೂ ಯುರೋಪಿಯನ್ನರಿಗೆ ಶರಣಾಗತಿ ಆಗದೇ ಹೋರಾಟ ಮಾಡಿದಂಥ ಶ್ರೇಷ್ಠ ಒಬ್ಬ ರಾಜ. ಯಾರು? ರಾಜ ಮಾರ್ಥಾಂಡ ವರ್ಮ. ಸೊ ರಾಜ ಮಾರ್ಥಾಂಡ ವರ್ಮ, ಅವರ ತಂದೆ ರಾಜ ರಾಮವರ್ಮ, ಈ ಕಡೆ ಅವರ ತಂದೆ ರಾಜ ರಾಮವರ್ಮ, ಅವನೇ ರಾಜ ಮಾರ್ಥಾಂಡ ವರ್ಮ. ಇವರಿಬ್ಬರ ಶ್ರೇಷ್ಠ ಹೋರಾಟವೇ ದಕ್ಷಿಣ ಭಾರತದಲ್ಲಿ ಡಚ್ಚರು ತಮ್ಮ ಅವನತಿಯನ್ನು ಕಾಣೋದಕ್ಕೂ ಕೂಡ ಕಾರಣ ಆಯಿತು ಅಂತ ಇತಿಹಾಸ ನಮಗೆ ಹೇಳಬೇಕು. ಯಾಕೆಂದರೆ ಈ ಪೂರ್ತಿ ಪರಕೀಯ ಡಚ್ಚರಿಂದ ತಮ್ಮ ಇಡೀ ಸಂಸ್ಥಾನವನ್ನು ಕಾಪಾಡಿಕೊಳ್ತಾನೆ. ಮುಂದೆ ಇದೇ ವೈನಾಡು ಸಂಸ್ಥಾನ ಇಡೀ ಭಾರತದಲ್ಲಿ ಎದ್ದು ಕಾಣುವಂತಹ ದಕ್ಷಿಣ ಭಾರತದ ಶ್ರೇಷ್ಠ ಮನೆತನವಾಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣನಾದವನೇ ರಾಜ ಮಾರ್ಥಾಂಡ ವರ್ಮ. ಅಪ್ಪನಿಗೆ ಹುಡ್ದಂಥ ಮಗ ಕಣ್ರಿ, ಏನು ಗಂಡುಗಲಿ ಅಂತೀರಾ. ರಾಜ ರಾಮವರ್ಮನೂ ಕೂಡ ಅಷ್ಟೇ, ಸ್ಥಳೀಯ ದೊರೆಗಳು ಸಪೋರ್ಟ್ ಮಾಡದೇ ಇದ್ದರೂ ಕೂಡ ನಾನು ಹೋರಾಡ್ತೀನಿ ಅನ್ನುವಂಥ ಗಂಡುಗಲಿ. ಅಂಥ ಒಬ್ಬ ರಾಜ ರಾಮವರ್ಮನ ಮಗನೇ ರಾಜ ಮಾರ್ಥಾಂಡ ವರ್ಮ. ಸೊ ಇವನು ಕೂಡ ಅಷ್ಟೇ ಕರಿಮೆಣಸಿನ ಕಾಳು ಅಂತೇನು ಕರಿತೀವಲ್ಲ, ಪೆಪ್ಪರ್ ಅಂತ ಕರಿತೀವಿ ನೋಡಿ, ಅದೇ ಕರಿಮೆಣಸಿನ ಒಂದು ಕಾಳುಗಳ ಆಸೆಯಿಂದಾಗಿ ವಿದೇಶಿಯರು ನಿರಂತರವಾಗಿ ಈ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾ ಬಂದರು. ಸಾಮ್ರಾಜ್ಯದ ದಾಹವನ್ನು ಮೆಟ್ಟಿ ನಿಂತಿದ್ರು. ಈಗ ರಾಜ ಮಾರ್ಥಾಂಡ ವರ್ಮ ಆಡಳಿತದಲ್ಲಿ ಅನೇಕ ಸುಧಾರಣೆಗಳನ್ನು ಕೈಗೊಂಡ ರಾಜ. ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಈತ ಸ್ಥಳಾಂತರ ಮಾಡ್ತಾನೆ. ಹಾಗಾಗಿ ತನ್ನ ಸಂಸ್ಥಾನವನ್ನು ವಿಶ್ವ ತಿರುವಂಕೂರು ಸಂಸ್ಥಾನ ಅಂತ ಹೆಸರಾಗುವವರೆಗೆ ಈ ವರ್ಲ್ಡ್ ಲೆವೆಲಲ್ಲಿ ತಿರುವಾಂಕೂರು ಹೆಸರು ಬರೋ ಹಂಗೆ ಮಾಡಿದವನೇ ರಾಜ ಮಾರ್ಥಾಂಡ ವರ್ಮ. ನೆನಪಿಟ್ಕೊಳ್ಳಿ, ಅವ್ರಿಗೆ ಬೇಕಾಗಿದ್ದೇ ಪೆಪ್ಪರ್ಸು. ಇದು ತುಂಬಾ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಒಂದು ಅಂಶ. ಅದು ಈ ಒಂದು ಡಿಮ್ಯಾಂಡನ್ನು ಬ್ರಿಟಿಷರು, ಡಚ್ಚರು ಇವರೆಲ್ಲ ಅದರ ಮೇಲೆ ಅಸ್ತಿತ್ವವನ್ನು ಕಂಡ್ಕೊಳ್ಳೋಕೆ ಬಂದಾಗ ರಾಜ ಮಾರ್ಥಾಂಡ ವರ್ಮ ಸುಮ್ಮನೆ ಇರಲಿಲ್ಲ. ಅವರ ವಿರುದ್ಧ ಅನೇಕ ಹೋರಾಟಗಳನ್ನು ಸೆಟ್ ಮಾಡ್ತಾನೆ. ಆದರೆ ಈ ವ್ಯಕ್ತಿ ಅಧಿಕಾರಕ್ಕೆ ಬಂದಾಗ ಕೇವಲ 24 ವರ್ಷ ವಯಸ್ಸು. ವೈನಾಡು ಸಂಸ್ಥಾನದ ಗಡಿಯನ್ನು ವಿಸ್ತರಿಸಲಿಕ್ಕೆ 50,000 ಸೈನಿಕರ ಸೈನ್ಯವನ್ನು ಕಟ್ತಾನೆ. ಮೆಣಸು ಬೆಳೀತಕ್ಕಂಥ ಅಂದರೆ ಕಾಳು ಮೆಣಸು ಬೆಳೀತಕ್ಕಂಥ ಕೇರಳದ ಸುತ್ತಣ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಳ್ತಾನೆ. ಅದಾಗಲೇ ಕರಿಮೆಣಸಿನ ವ್ಯಾಪಾರದಲ್ಲಿ ಡಚ್ಚರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಂದ್ರೀಕೃತಗೊಂಡ್ಕೊಂಡಿದ್ರು. ಏಕಸ್ವಾಮ್ಯ ವ್ಯಾಪಾರವನ್ನು ಮಾಡ್ತಾಯಿದ್ರು. ಈಗ ಡಚ್ಚರನ್ನು ಸೆದೆಬಡಿಯೋದಕ್ಕಾಗಿ ಅನೇಕ ರಣತಂತ್ರಗಳನ್ನು ರೂಪಿಸಿದವನೇ ಈ ರಾಜ ಮಾರ್ಥಾಂಡ ವರ್ಮ. ತನ್ನ ಸುತ್ತಮುತ್ತಲಿನ ಎಲ್ಲ ಪಾಳೆಗಾರನ ಒಟ್ಟು ಮಾಡ್ತಾನೆ, ಸಂಸ್ಥಾನಿಕರನ್ನ ಒಟ್ಟು ಮಾಡ್ತಾನೆ. ತನ್ನ ಅಧೀನ ಪ್ರದೇಶಗಳನ್ನು ತನ್ನ ಹಿಡಿದಲ್ಲಿಟ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಂಬೈನ್ಡ್ ಆರ್ಮಿಯಾಗಿ ರೆಡಿ ಮಾಡಿ ಡಚ್ಚರ ವಿರುದ್ಧ ಹೋರಾಟಕ್ಕೆ ನಿಲ್ಲಿಸ್ತಾನೆ. ಹಾಗಾಗಿ ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡ್, ವಡಕ್ಕಂಕೂರು ಸಂಸ್ಥಾನಗಳನ್ನೆಲ್ಲ ಆತ ಜೊತೆಗೂಡಿಸ್ಕೊಂಡ್ಬಿಟ್ಟು ಡಚ್ ಸೇನೆಯ ಮೇಲೆ, ತಿರುವಾಂಕೂರ್ ಮೇಲೆ ಆಕ್ರಮಣ ಮಾಡ್ತಾನೆ. ಮಾರ್ಥಾಂಡ ವರ್ಮನ ಈ ಒಂದು ದೊಡ್ಡ ಹೋರಾಟದ ಪಡೆಯನ್ನು ನೋಡಿದಂಥ ಡಚ್ ಕೂಟ ಕೊನೆಗೂ ಹೋರಾಟದಲ್ಲಿ ಸ್ಟ್ರಾಂಗೆಸ್ಟ್ ಆಗಿದ್ದಂಥ ಈ ಪ್ರದೇಶಗಳಿಂದ ಹೋರಾಟವನ್ನು ಮಾಡೋ ಸಂದರ್ಭದಲ್ಲಿ ನೆಡುಮುಂಗಡ ಮತ್ತು ಕೊಟ್ಟಾರಕರ ಅಂತಕ್ಕಂಥ ವ್ಯಾಪಾರ ಕೇಂದ್ರವನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ತವೆ. ಆದರೂ ಕೂಡ ಇನ್ನೂ ಸ್ಟ್ರಾಂಗೆಸ್ಟ್ ಆಗಿ ಹೋರಾಟವನ್ನು ಮಾಡ್ತಾ ಇದ್ದಂಥ ಮಾರ್ಥಾಂಡ ವರ್ಮ ಹೇಳ್ತಾನೆ, ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೋದಿಲ್ಲ ಅಂತೇಳಿ ಡಚ್ಚರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಪತ್ರವನ್ನು ಕೂಡ ಬರೀತಾನೆ. ಯಾವುದೇ ಕಾರಣಕ್ಕೂ ಮೆಣಸಿನ ವ್ಯಾಪಾರದ ಮೇಲಿನ ಏಕಸ್ವಾಮ್ಯವನ್ನು ನಿಮಗೆ ಮಾತ್ರ ಬಿಟ್ಟುಕೊಡಲ್ಲ ಅಂಥೇಳಿ ಆತ ವಾದ ಮಾಡ್ತಾನೆ. ಅಷ್ಟೆಲ್ಲ ಹೋರಾಟ ಆದರೂ ಕೂಡ 1741 ಡಚ್ ಈಸ್ಟ್ ಇಂಡಿಯಾ ಕಂಪನಿ
ಕೊಟ್ಟಾರ್ಕರ ಸಂಸ್ಥಾನವನ್ನು ಮುಂದಿಟ್ಕೊಂಡ್ಬಿಟ್ಟು ಈ ಕೊಟ್ಟಾರ್ಕರದ ಪಾಳೆಗಾರರು ಮಾರ್ಥಾಂಡವರ್ಮನ ವಿರುದ್ಧ ಸಂಚು ಮಾಡ್ತಾರೆ. ಈಗ ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಈಗ ಡಚ್ಚರ ಜೊತೆಗೆ ಸ್ಥಳೀಯ ಸಂಸ್ಥಾನಗಳು ಕೂಡ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ವು. ಇವನ ಜೊತೆಗಿದ್ದಂಥ ರಾಜ ಮಾರ್ಥಾಂಡವರ್ಮನ ಜೊತೆಗಿದ್ದಂಥ ಭಾಳಷ್ಟು ಜನರು ಡಚ್ಚರಿಗೆ ಸಪೋರ್ಟ್ ಮಾಡ್ತಾ ಬಂದರು. ಈಗ ಮಾರ್ಥಾಂಡವರ್ಮನ ಸೇನೆಯ ವಿರುದ್ಧ ಈ ದಾಳಿ ಸಮರ್ಥವಾಗಿ ಹೋರಾಟವನ್ನು ಮಾಡಿಬಿಟ್ಟು ಸೋಲಿಸಿ ಹಿಮ್ಮೆಟ್ಟಿಸಿತು. ಪರಿಣಾಮ ಡಚ್ ಪಡೆಗಳು ಈ ಯುದ್ಧದಲ್ಲೂ ಕೂಡ ಸೋಲನ್ನು ಕಾಣಿಸ್ಕೊಂಡು ಕೊಚ್ಚಿನ್ಗೆ ಹಿಂದಿರುಗ್ತವೆ. ಆದರೂ ಡಚ್ಚರು ಸುಮ್ಮನೆ ಇರಲಿಲ್ಲ. ಮತ್ತೆ ಸಿಲೋನ್ನಿಂದ ಮತ್ತೊಂದಿಷ್ಟಂದರೆ ಇವತ್ತಿನ ಶ್ರೀಲಂಕಾದಿಂದ ಅನೇಕ ಸೈನ್ಯ ಪಡೆಗಳನ್ನು ಮತ್ತಷ್ಟು ತಗೊಂಡು ಬಂದುಬಿಟ್ಟು ಮಾರ್ಥಾಂಡವರ್ಮನ ಮೇಲೆ ಮತ್ತೆ ತಿರುವಾಂಕೂರಿನ ಮೇಲೆ ದಾಳಿಯನ್ನು ಕೂಡ ಮಾಡ್ತಾರೆ. ದಾಳಿಗಳು ಇಷ್ಟು ಹೋರಾಟಗಳು ಬರ್ತಾ ಇದ್ದರೂ ಕೂಡ ಮಾರ್ಥಾಂಡವರ್ಮ ಯಾವತ್ತೂ ತಲೆಬಾಗದವನೇ ಅಲ್ಲ. 1741 ಆಗಸ್ಟ್ 10 ಕೊಳಚಲ್ ಅಂತಕ್ಕಂಥ ಪ್ರದೇಶದಲ್ಲಿ ರಾಜ ಮಾರ್ಥಾಂಡವರ್ಮ ಮತ್ತು ಡಚ್ಚರ ನಡುವೆ 4 ದಿನಗಳ ಕಾಲ ಭೀಕರವಾದ ಕದನ ನಡೆಯುತ್ತೆ. ಅಂತಿಮವಾಗಿ ತಿರುವಾಂಕೂರು ಸೈನ್ಯವೇ ಈ ಯುದ್ಧದಲ್ಲೂ ಕೂಡ ಮೇಲುಗೈ ಸಾಧಿಸುತ್ತೆ. 24 ಪ್ರಮುಖ ಡಚ್ ಅಧಿಕಾರಿಗಳನ್ನ ಯುದ್ಧ ಕೈದಿಗಳನ್ನಾಗಿ ಮಾಡ್ಕೊಂಡು ಬರ್ತಾನೆ ರಾಜ ಮಾರ್ಥಾಂಡವರ್ಮ. ಈಗ ಡಚ್ಚರಿಗೆ ದೊಡ್ಡ ತಲೆನೋವು ಶುರುವಾಯಿತು. ಎಷ್ಟು ಸಂಸ್ಥಾನಿಕರು, ಎಷ್ಟು ಪ್ರಾಂತ್ಯಗಳು, ಯಾವ್ಯಾವುದೋ ದೇಶದ ಸೈನಿಕರನ್ನ ಒಟ್ಟಾಗಿ ತಂದರು ಮಾರ್ಥಾಂಡವರ್ಮನ ಎದುರಿಗೆ ಹೋರಾಟ ಮಾಡೋಕ್ಕೆ ಹೋದರೂ ಡಚ್ಚರು ಸೋಲ್ತಾ ಇರೋದು ಅವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗದೇ ಇಲ್ಲ. ತಮ್ಮೆಲ್ಲ ಗಳಿಸಿದ ಹಣವನ್ನು ಯುದ್ಧಕ್ಕಾಗಿ ಇನ್ವೆಸ್ಟ್ ಮಾಡಿದ್ದನ್ನು ಆಗಿನ ಕಾಲದ ನೆದರ್ಲ್ಯಾಂಡ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಒಪ್ಕೊಳ್ಳಿಲ್ಲ. ಹಾಗಾಗಿ ಡಚ್ಚರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ಆದರೆ ವಿಧಿ ಲಿಖಿತ ಬೇರೆಯೇ ಆಯಿತು ಅಂತ ಹೇಳ್ಬೋದು. ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಂಥ ಮಾರ್ಥಾಂಡವರ್ಮ ಇಡೀ ದಕ್ಷಿಣ ಭಾರತದಿಂದ ಡಚ್ಚರನ್ನ ಕಿತ್ತೊಗಿಬೇಕು ಅಂಥೇಳಿ ಪಣ ತೊಟ್ಟು ರೆಡಿಯಾಗಿದ್ದ. ಕೇರಳ, ತಮಿಳುನಾಡುಗಳಲ್ಲೂ ಕೂಡ ಮೆಣಸಿನ ವ್ಯಾಪಾರದ ಹಕ್ಕನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಡಚ್ಚರ ಹಿಡಿದಲ್ಲಿದ್ದಂಥ ಬಂದರುಗಳನ್ನೆಲ್ಲ ತನ್ನ ಹಿಡಿತಕ್ಕೆ ತೆಗೊಂಡ. ಪರಿಣಾಮ ಮಾರ್ಥಾಂಡವರ್ಮ ಕೊಚ್ಚಿ ಅವತ್ತು ವಿಶ್ವದ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಿಕೊಳ್ತು. ತಿರುವಾಂಕೂರು ಅತ್ಯಂತ ಶ್ರೀಮಂತ ಸಂಸ್ಥಾನ ಕೂಡ ಆಯಿತು. ಅಂತಿಮವಾಗಿ 1753 ಆಗಸ್ಟ್ 15 ಸ್ನೇಹಿತರೆ, ಇದು ದುರಾದೃಷ್ಟವಾದಂತಹ ಒಂದು ದಿನ ಅಂದ್ಕೊಂಡೆ ಕರಿಬೋದು ನಾವು. ಆ ಒಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಹೋದರೂ ಕೂಡ ಇಂಗ್ಲೀಷರ ಒಳಸಂಚು ನಡೆಸಿ ಆ ಒಂದು ಮಾರ್ಥಾಂಡವರ್ಮನ ಮರಣದ ನಂತರ ಆ ಪ್ರದೇಶಗಳ ಅಸ್ತಿತ್ವವನ್ನು ಇಂಗ್ಲೀಷರು ತಮ್ಮ ಹಿಡಿತಕ್ಕೆ ತಕ್ಕೊಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಿದ್ದು, ಅವನು ಇರೋವರೆಗೂ ಮಾರ್ಥಾಂಡವರ್ಮಂದೇ ಹವಾ. ಅವನು ಸತ್ತ ಮೇಲೆ ಆ ಪ್ರದೇಶಗಳು ಮತ್ತೆ ಅವನತಿಯತ್ತ ಮುಖ ಮಾಡಿದ್ವು. ಕಾರಣ ಅದಕ್ಕೆ ಡಚ್ ಒಳ ಒಪ್ಪಂದಗಳು, ಅದಕ್ಕೆ ಇಂಗ್ಲೀಷರು ಮಾಡಿದಂಥ ಸಪೋರ್ಟ್. ಈಗ ನೋಡೋಣ, ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಇಂಗ್ಲೀಷರ ಬಗ್ಗೆ ಓದ್ಕೊಳ್ಬೇಕು. ಇಂಗ್ಲೀಷರು ದ ಸ್ಟ್ರಾಂಗೆಸ್ಟ್ ಪರ್ಸನ್ಸ್. ಭಾರತದಲ್ಲಿ ವ್ಯಾಪಾರದ ಉದ್ದೇಶದಿಂದ ಬಂದರೂ ಕೂಡ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಕಲ್ಪನೆಯಲ್ಲಿದ್ದವರು. ಹಾಗಾಗಿ 1600ಕ್ಕೆ ಬಂದು 1947ರವರೆಗೂ ಕೂಡ ಭಾರತದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದವರು ಇಂಗ್ಲೀಷರು. ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ತಿಂದ ಪರ್ಮಿಷನ್ಸ್ ತೆಗೆದುಕೊಂಡ್ಬಿಟ್ಟು 1600ರಲ್ಲಿ ಇವರು ತಮ್ಮ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಳ್ತಾರೆ. 15 ವರ್ಷಗಳ ಪರವಾನಗಿಯನ್ನು ಕೂಡ ಪಡ್ಕೊಂಡು ಕಂಪನಿ ತಮ್ಮ ವ್ಯಾಪಾರಗಳನ್ನು ಶುರು ಮಾಡ್ತು. 1608ರಿಂದ ಈ ಥರದ ಪ್ರಯತ್ನಗಳು ನಡೀತು. ವಿಲಿಯಂ ಹಾಕಿನ್ಸ್ ಅಂತ ಬರ್ತಾನೆ, ಬೆಸ್ಟ್ ಅಂತ ಬರ್ತಾರೆ. ಆನಂತರ ಸರ್ ಥಾಮಸ್ ರೋ ಬರ್ತಾನೆ. 1613ರಲ್ಲಿ ಔಪಚಾರಿಕವಾಗಿ ಈ ವ್ಯಾಪಾರ ಶುರು ಮಾಡುತ್ತೆ. ಕಂಪನಿಗೆ ಮೊಘಲ್ ಸಾಮ್ರಾಟ ಇವರು ಏನು ಭಾರತಕ್ಕೆ ಬಂದರು, ಆ ಟೈಮಲ್ಲಿ ದೆಹಲಿಯನ್ನು ಆಳ್ತಾ ಇದ್ದಂಥ ಮೊಘಲ್ ರಾಜ ಜಹಾಂಗೀರ್ ಇದ್ದ. ಜಹಾಂಗೀರ್ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಮತ್ತು ಒಂದು ದಾಸ್ತಾನು ಮಳಿಗೆ, ವೇರ್ ಹೌಸ್ ಅಂತ ಏನು ಕರಿತೀವಿ, ಅದನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಫರ್ಮಾನ್ ಅಂದರೆ ಒಂದು ಆರ್ಡರನ್ನು ಇಶ್ಯೂ ಮಾಡ್ದ. ಆ ಆರ್ಡರ್ ಇಶ್ಯೂ ಮಾಡಿದ ಮೇಲೂ ಕೂಡ ಇಲ್ಲಿ ಕೇವಲ ಫ್ಯಾಕ್ಟ್ರಿ ಕಟ್ಕೊಳ್ಳೋದಕ್ಕಾಗಲಿ ದಾಸ್ತಾನು ಮಳಿಗೆ ತೆರೆಯೋದಕ್ಕಾಗಲಿ ಒಪ್ಪಂದ ಆಯಿತು. ಆದರೆ ಪರ್ಮನೆಂಟಾಗಿ ತಮ್ಮ ಈ ಕೇಂದ್ರಗಳನ್ನು ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ.
ಈಗ 1617ರ ಸಮಯ ಇಂಗ್ಲೆಂಡ್ನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಅವತ್ತೊಬ್ಬ ರಾಯಭಾರಿಯಾಗಿ ಬರ್ತಾನೆ. ಅವನೇ ಸರ್ ಥಾಮಸ್ ರೋ. ಈ ಹಿಂದೆ ವಿಲಿಯಂ ಹಾಕಿನ್ಸ್ ಸೂರತ್ನಲ್ಲಿ ಒಪ್ಪಂದ ಮಾಡ್ಕೊಂಡು ಹೋಗಿದ್ರೂ ಕೂಡ ಅಷ್ಟು ಸಕ್ಸಸ್ಫುಲ್ ಆಗಿರಲಿಲ್ಲ. ಆದರೆ ಸರ್ ಥಾಮಸ್ ರೋ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಗೆ ಬೇಕಾಗಿರ್ತಕ್ಕಂಥ ಬಹುದೊಡ್ಡ ಮಟ್ಟದ ಅಧಿಕಾರವೊಂದನ್ನು ಜಹಾಂಗೀರ್ನಿಂದ ಪಡ್ಕೊಂಡು ಹೋಗ್ತಾನೆ. ಹಾಗಾಗಿ ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದ ಹಲವು ಕಡೆ ತಮ್ಮ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವನಿಗೆ ಪರ್ಮಿಷನ್ ಸಿಗ್ತದೆ. ಇದರಿಂದ ಆಗ್ರಾ, ಅಹಮದಾಬಾದ್, ಬ್ರೋಚ್ಗಳಲ್ಲೆಲ್ಲ ತಮ್ಮ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತಾರೆ. ಹಾಗಾಗಿ ದಕ್ಷಿಣ ಭಾರತದ ಹಲವು ಕಡೆ ತಮ್ಮ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಏನು ಗೊತ್ತಾ, 1639 ಚಂದ್ರಗಿರಿಯ ರಾಜನಿಂದ ಇವರು ಮದ್ರಾಸ್ನಲ್ಲಿ ಒಂದಿಷ್ಟು ಭೂಮಿಯನ್ನು ಪಡ್ಕೊಂಡು ಸೈಂಟ್ ಜಾರ್ಜ್ ಪೋರ್ಟ್ ಅಂತಕ್ಕಂಥ ಒಂದು ಬಲಿಷ್ಠವಾದ ಕೋಟೆಯನ್ನು ಕೂಡ ಕಟ್ಕೊಳ್ತಾರೆ. ಮುಂದೆ ಇಂಗ್ಲೆಂಡ್ನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ 10 ಪೌಂಡ್ಗಳ ವಾರ್ಷಿಕ ಬಾಡಿಗೆಗೆ ಕೂಡ ಅವನು ವಹಿಸ್ಕೊಡ್ತಾನೆ. ಅರೆ ಇಲ್ಲಿ ಇವನಿಗೆ ಬಾಂಬೆ ಹೆಂಗೆ ಬಂತು ಅಂತ ಕೂಡ ನೀವು ಯೋಚನೆ ಮಾಡ್ಬೋದು. ಕಾರಣ ಇಷ್ಟೇ, ಈ 2ನೇ ಚಾರ್ಲ್ಸ್ ಏನಿದ್ದಾನೆ ಪೋರ್ಚುಗಲ್ನ ರಾಜಕುಮಾರಿ ಕ್ಯಾಥರೀನಾಳನ್ನು ಮದುವೆ ಆಗಿದ್ದಕ್ಕೆ ಆ ಪೋರ್ಚುಗಲ್ ಅಧೀನದಲ್ಲಿದ್ದಂಥ ಈ ಬಾಂಬೆ ಪ್ರದೇಶವನ್ನು 2ನೇ ಚಾರ್ಲ್ಸ್ಗೆ ಇಲ್ಲಿ ಏನು ಮಾಡಲಾಗಿತ್ತು, ಗಿಫ್ಟ್ ಥರ ಕೊಡಲಾಗಿತ್ತು. ಆ ಗಿಫ್ಟನ್ನು ಇವನೇನು ಮಾಡ್ದ, ಕಂಪನಿಗೆ ಹಸ್ತಾಂತರ ಮಾಡಿದ್ದ. ಹೀಗೆ ಮುಂಬೈ ಇವರ ಅಧೀನಕ್ಕೆ ಬಂತು. ಆ ಕಡೆ ಮದ್ರಾಸ್ ಚಂದ್ರಗಿರಿ ಅರಸನಿಂದ ಅಧೀನಕ್ಕೆ ಬಂದರೆ ಇಲ್ಲಿ ಮುಂಬೈ 2ನೇ ಚಾರ್ಲ್ಸ್ನಿಂದ ಬಂದಿತ್ತು ಕಂಪನಿಗೆ. ಈಗ ಕಂಪನಿ ತನ್ನ ವ್ಯಾಪಾರವನ್ನು ಬಂಗಾಳದ ಕಡೆಗೆ ಸ್ಟ್ರಾಂಗ್ ಆಗಿ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂತಂದರೆ ಗಂಗಾ ನದಿ, ಹೂಗ್ಲಿ ನದಿ, ದಾಮೋದರ್ ನದಿಗಳ ಕೇಂದ್ರ ಆ ಪ್ರದೇಶದ ಹೂಗ್ಲಿ ನದಿಯ ದಂಡೆಯ ಮೇಲೆ ಕಲ್ಕತ್ತಾ, ಗೋವಿಂದಪುರ ಅಂತಕ್ಕಂತಹ ಅಂದರೆ ಸುತನಾತಿ ಈ 3 ಗ್ರಾಮಗಳನ್ನು ಪಡೆದುಕೊಂಡು ಒಟ್ಟಾಗಿ ಅವುಗಳನ್ನು ಖರೀದಿಸಿ ಅದನ್ನು ಕೋಲ್ಕತ್ತಾ ಅನ್ನೋ ಪ್ರದೇಶವನ್ನು ಕನ್ವರ್ಟ್ ಮಾಡಿ ಅಲ್ಲಿ ಪೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಭದ್ರವಾದ ಕೋಟೆಯನ್ನು ಕಟ್ತಾರೆ. ಮುಂದೆ ಬಂಗಾಳದಲ್ಲಿ ಒಂದು ದೊಡ್ಡ ಕಲ್ಕತ್ತಾ ನಗರವಾಗಿಯೂ ಕೂಡ ಅದು ಬೆಳವಣಿಗೆ ಆಯಿತು. ಈಗ ಬ್ರಿಟಿಷರು ಕೂಡ ಇಲ್ಲಿ ನಮಗೆ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದ್ರು, ಸ್ಟ್ಯಾಂಡಪ್ ಆದರು. ಈಗ ಅವರು ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಪಡ್ಕೊಂಡ್ರು ಅಂದರೆ ಅದೇನು ಸುಮ್ಮನೆ ಅಲ್ಲ. ಮದ್ರಾಸಿಂದ ಪಡ್ಕೊಂಡ್ರು, ನಾನು ಹೇಳಿದೆ ನಿಮಗೆ ಬಾಂಬೆ ಕೂಡ ಬಂತು, ಕೋಲ್ಕತ್ತಾ ಬಂತು. ಅಷ್ಟು ಈಸಿಯಾಗಿ ಫೈಲ್ ಇಟ್ಟ ತಕ್ಷಣ ಎಲ್ಲ ಸೈನ್ ಆಗಿಲ್ಲ. ಇಲ್ಲಿ ತುಂಬಾ ಹೋರಾಟಗಳಾಗಿದೆ. ಪರಿಣಾಮ ಇಷ್ಟೊಂದು ಸ್ಟ್ರಾಂಗೆಸ್ಟ್ ಆಗಿ ಸಾಮ್ರಾಜ್ಯ ಕಟ್ಟದಂಥ ಬ್ರಿಟಿಷರು 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲೀಷರು ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರು ಏನು ಮಾಡಿದ್ರು, ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಅದು 1911ರವರೆಗೆ. 11ರಿಂದ ಇಲ್ಲಿ ನಮ್ಮ ರಾಷ್ಟ್ರೀಯ ಹೋರಾಟ ನಡೀತು, ದಂಗೆಗಳು ಶುರುವಾಯಿತು. ಹಾಗಾಗಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡ್ತಾರೆ. ಭಾರತದ ರಾಜಧಾನಿಯಾಗಿ ದೆಹಲಿ 1911ರಿಂದ ಆಯಿತು. ಮುಂದೆ ತಮ್ಮ ಅಧೀನದಲ್ಲಿದ್ದಂಥ ಪ್ರದೇಶಗಳಲ್ಲೆಲ್ಲ ಈ ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂತಹ ನಾಗರಿಕ ಮತ್ತು ಅಪರಾಧ ಕಾನೂನು ಅಂತ ಕರಿತೀವಿ. ಹಾಗಾಗಿ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ಸ್ಗಳನ್ನು ಕೂಡ ಜಾರಿಗೆ ತರೋದ್ರ ಮೂಲಕ ಆ ಪ್ರದೇಶಗಳನ್ನು ತಮ್ಮ ಕೇಂದ್ರವನ್ನಾಗಿ ಇಟ್ಕೊಂಡ್ರು. ಮತ್ತೊಬ್ಬ ಶ್ರೇಷ್ಠ ಯುರೋಪಿಯನ್ಸ್ ಅವರೇನೆ ಫ್ರೆಂಚ್. ಶ್ರೇಷ್ಠ ಅಂತ ಕರಿತಿರೋದು ನಮ್ಮ ದೇಶವನ್ನು ಆಳಿದ್ರು ಅಂತಲ್ಲ, ಯುರೋಪಿಗೆ ಹೋಲಿಸ್ಕೊಂಡ್ರೆ ಫ್ರೆಂಚರದು ತುಂಬ ಅದ್ಭುತವಾದ ತಲೆ. ಹಾಗಾಗಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಇದೊಂದು ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಗಿತ್ತು. ದೇ ಆರ್ ಪ್ರೈವೇಟೈಸೇಷನ್ಸ್, ಆದರೆ ಇದು ಗೌರ್ನೆನ್ಸಲ್ಲಿ ನಡೀತಕ್ಕಂಥದ್ದಾಗಿತ್ತು. ಹಾಗಾಗಿ ಇದು 1668ರಲ್ಲಿ ಭಾರತಕ್ಕೆ ಬರ್ತಾರೆ. ತಮ್ಮ ಮೊದಲ ಕೋಟೆ ಅಂದರೆ ಒಂದು ದಾಸ್ತಾನು ಮಳಿಗೆ, ಒಂದು ವೇರ್ ಹೌಸ್ ಆಗಿ ಇವರು ಸೂರತ್ನಲ್ಲಿ ತಮ್ಮ ಮೊದಲ ಆರಂಭವನ್ನು ಕಾಣ್ತಾರೆ. ಆನಂತರ ಮಚಿಲಿಪಟ್ಟಣ, ಚಂದ್ರನಾಗೂರ್, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಸೋರ್ಗಳನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಮುಂದೆ 1674
ಫ್ರೆಂಚರು ವಾಲಿಕೊಂಡಪುರಂ, ನೆನ್ಪಿಟ್ಕೊಳ್ಳಿ, ಈ ವಾಲಿಕೊಂಡಪುರಂ ಅಂತಕ್ಕಂಥ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ತಮಗೆ ಸೈನ್ ಮಾಡಿಸ್ಕೊಂಡು ಆ ಪ್ರದೇಶವನ್ನು ಪಡ್ಕೊಂಡು ಅದನ್ನು ತುಂಬ ಡೆವಲಪ್ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ವ್ಯಾಪಾರ ಕೇಂದ್ರ ಮತ್ತು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಅದೇ ವಾಲಿಕೊಂಡಪುರಂ ಈಗ ನಾವು ಕರೆಯೋದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ. ಯೋಗ ಸಾಧನೆಗೆ ಭಾರತದ ಇತಿಹಾಸದಲ್ಲಿ ಪಾಂಡಿಚೇರಿ ದಿ ಬೆಸ್ಟ್ ಅಂತ ಓದ್ತೀರ ನೀವು. ಯಾಕೆಂದರೆ ಅರವಿಂದ ಆಶ್ರಮ ಇರೋದು ಅಲ್ಲೇನೆ. ಅಂಥ ಒಂದು ಶ್ರೇಷ್ಠ ಪಾಂಡಿಚೇರಿ ಮೊದಲು ಫ್ರೆಂಚರ ಅಧೀನಕ್ಕೆ ಬಂತು. ಇದೇ ಪುದುಚೇರಿ ಅಥವಾ ಪಾಂಡಿಚೇರಿಯನ್ನು ನಮಗೆ ರಿಟರ್ನ್ ಫ್ರಾನ್ಸ್ನವ್ರು ಕೊಟ್ಟಿದ್ದು 1954ಕ್ಕೆ. ನೀವೇನು ನೋಡ್ತಾ ಇದ್ದೀರಾ ಈ ಮ್ಯಾಪ್ನ, ಆ ಭಾಗದಲ್ಲೇನು ರೌಂಡ್ ಮಾಡಿದ್ದೀನಿ, ತಮಿಳುನಾಡಿನ ಚೆನ್ನೈನ ದಕ್ಷಿಣದಲ್ಲಿ ನಮಗೆ ಕಾಣೋದೆ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಕೂಡ ಕರಿತೀವಿ. ಓಕೆ, ಅದರ ಕೆಳಭಾಗದಲ್ಲಿ ಕಾರೈಕಲ್ ಪ್ರದೇಶಗಳು ಕೂಡ ನಿಮಗೆ ಕಾಣ್ತವೆ. ಹಾಗಾಗಿ ಪ್ರತಿ ಬಾರಿ ಈ ಪ್ರದೇಶಗಳನ್ನ ತಲೆಯಲ್ಲಿಟ್ಕೊಳ್ಳಿ. ಆ ನಂತರ ನೀವು ಇದನ್ನೆಲ್ಲ ಏನು ಮಾಡ್ಬೋದು, ಕಲಿತಾ ಹೋಗ್ಬೋದು. ನೆಕ್ಸ್ಟ್ 1764ರಲ್ಲಿ ಪಾಂಡಿಚೇರಿನಲ್ಲಿ ಮೊದಲ ಗವರ್ನರ್ ಆಗಿ ಬಂದವನೇ ಈ ಡೂಪ್ಲೆ. ತುಂಬ ಮಹತ್ವಾಕಾಂಕ್ಷಿ, ತುಂಬ ದೂರಾಲೋಚನೆಗಳನ್ನು ಇಟ್ಕೊಂಡವನು. ದುರಾಲೋಚನೆ ಅಲ್ಲ, ದೂರಾಲೋಚನೆಗಳನ್ನು ಇಟ್ಕೊಂಡವನು. ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಕಟ್ಟಲೇಬೇಕು ಅಂತ ಶ್ರಮ ಇಟ್ಕೊಂಡು ಬಂದವನು. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಆ ಕಡೆ ಬ್ರಿಟಿಷರು ತುಂಬ ಸ್ಟ್ರಾಂಗ್ ಇದ್ದಾರೆ, ಈ ಕಡೆ ಫ್ರೆಂಚರು ಸ್ಟ್ರಾಂಗ್ ಇದ್ದಾರೆ. ಇವರಿಬ್ಬರು ಕೂಡ ದಕ್ಷಿಣ ಭಾರತವನ್ನು ತಮ್ಮ ಹಿಡಿತಕ್ಕೆ ತಕ್ಕೊಂಡ್ರೆ ಈ ಪೂರ್ತಿ ಕರಾವಳಿ ತೀರಗಳು ತಮ್ಮ ಅಧೀನಕ್ಕೆ ಬಂದರೆ ವ್ಯಾಪಾರ ಮಾಡಲಿಕ್ಕೆ ತುಂಬ ಈಸಿ ಆಗತ್ತೆ ಅಂಥೇಳಿ ಇವರು ತಮ್ಮೊಳಗಡೆ ಪೈಪೋಟಿಗಿಳಿದ್ರು. ಈಗ ಇಂಗ್ಲೀಷರ ಜೊತೆಗೆ ಸಂಘರ್ಷಕ್ಕಿಳಿದ್ರಿಂದ ಕಾರ್ನಾಟಿಕ್ ಯುದ್ಧಗಳಾಗೋದಕ್ಕೆ ಕಾರಣ ಆಯಿತು. ಹಾಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಅತಿ ದೊಡ್ಡ ಪ್ರತಿಸ್ಪರ್ಧೆ ನಡೀತಾ ಇತ್ತು. ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವ, ಕೇವಲ ವ್ಯಾಪಾರದ ಪ್ರಭಾವವನ್ನು ಬಿಡ್ಬಿಡ್ರಿ, ಈಗ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಪ್ರಭಾವವನ್ನು ಉಳಿಸ್ಕೊಳ್ಳೇಬೇಕು ಅಂಥೇಳಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭ ಹೈದರಾಬಾದ್ ಸಂಸ್ಥಾನದಲ್ಲಿ ಕಾರ್ನಾಟಿಕ್ ಪ್ರದೇಶದಲ್ಲೂ ಕೂಡ, ಅಂದರೆ ಈ ಹೈದರಾಬಾದ್ ಮತ್ತು ಕಾರ್ನಾಟಿಕ್ ಇವೆರಡೂ ಕೂಡ ಆ ಕಾಲಕ್ಕೆ ಮೊಘಲರ ಒಂದು ಪ್ರಾಂತ್ಯಗಳಾಗಿತ್ತು. ಸುಬೇದಾರ್ಗಳಲ್ಲಿ ಅಧಿಕಾರವಾಗಿದ್ದವರು. ಯಾವಾಗ ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿ ಅತ್ತ ಹೋಗ್ತಾ ಇತ್ತೋ ಇವರಿಲ್ಲಿ ಸ್ಟ್ರಾಂಗ್ ಆಗಿ ಸುಬೇದಾರ್ಗಳ ತಮ್ಮ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಿಕೊಳ್ತಾ ಬಂದರು. ಹಾಗಾಗಿ ಈ ಒಂದು ಕೇಂದ್ರದ ಮೊಘಲರ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದು ಇಲ್ಲಿ ಸಂಸ್ಥಾನಗಳು ಸ್ವತಂತ್ರವಾದವು. ಈ ಸ್ವತಂತ್ರವಾದ ಸಂಸ್ಥಾನಗಳ ಲಾಭವನ್ನು ಪಡೆದಂಥ ಫ್ರೆಂಚರು ಮತ್ತು ಬ್ರಿಟಿಷರು ಇಲ್ಲಿ ತಮ್ಮ ಅಸ್ತಿತ್ವವನ್ನು ಪಡೆಯೋದಕ್ಕಾಗಿ ಹೋರಾಟ ಶುರು ಮಾಡ್ತಾರೆ. ಅದರ ಪರಿಣಾಮ 3 ಕಾರ್ನಾಟಿಕ್ ಯುದ್ಧಗಳು ನಡೆದೋಯ್ತು. 3 ಕಾರ್ನಾಟಿಕ್ ಯುದ್ಧಗಳು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾರ್ನಾಟಿಕ್ ಯುದ್ಧಗಳು. ನೀವು ನೋಡ್ತಾ ಇದ್ದೀರಿ ಭಾರತದಲ್ಲಿ 3 ಕಾರ್ನಾಟಿಕ್ ಯುದ್ಧಗಳು ನಡೆದಿದೆ. ಸ್ನೇಹಿತರೆ, ನೀವು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ. 3 ಕಾರ್ನಾಟಿಕ್ ಯುದ್ಧಗಳು ದಕ್ಷಿಣ ಭಾರತದ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಯುರೋಪಿಯನ್ನರಿಗೆ ಬಿಟ್ಟುಕೊಟ್ಟಿದ್ದಂಥ ಪಾರ್ಟ್ ಇದು. ಫ್ರೆಂಚರು ಮತ್ತು ಬ್ರಿಟಿಷರು ಇಲ್ಲಿ ನೇರವಾಗಿ ನಾವು ಹೇಳಬಹುದಾದ ಹೆಸರಾದರೂ ಕೂಡ ಸ್ಥಳೀಯ ರಾಜಕಾರಣದಲ್ಲಾಗಿರ್ತಕ್ಕಂತಹ ಒಂದು ವ್ಯತ್ಯಾಸವೇ ಇವರಿಬ್ಬರು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಯಿತು. ನೋಡಿ, 1ನೇ ಕಾರ್ನಾಟಿಕ್ ಯುದ್ಧ 1746ರಿಂದ ಹಿಡಿದು 48ರ ಮಧ್ಯ ನಡೀತು. 2ನೇ ಕಾರ್ನಾಟಿಕ್ ಯುದ್ಧ 1749ರಿಂದ 54ರವರೆಗೆ ಕೂಡ ನಡೀತು. 3ನೇ ಕಾರ್ನಾಟಿಕ್ ಯುದ್ಧ 1756ರಿಂದ 63ರವರೆಗೆ ನಡೀತು. ಕಾರ್ನಾಟಿಕ್ ಅಂದರೆ ಕರ್ನಾಟಕನ ಸಾರ್ ಅಂತ ಕೇಳಬೇಡಿ. ಕಾರ್ನಾಟಿಕ್ ಅಂದರೆ ಕರ್ನಾಟಕ ಅಲ್ಲ, ಇದು ಕೋರಮಂಡಲ ತೀರದ ಪ್ರದೇಶಗಳು, ಅಂದರೆ ತಮಿಳುನಾಡಿನ ಭಾಗಗಳು. ಅದನ್ನು ಕಾರ್ನಾಟಿಕ್, ಅದರ ರಾಜಧಾನಿ ಆರ್ಕಾಟ್ ಅಂತ ಕರೀತಾ ಇದ್ರು. ಕಾರ್ನಾಟಿಕ್ ಮ್ಯೂಸಿಕ್ ಅಂತ ಏನು ಕೇಳಿದಿರಲ್ಲ, ಆ ಪದ ಇದಕ್ಕೆ ಸೂಟ್ ಆಗುತ್ತೆ. ಬಟ್ ಕರ್ನಾಟಕ ಅಲ್ಲ, ಕರ್ನಾಟಕವೇ ಬೇರೆ, ಕಾರ್ನಾಟಿಕ್ಕೇ ಬೇರೆ. ಅದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಸ್ನೇಹಿತರೆ, ಕಾರ್ನಾಟಿಕ್ ಪ್ರಾಂತ್ಯ ಇದೊಂದು ಸುಬೇದಾರಿಕೆ ನಡೀತಿದ್ದಂಥ ಪ್ರಾಂತ್ಯ. ಇದೊಂದು ಸುಬಾ ಅಂತ ಹೋದ ವರ್ಷ ನೀವು ಮೊಘಲ್ ಇತಿಹಾಸ ಓದುವಾಗ ಸುಬಾಗಳು ಅಂತ ಓದಿದ್ದಿರಲ್ಲ, ಪ್ರಾಂತ್ಯಗಳು ಅನ್ನೋ ಪದ,
ಅದು 1724ರಲ್ಲಿ ಈ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಝಾ ಇಲ್ಲಿ ಆಳ್ತಾ ಇದ್ದ. ಅವನೇ ಮೊಘಲ್ ಸುಬೇದಾರ. ಯಾವಾಗ ಉತ್ತರ ಭಾರತದ ಮೊಘಲ್ ದೊರೆಗಳ ಅಸ್ತಿತ್ವ ವೀಕ್ ಆಗ್ತಾ ಇತ್ತೋ ಇವನು ಸ್ಟ್ರಾಂಗ್ ಆದ. ಈಗ ಇವನೇ ಈ ಸಾಮ್ರಾಜ್ಯವನ್ನು ಸ್ವತಂತ್ರಗೊಳಿಸ್ಕೊಂಡ. ಅವನೇ ಇಲ್ಲಿ ಸ್ವತಂತ್ರ ರಾಜನಾಗಿ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ದ. ಇದೇ ಹೈದರಾಬಾದ್ ಸಂಸ್ಥಾನದ ಅಧೀನದಲ್ಲಿ ಇನ್ನೊಂದು ಸಂಸ್ಥಾನ ಇತ್ತು, ಅದೇ ಕಾರ್ನಾಟಿಕ್ ಪ್ರಾಂತ್ಯ. ಈ ಕಾರ್ನಾಟಿಕ್ ಪ್ರಾಂತ್ಯವನ್ನು ಆಳ್ತಾ ಇದ್ದವನು ದೋಸ್ತ್ ಅಲಿ ಅಂತಕ್ಕಂಥವನು. ಇವನು ಆಸಫ್ ಜಾನ್ಗೆ ನೇಮಕಗೊಂಡಿದ್ದರೂ ಕೂಡ ಆಸಫ್ ಜಾಗೆ ಅಷ್ಟು ನಿಷ್ಠನಾಗಿ ಇವನು ಇರಲಿಲ್ಲ. ಹಾಗಾಗಿ ಹೈದರಾಬಾದಲ್ಲಿ ಅಸಫ್ ಜಾ ಆಳ್ತಾ ಇದ್ದರೆ ಕಾರ್ನಾಟಿಕ್ಕಲ್ಲಿ ದೋಸ್ತ್ ಅಲಿ ಆಳ್ತಾ ಇದ್ದ. ಇವೆರಡು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. 1740ರಲ್ಲಿ ಮರಾಠರು ದಾಳಿ ಮಾಡ್ತಾರೆ. ಗಂಡುಗಲಿ 1ನೇ ಬಾಜಿರಾವ್ ಪೇಶ್ವಾ ಇಲ್ಲಿ ಸ್ಟ್ರಾಂಗ್ ಆಗಿದ್ದವನು, ಇಡೀ ದಕ್ಷಿಣ ಭಾರತವನ್ನು ತನ್ನ ಹತೋಟಿಗೆ ತಗೊಳ್ಳೋದಕ್ಕೆ ರೆಡಿ ಇದ್ದವನು. ಹಾಗಾಗಿ ಮರಾಠ ಸಾಮ್ರಾಜ್ಯದ ಈ ಪೇಶ್ವಾ ಈ ಕಾರ್ನಾಟಿಕ್ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇದನ್ನು ಲೂಟಿ ಮಾಡ್ಕೊಂಡ್ಬಿಟ್ಟು ದೋಸ್ತ್ ಅಲಿ ಮತ್ತು ಅವನ ಅಳಿಯ ಚಂದಾ ಸಾಹೇಬ್ ಇವರಿಬ್ಬರನ್ನೂ ಎಳಕ್ಕಂಡೋಗಿ ಸತಾರಾದಲ್ಲಿ ಕೂಡ ಹಾಕ್ದ. ಹಾಗಾಗಿ ಕಾರ್ನಾಟಿಕ್ ಪ್ರಾಂತ್ಯ ಈಗ ಖಾಲಿಯಾಗಿತ್ತು. ಅದು ಕೂಡ ಅಸಫ್ ಜಾನ ಅಧೀನದಲ್ಲೇ ಉಳ್ಕೊಳ್ತು. ಈಗ ಅಸಫ್ ಜಾ ತನ್ನ ನಂಬಿಕಸ್ಥನಾದಂಥ ಮತ್ತೊಬ್ಬ ವ್ಯಕ್ತಿ ಅನ್ವರುದ್ದೀನನ್ನು ಕರ್ನಾಟಿಕ್ನ ನವಾಬನನ್ನಾಗಿ ಮಾಡ್ದ. ಅರ್ಥ ಆಗ್ತಾ ಇದೆ ನಾನು ನಿಮ್ಗೆ ಹೇಳ್ತಾ ಇರೋದು? ಅಸಫ್ ಜಾ ಇದ್ದಾನೆ ಹೈದರಾಬಾದಲ್ಲಿ, ದೋಸ್ತ್ ಅಲಿ ಕರ್ನಾಟಿಕ್ನಲ್ಲಿದ್ದಾನೆ. ಈಗ ಪೇಶ್ವಾಗಳು ದಾಳಿ ಮಾಡ್ತಾರೆ ಮರಾಠರು. ಆ ಒಂದು ಚಂದಾ ಸಾಹೇಬ್ ಮತ್ತು ದೋಸ್ತ್ ಅಲಿ ಮಾವ ಅಳಿಯ ಇವರಿಬ್ಬರನ್ನ ಎಳ್ಕೊಂಡೋಗಿ ಸತಾರದಲ್ಲಿಟ್ಟ. ಕಾರ್ನಾಟಿಕ್ ಪ್ರಾಂತ್ಯವನ್ನು ಈಗ ಆಳೋರು ಯಾರು ಅಂತಂದರೆ ಅಸಫ್ ಜಾನ ಒಬ್ಬ ನಂಬಿಕಸ್ಥ ವ್ಯಕ್ತಿ ಅನ್ವರುದ್ದೀನನ್ನು ಕಾರ್ನಾಟಿಕ್ ನವಾಬನನ್ನಾಗಿ ಮಾಡ್ದ. ಹಾಗಾಗಿ ಹೈದರಾಬಾದಲ್ಲಿ ಅಸಫ್ ಜಾ, ಕಾರ್ನಾಟಿಕ್ನಲ್ಲಿ ಅನ್ವರುದ್ದೀನ್ ಇದ್ದರು. ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಬ್ಲೂ ಶೇಡಲ್ಲಿ ಕಾಣ್ತಾ ಇರ್ತಕ್ಕಂತಹ ಈ ಭಾಗನೇ ಫ್ರೆಂಚ್ ಇಂಡಿಯಾ ಪ್ರಾಂತ್ಯಗಳಾಗಿತ್ತು ಆ ಕಾಲಕ್ಕೆ. ಇದೇನೇ ನಾನು ಮಾತಾಡ್ತಾ ಇರ್ತಕ್ಕಂತಹ ಹೈದರಾಬಾದ್ ಮತ್ತು ಕಾರ್ನಾಟಿಕ್ ಸಂಸ್ಥಾನಗಳು. ಇದರ ಮೇಲಿನ ಅಸ್ತಿತ್ವವನ್ನೇ ಈಗ ಬ್ರಿಟಿಷರು ಮತ್ತು ಫ್ರೆಂಚರು ತಾವು ಗಳಿಸ್ಕೊಳ್ಳೋದಕ್ಕಿಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಹಾಗಾಗಿ 1ನೇ ಕಾರ್ನಾಟಿಕ್ ಯುದ್ಧ ನಡೀತು 1746ರಿಂದ 48ರವರೆಗೆ. ಸುಖ ಸುಮ್ಮನೆ ಯುದ್ಧಗಳೇನು ನಡೆಯೋದಿಲ್ಲ. ಇದಕ್ಕೊಂದಿಷ್ಟು ಮೋಟಿವೇಶನ್ಸ್ ಬೇಕು, ಕಾರಣಗಳು ಬೇಕು, ಹೋರಾಟ ಮಾಡಲೇಬೇಕು ಅನ್ನೋ ಹಠ ಬೇಕು. ಹಠಕ್ಕೆ ಕಾರಣ ಆಗಿದ್ದೇನು? ಯುರೋಪ್ನಲ್ಲಿ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ಆಸ್ಟ್ರಿಯಾ ದೇಶದ ಮೇಲೆ ತಮ್ಮ ಅಸ್ತಿತ್ವವನ್ನು ಸಾಧಿಸೋದಕ್ಕಾಗಿ ಯುದ್ಧವನ್ನು ಆರಂಭಿಸಿದರು. ಸರಿ, ಯುದ್ಧವನ್ನೇನೋ ಆರಂಭಿಸಿದರು, ಯುದ್ಧ ಕೂಡ ನಡೀತಾ ಇತ್ತು. ಆದರೆ ಯುರೋಪಲ್ಲಿ ನಡೆದಂಥ ಈ ಯುದ್ಧದ ಕಾರಣ ಭಾರತದಲ್ಲಿದ್ದಂಥ ಬ್ರಿಟಿಷರಿಗೂ ಫ್ರೆಂಚರಿಗೂ ಕೂಡ ಹೋರಾಟ ಶುರುವಾಯಿತು. ಭಾರತದಲ್ಲಿ ಫ್ರೆಂಚರು ಬ್ರಿಟಿಷರು ತಮ್ಮ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಬೇಕು ಅಂಥೇಳಿ ಪರಸ್ಪರ ಇವರು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಫ್ರೆಂಚರು ಕೋರಮಂಡಲ ತೀರದ ಮೇಲಿನ ತಮ್ಮ ಅಸ್ತಿತ್ವವನ್ನು ಸಾಧಿಸೋದಕ್ಕಾಗಿ ಬ್ರಿಟಿಷರ ಅಧೀನದಲ್ಲಿದ್ದಂಥ ಮದ್ರಾಸನ್ನು ವಶಪಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಿಮಗೆ ಈ ಹಿಂದೆ ಹೇಳಿದ್ದೀನಿ ನಾನು, ಬ್ರಿಟಿಷರು ಕೂಡ ಮದ್ರಾಸ್ನ ಪ್ರಾಂತ್ಯವನ್ನು ಚಂದ್ರಗಿರಿ ಅರಸನಿಂದ ಪಡ್ಕೊಂಡು ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಸೈಂಟ್ ಜಾರ್ಜ್ ಪೋರ್ಟ್ ಕೂಡ ಕಟ್ಕೊಂಡು ಸ್ಟ್ರಾಂಗೆಸ್ಟ್ ಆಗಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ರು ಅಂತ. ಹಾಗಾದರೆ ಈ ಪ್ರದೇಶಗಳ ಮೇಲಿನ ಹಿಡಿತ ತುಂಬಾ ಮುಖ್ಯವಾಗಿತ್ತು. ಡೂಪ್ಲೆಯ ಒಂದು ಕೋರಿಕೆ ಮೇರೆ, ಅಂದರೆ ಫ್ರೆಂಚರ ಒಬ್ಬ ಗವರ್ನರ್ ಆಗಿ ಬಂದಿದ್ದಂಥ ಈ ಡೂಪ್ಲೆ ಏನು ಮಾಡಿದ್ದ, ಈ ಮದ್ರಾಸ್ ಪ್ರಾಂತ್ಯವನ್ನು ಗೆದ್ಕೊಳ್ಬೇಕು ಅಂದರೆ ತಾನೊಬ್ಬನ ಹತ್ರ ಇರುವಂಥ ಫ್ರೆಂಚ್ ಸೇನೆಯಿಂದ ಸಾಧ್ಯ ಇಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಇನ್ನೂ ಪ್ರಬಲವಾದ ನೌಕಾ ಸೇನೆಯ ಅಗತ್ಯತೆ ಇತ್ತು. ಹಾಗಾಗಿ ಈತ ಮಾರಿಷಸ್ಸಲ್ಲಿದ್ದಂಥ ಲಾಬೋರ್ಡಿನಾ ಎಂಬ ಸೇನಾಧಿಕಾರಿಗೆ ಆತ ಹೇಳಿ ಕಳಿಸ್ತಾ, ನೀನು ಬಂದು ನನಗೆ ಮದ್ರಾಸನ್ನು ಗೆದ್ದು ಕೊಡೋದಕ್ಕೆ ಸಹಾಯ ಮಾಡು ಅಂತ. ಸರಿ, ನೀನು ಫ್ರೆಂಚ್, ನಾನು ಫ್ರೆಂಚ್, ನೀನು ಒಬ್ಬ ಸೇನಾಧಿಕಾರಿ, ನಾನು ಹೌದು,
ನಾವಿಬ್ಬರೂ ಕೂಡ ಸೇರಿ ಹೋರಾಟ ಮಾಡೋಣ ಅಂಥೇಳಿ ಲಬೋರ್ಡಿನಾ ಮಾರಿಷಸ್ ಪ್ರಾಂತ್ಯದಿಂದ ಭಾರತಕ್ಕೆ ಬಂದು ಬ್ರಿಟಿಷರನ್ನ ಯುದ್ಧದಲ್ಲಿ ಸೋಲಿಸಿ ಮದ್ರಾಸನ್ನು ವಶಪಡಿಸ್ಕೊಂಡ. ಬಟ್ ಈಗ ಬ್ರಿಟಿಷರಿಂದ ಮದ್ರಾಸ್ ಕೈಬಿಟ್ಟು ಹೋಯಿತು. ಈಗ ಬ್ರಿಟಿಷರು ಸುಮ್ಮನೆ ಕೂರಲಿಲ್ಲ. ಅಲ್ಲಿನ ಸ್ಥಳೀಯ ನವಾಬನಾಗಿದ್ದಂಥ ಅನ್ವರುದ್ದೀನ್ಗೆ ಕೇಳಿದರು, ಅನ್ವರುದ್ದೀನ್, ನೀನೇನಾದರೂ ಮಾಡಿ ನಮಗೀಗ ಸಹಾಯ ಮಾಡಿದ್ರೆ ನಾವು ನಿಮಗೆ ಮದ್ರಾಸಿಂದ ಬರಬೇಕಾಗಿರ್ತಕ್ಕಂಥ ಆದಾಯದಲ್ಲಿ ನಿನಗೂ ಕೂಡ ಕೊಡ್ತೇವೆ, ನೀನು ಫ್ರೆಂಚರಿಂದ ನಮಗಿದನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ. ಹೀಗೆ ಕೇಳ್ಕೊಳ್ತಿದ್ದಾಗ ಅನ್ವರುದ್ದೀನ್ನ ಸೇನೆ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಸ್ಟಾರ್ಟ್ ಮಾಡ್ತು. ಯಾವಾಗ ಹೋರಾಟ ಸ್ಟಾರ್ಟ್ ಆಯಿತೋ ಲಾಬೋರ್ಡಿನಾ ಕೂಡ ಈ ಫ್ರೆಂಚರ ಲಾಬೋರ್ಡಿನಾ ಇಡೀ ನವಾಬನ ಸೈನ್ಯನ ಸೋಲಿಸ್ಬಿಟ್ಟ. ಮುಂದೆ ಸೋಲಿಸಿ ಮತ್ತೆ ಮದ್ರಾಸರ ಅಧೀನಕ್ಕೆ ಬಂತು. ಈಗ ಇಲ್ಲೊಂದು ಒಳ ಸಂಚು ನಡೀತು. ಯುದ್ಧವನ್ನೇನೋ ಗೆದ್ದಿದ್ದೀನಿ, ಮದ್ರಾಸೇನೋ ನಮ್ಮ ಅಧೀನಕ್ಕೆ ಬಂದಿದೆ, ಈಗ ನಾನು ಡೂಪ್ಲೆಗ್ ಬಿಟ್ಕೊಟ್ರೆ ನನಗೇನು ಲಾಭ ಅಂಥೇಳಿ ಲಾಬೋರ್ಡಿನಾ ತಲೆನಲ್ಲಿ ಯೋಚನೆ ಶುರುವಾಯಿತು. ಅದಕ್ಕೆ ಲಾಬೋರ್ಡಿನಾ ಡೂಪ್ಲೆಗೂ ಹೇಳ್ದಂಗೆ ಮದ್ರಾಸನ್ನು ಬ್ರಿಟಿಷರಿಂದ ಒಂದಿಷ್ಟು ಹಣವನ್ನು ಪಡ್ಕೊಂಡು ಅವ್ರಿಗೆ ಮದ್ರಾಸನ್ನು ವಾಪಸ್ ಕೊಟ್ಟು ಮಾರಿಷಸ್ಗೆ ಹೋದ. ಡೂಪ್ಲೆ ಈ ವಿಚಾರ ಕೇಳಿ ಕೆಂಡಾಮಂಡಲ್ನಾದ, ಸುಮ್ಮನೆ ಕೂರಲಿಲ್ಲ. ಈಗ ಡೂಪ್ಲೆ ಪುನಃ ಏನಾದರೂ ಮಾಡಿ ಮದ್ರಾಸನ್ನು ಪಡಿಲೇಬೇಕು ಅಂಥೇಳಿ ಅಡಿಯಾರ್ ಪ್ರದೇಶದಲ್ಲಿ ಯುದ್ಧವನ್ನು ಮಾಡ್ತಾನೆ. ಯುದ್ಧ ತುಂಬ ಸ್ಟ್ರಾಂಗಾಗಿ ಹೋಗ್ತಾ ಇತ್ತು. ಆದರೆ ಯುರೋಪಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಇಬ್ಬರೂ ಕೂಡ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದರು. ಅದನ್ನು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತ ಕರಿತೀವಿ. ಈ ಒಪ್ಪಂದದ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಯಾವ ಕಾರಣಕ್ಕೂ ಯುದ್ಧಗಳನ್ನು ಮಾಡಬಾರ್ದು ಅಂತ ಹೇಳಾಯಿತು. ಈ ಒಂದು ಶಾಂತಿ ಒಪ್ಪಂದದ ಪರಿಣಾಮವಾಗಿ ಭಾರತದಲ್ಲಿ ಕೂಡ 1ನೇ ಕಾರ್ನಾಟಿಕ್ ಯುದ್ಧ ನಿಲ್ತು. ಕಾರ್ನಾಟಿಕ್ ಪ್ರದೇಶದಲ್ಲಿ ಒಂದಿಷ್ಟು ಕಾಲ ಶಾಂತಿ ನೆಲೆಸ್ತು. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ, ಕೆಲ ವರ್ಷಗಳಾಯಿತು. ಮತ್ತೆ ನೆಕ್ಸ್ಟ್ ಇಯರ್ 2ನೇ ಕಾರ್ನಾಟಿಕ್ ಯುದ್ಧ ಅಣಿಯಾಯಿತು 1749ರಿಂದ 54. ಹಾಗಾದರೆ ಇಲ್ಲಿ ಏನಾಗಿತ್ತು? ಈಗ ದೊಡ್ಡದಾಗಿ ಟ್ವಿಸ್ಟ್ ಆಗಿದೆ. ಹೈದರಾಬಾದಲ್ಲಿ ಅಧಿಕಾರ ಮಾಡ್ತಿದ್ದಂಥ ಅಸಫ್ ಜಾ ಮರಣ ಹೊಂದಿದ್ದ. 1724ರಿಂದ 48ರವರೆಗೆ ಅಸಫ್ ಜಾ ಹೈದರಾಬಾದ್ ಮತ್ತು ಕಾರ್ನಾಟಿಕ್ಕನ್ನು ತನ್ನ ಸೆಂಟ್ರಲ್ ಫೋರ್ಸಲ್ಲಿ ಆತ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದ. ಬಟ್ ಈಗ ಅವನು ಸತ್ತೋದ ತಕ್ಷಣ ಹೈದರಾಬಾದಲ್ಲಿ ಆ ಸಿಂಹಾಸನಕ್ಕಾಗಿ ಜಗಳ ಶುರುವಾಯಿತು. ಯಾರ ಮದುವೆ? ಅಸಫ್ ಜಾನ ಮಗನಾಗಿದ್ದಂಥ ನಾಸಿರ್ ಜಂಗ್ ಮತ್ತು ಅಸಫ್ ಜಾನ ಮಗಳ ಮಗ ಅಂದರೆ ಮೊಮ್ಮಗ ಮುಜಾಫರ್ ಜಂಗ್ ನಡುವೆ ಆ ಪ್ರಾಂತ್ಯದ ಹೈದರಾಬಾದ್ ಸಿಂಹಾಸನಕ್ಕೆ ತಾನು ರಾಜನಾಗಬೇಕು ಅಂತ ಯುದ್ಧ ಶುರುವಾಯಿತು. ಅದೇ ಟ್ವಿಸ್ಟ್ ಕಾರ್ನಾಟಿಕಲ್ಲೂ ಆಯಿತು. ಕಾರ್ನಾಟಿಕಲ್ಲಿ ಏನಾಯಿತು? ಅನ್ವರುದ್ದೀನನ್ನು ನೇಮಿಸಿದ್ರು. ಬಟ್ ಈಗ ಹಿಂದೆ ಮರಾಠದ ಪೇಶ್ವೆಗಳು ಎಳ್ಕೊಂಡೋಗಿದ್ದಂಥ ದೋಸ್ತ್ ಅಲಿ ಅವನು ಅಲ್ಲೇ ಸತ್ತೋಗಿದ್ದ. ಆದರೆ ಅಳಿಯ ಚಂದಾ ಸಾಹೇಬ್ ಈಗ ವಾಪಸ್ ಬಂದವನೇ ಈ ಕಾರ್ನಾಟಿಕ್ ಪ್ರಾಂತ್ಯ ನನ್ನ ಮಾವ ದೋಸ್ತ್ ಅಲಿದು, ಹಾಗಾಗಿ ಚಂದಾ ಸಾಹೇಬ್ ನಾನು ಅಳಿಯ, ಈಗ ಮಾವನ ಸಾಮ್ರಾಜ್ಯದ ಅಸ್ತಿತ್ವ ನನಗೆ ಸೇರಬೇಕು ಅಂಥೇಳಿ ಅನ್ವರುದ್ದೀನ್ ನಡುವೆ ಯುದ್ಧ ಸ್ಟಾರ್ಟ್ ಆಯಿತು. ಹಾಗಾಗಿ ಕಾರ್ನಾಟಿಕ್ಕಲ್ಲಿ ಚಂದಾ ಸಾಹೇಬ್ಗೂ ಅನ್ವರುದ್ದೀನ್ಗೂ ಜಗಳ, ಹೈದರಾಬಾದಲ್ಲಿ ನಾಸಿರ್ ಜಂಗ್ ಮತ್ತು ಮೊಮ್ಮಗ ಅಂದರೆ ಅಸಫ್ ಜಾನ ಮೊಮ್ಮಗ ಮುಜಾಫರ್ ಜಂಗ್ ನಡುವೆ ಯುದ್ಧ ಶುರುವಾಯಿತು. ಈಗ ಈ ಪರಿಸ್ಥಿತಿ ಲಾಭ ಪಡ್ಕೊಳ್ಳೋಕ್ಕೆ ಫ್ರೆಂಚರು ಏನು ಮಾಡಿದ್ರು, ಇದರಲ್ಲಿ ಯಾರ್ಯಾರ್ದೋ ಸಪೋರ್ಟ್ ಮಾಡ್ಕೊಂಡು ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಕಾರಣ, ಕಾರ್ನಾಟಿಕ್ ಪ್ರದೇಶದಲ್ಲಿ 1749ರಲ್ಲಿ ಚಂದಾ ಸಾಹೇಬ್, ಮುಜಾಫರ್ ಜಂಗ್, ಡೂಪ್ಲೆ ಇವರು 3 ಜನ ಸೇರಿ ಒಂದು ತ್ರಿಕೂಟ ಸೇನೆಯನ್ನು ಮಾಡ್ಕೊಂಡ್ರು. ಚಂದಾ ಸಾಹೇಬ್ ಕಾರ್ನಾಟಿಕ್ಕಿಂದ, ಹೈದರಾಬಾದಿಂದ ಮುಜಾಫರ್ ಜಂಗ್ ಮತ್ತು ಫ್ರೆಂಚರಿಂದ ಡೂಪ್ಲೆ ಇವರು 3 ಜನ ಸೇರಿ ಒಂದು ತ್ರಿಕೂಟ ಸೇನೆಯನ್ನು ಮಾಡಿಕೊಂಡು ಅಂಬೋರ್ ಪ್ರದೇಶದಲ್ಲಿ ಒಂದು ದೊಡ್ಡ ಯುದ್ಧ ಮಾಡಿದ್ರು. ಈ 3 ಜನ ಸೇರಿ ಅನ್ವರುದ್ದೀನ್ನ ಮೇಲೆ ಮುಗಿಬಿದ್ದು ಕಾರ್ನಾಟಿಕ್ ಪ್ರದೇಶದಲ್ಲಿದ್ದಂಥ ಅನ್ವರುದ್ದೀನನ್ನು ಕೊಂದು ಆ ಕಾರ್ನಾಟಿಕ್ ಪ್ರದೇಶವನ್ನು ಚಂದಾ ಸಾಹೇಬನಿಗೆ ಕೊಟ್ಟು, ಚಂದಾ ಸಾಹೇಬ್ ನೀನೇ ಇಲ್ಲಿನ ನವಾಬ ಅಂತ ಘೋಷಣೆ ಮಾಡಿದ್ರು. ಆದರೆ ಬ್ರಿಟಿಷರು ಸುಮ್ಮನೆ ಕೂರಲಿಲ್ಲ.
ಅಯ್ಯೋ, ನಮ್ಮ ಜೊತೆಗಿದ್ದಂಥ ಅನ್ವರುದ್ದೀನ್ ಸತ್ತೋದ್ರೇನಂತೆ, ಅನ್ವರುದ್ದೀನ್ನ ಮಗ ಮಹಮ್ಮದ್ ಅಲಿ ಇದಾನಲ್ಲ, ಮಹಮ್ಮದ್ ಅಲಿನ ಮುಂದಿಟ್ಕೊಂಡು ಯುದ್ಧವನ್ನು ಮಾಡಬೇಕು ಅಂಥೇಳಿ ಬ್ರಿಟಿಷರು ಇದನ್ನು ವಿರೋಧಿಸಿಬಿಟ್ಟು, ಚಂದಾ ಸಾಹೇಬ್ ನವಾಬನನ್ನಾಗಿ ಮಾಡಿದ್ದನ್ನು ವಿರೋಧಿಸಿಬಿಟ್ಟು ಹೋರಾಟಗಳನ್ನು ಶುರು ಮಾಡಿದ್ರು. ಆದರೆ ಹೈದರಾಬಾದಲ್ಲಿ ಏನಾಗಿದೆ, ಆ ಕಡೆ ಹೈದರಾಬಾದ್ ನೋಡ್ತಾ ಇದ್ರೆ ಅಲ್ಲಿ ಮುಜಾಫರ್ ಜಂಗ್, ಚಂದಾ ಸಾಹೇಬ್, ಡೂಪ್ಲೆ ಇದೇ ತ್ರಿಕೂಟ ಸೇನೆ ನಾಸಿರ್ ಜಂಗ್ನನ್ನು ಕೊಂದುಬಿಟ್ರಲ್ಲಿ. ಹಾಗಾಗಿ ಮುಜಾಫರ್ ಜಂಗ್ನ ಎದುರಾಳಿ ನಾಸಿರ್ ಜಂಗ್ ಹೈದರಾಬಾದಲ್ಲಿ ಸತ್ತೋದ. ಮುಜಾಫರ್ ಜಂಗ್ನನ್ನು ಅಲ್ಲಿ ನವಾಬನನ್ನಾಗಿ ಮಾಡಿದ್ರು. ದುರಾದೃಷ್ಟವಶಾತ್ ಗಳಿಸಿದ ಆ ಒಂದು ಪ್ರದೇಶ ಮುಜಾಫರ್ ಜಂಗಿಗೆ ಬಹಳ ವರ್ಷಗಳ ಕಾಲ ಆಳೋದಕ್ಕಾಗಲೇ ಇಲ್ಲ. ಸಡನ್ನಾಗಿ ಆತ ಸತ್ತೋದ ತಕ್ಷಣ ಆ ಸ್ಥಾನಕ್ಕೆ ಫ್ರೆಂಚರು ಅಸಫ್ಜಾನ ಇನ್ನೊಬ್ಬ ಮಗ ಇದ್ದ, ಅವನೇ ಸಲಾಬತ್ ಜಂಗ್ ಅಂತ. ಈಗ ಸಲಾಬತ್ ಜಂಗ್ನನ್ನು ಅಧಿಕಾರಕ್ಕೆ ತಂದರು. ಆದರೆ ಬ್ರಿಟಿಷರಿಗೆ ಇದು ಭಾರಿ ಹಿನ್ನಡೆ. ಯಾಕೆಂದರೆ ಕರ್ನಾಟಕ ಪ್ರದೇಶದಲ್ಲೂ ಕೂಡ ಚಂದಾ ಸಾಹೇಬನನ್ನು ನವಾಬನನ್ನಾಗಿ ಮಾಡಿದ್ದಾರೆ, ಹೈದರಾಬಾದಲ್ಲಿ ನೋಡಿದರೆ ಸಲಾಬತ್ ಜಂಗ್ನನ್ನು ಮಾಡಿದ್ದಾರೆ. ಹಾಗಾದರೆ ಫ್ರೆಂಚರು ಇದೇ ರೀತಿ ಮುಂದುವರೆದ್ರೆ ಇಂಗ್ಲೀಷರಿಗೆ ತುಂಬ ಒಂದು ಭಯ ಶುರುವಾಯಿತು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ನಲ್ಲಿ ಫ್ರೆಂಚರು ನವಾಬನ ರಕ್ಷಣೆಗಾಗಿ ತಮ್ಮದೇ ಸೇನಾ ನಾಯಕ ಕ್ಯಾಪ್ಟನ್ ಬುಸ್ಸಿಯನ್ನು ನೇಮಕ ಮಾಡಿದರು. ಇದೇ ಸಮಯಕ್ಕೆ ಬ್ರಿಟಿಷರ ಸೇನಾನಿ ರಾಬರ್ಟ್ ಕ್ಲೈವ್ ಎಂಟ್ರಿ. ಇಂಗ್ಲೀಷರ ಇತಿಹಾಸದಲ್ಲಿ ರಾಬರ್ಟ್ ಕ್ಲೈವ್ನನ್ನು ಡಿ ಬಾಸ್ ಅನ್ಬೋದು ನಾವು. ಹಾಗೆ ರಾಬರ್ಟ್ ಕ್ಲೈವ್ ಇಲ್ಲಿ ಎಂಟ್ರಿ ಆದವನೇ ಕರ್ನಾಟಕ ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ಅತ್ಯುತ್ತಮವಾದ ಸಂಚನ್ನು ರೂಪಿಸಿಬಿಟ್ಟು ಏಕಾಂಗಿಯಾಗಿದ್ದ ಸಂದರ್ಭ ನೋಡಿಕೊಂಡು ಚಂದಾ ಸಾಹೇಬನ ಮೇಲೆ ಹೋರಾಟಕ್ಕಿಳಿಸಿ ಚಂದಾ ಸಾಹೇಬನನ್ನು ಸೋಲಿಸಿ ನಂತರ ಅವನನ್ನು ಕೊಲೆನೂ ಮಾಡಿಬಿಟ್ಟು ಈ ಹಿಂದೆ ತಮ್ಮ ಪರವಾಗಿದ್ದ ಮೊಹಮ್ಮದ್ ಅಲಿಯನ್ನು ತಂದು ಕರ್ನಾಟಕಲ್ಲಿ ನವಾಬನನ್ನಾಗಿ ಮಾಡಿ ಕರ್ನಾಟಕ ಪ್ರದೇಶ ನಮ್ಮದು ಅಂತೇಳಿ ಬ್ರಿಟಿಷರು ಅಂದರು. ದುರಾದೃಷ್ಟವಶಾತ್ ಹೈದರಾಬಾದರು ಫ್ರೆಂಚರ ಅಧೀನದಲ್ಲಿದೆ ಅಂದ್ಕೊಳ್ಳೋಣ ಅಂದರೆ ಇಲ್ಲಿ ಫ್ರೆಂಚ್ ಸರ್ಕಾರ ಅದೇ ಸಮಯಕ್ಕೆ ಡೂಪ್ಲೆಯನ್ನು ನೀನು ರಾಜೀನಾಮೆ ಕೊಟ್ಟು ವಾಪಸ್ ಫ್ರಾನ್ಸ್ಗೆ ಬಾ ಅಂದರು. ಯಾಕೆ ಅಂದರೆ ಬರೀ ಯುದ್ಧನೇ ಮಾಡ್ತಾ ಭಾಳಷ್ಟು ಹಣ ಖರ್ಚು ಮಾಡಿದೆಯಾ ವಿನಃ ಇಲ್ಲಿ ಲಾಭ ಇಲ್ಲ, ನಿನ್ನಿಂದ ವಾಪಸ್ ಬಾ ಅಂದರು. ಡೂಪ್ಲೆ ಮಹತ್ವಾಕಾಂಕ್ಷೆ ಇದ್ದರೂ ಕೂಡ ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗದೆ ವಾಪಸ್ ಹೋದ. ಅವನ ಪ್ಲೇಸಿಗೆ ಗೊಡೆಹೂ ಅನ್ನೋ ಅಧಿಕಾರಿ ಬಂದ. ಆದರೆ ಗೊಡೆಹೂಗೆ ಈ ಥರ ಯುದ್ಧ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ. ಅನಿವಾರ್ಯವಾಗಿ ಆತ ಯುದ್ಧ ಮುಂದುವರಿಸದೆ 1754ರಲ್ಲಿ ಬ್ರಿಟಿಷರ ಜೊತೆ ಒಂದು ಪಾಂಡಿಚೇರಿ ಶಾಂತಿ ಒಪ್ಪಂದ ಮಾಡ್ಕೊಂಡ. ಅಲ್ಲಿಗೆ ಎರಡನೇ ಕರ್ನಾಟಕ ಸಂದರ್ಭದಲ್ಲಿ ಈಸಿಯಾಗಿ ಆರ್ಕಾಟ್ ಪ್ರದೇಶಗಳನ್ನು ರಾಬರ್ಟ್ ಕ್ಲೈವ್ ತನ್ನ ಅಧೀನಕ್ಕೆ ತೆಗೆದುಕೊಂಡ ಮೇಲೆ ಆರ್ಕಾಟಿಕ್ ಮತ್ತು ಕರ್ನಾಟಕನ ಈ ಪ್ರದೇಶಗಳು ಬ್ರಿಟಿಷರಿಗುಳಿತು. ಹೈದರಾಬಾದ್ ಪ್ರಾಂತ್ಯದಲ್ಲಿ ಕ್ಯಾಪ್ಟನ್ ಬುಸ್ಸಿ ಇದ್ದರೂ ಕೂಡ ಸುಮ್ಮನೆ ಒಂದಿಷ್ಟು ಅಧಿಕಾರ ಅಂತ ಉಳಿಸ್ಕೊಂಡು ಮುಂದುವರೆದರು. ಪರಿಣಾಮ ಬ್ರಿಟಿಷರಿಗೆ ಯುದ್ಧದಲ್ಲಿ ತುಂಬಾ ಲಾಭ ಆಗಿತ್ತು. ಫ್ರೆಂಚರಿಗೆ ಯುದ್ಧದಲ್ಲಿ ಭಾರಿ ಹಿನ್ನಡೆ ಆಯಿತು. ಕರ್ನಾಟಕ ಪ್ರಾಂತ್ಯಗಳು ನಿಧಾನವಾಗಿ ಬ್ರಿಟಿಷರ ಅಧೀನಕ್ಕೆ ಬಂದು ಹೋಯಿತು. ಅಷ್ಟಾದ್ರೇನು ಸುಮ್ಮನೆ ಕೂರೋರಲ್ಲ ಫ್ರೆಂಚರು. ಯಾಕೆಂದರೆ ಕರ್ನಾಟಕ ಬಿಟ್ಟೋಗಿದೆ, ಒಂದು ಸ್ವಲ್ಪ ಹೈದರಾಬಾದ್ ಉಳ್ಕೊಂಡಿದೆ ಅಷ್ಟೇ. ಹಾಗಾಗಿ ಮೂರನೇ ಕರ್ನಾಟಕ 1756ರಿಂದ 63 ಮಧ್ಯೆ ರೆಡಿ ಆಯಿತು. ಡೂಪ್ಲೆ ಬಂದು ಹೋದ್ಮೇಲೆ ಗೊಡೆಹೂ ಬರ್ತಾನೆ. ಗೊಡೆಹೂ ಬಂದು ಹೋದ್ಮೇಲೆ ಈಗ ಕೌಂಟ್ ಡಿ ಲಾಲಿಯನ್ನು ಕಳಿಸಿದ್ರು. ಆದರೆ ಕೌಂಟ್ ಡಿ ಲಾಲಿ ಇಲ್ಲಿ ಬಂದು ಲಾಲಿ ಹಾಡು ಹಾಡಲಿಲ್ಲ. ಅವನು ತುಂಬ ಸ್ಟ್ರಾಂಗೆಸ್ಟ್ ಆಗಿ ಫ್ರೆಂಚರ ಮಹತ್ವಾಕಾಂಕ್ಷೆಯನ್ನು ಮತ್ತೊಮ್ಮೆ ಸಕ್ಸಸ್ ಮಾಡಬೇಕು ಅಂತಲೇ ಬಂದಿದ್ದ. ಹಾಗಾಗಿ ಯುರೋಪಿನಲ್ಲಿ ಫ್ರೆಂಚರಿಗೂ ಬ್ರಿಟಿಷರಿಗೂ ಸಪ್ತವಾರ್ಷಿಕ ಯುದ್ಧ ನಡೀತಾ ಇತ್ತು. ಅದನ್ನೇ ಮುಂದಿಟ್ಕೊಂಡ್ಬಿಟ್ಟು ಕೌಂಟ್ ಡಿ ಲಾಲಿ ಭಾರತದಲ್ಲೂ ಕೂಡ ಬ್ರಿಟಿಷರ ಪ್ರಾಂತ್ಯಗಳ ಬಂಗಾಳ ಮತ್ತು ಕರ್ನಾಟಕ ಪ್ರದೇಶಗಳ ಮೇಲೆ ಯುದ್ಧ ಮಾಡಿ ಅವರ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದ. ಕಾರಣ ಬ್ರಿಟಿಷರು ಈ ಹಿಂದೆ ಪ್ಲಾಸಿ ಕದನ ನಡೆಸ್ಕೊಂಡ್ಬಿಟ್ಟು ಬಂಗಾಳ ಪ್ರಾಂತ್ಯವನ್ನು ಕೂಡ ತಮ್ಮ ಅಧೀನಕ್ಕೆ ಮಾಡ್ಕೊಳ್ಳೋರು ಇದ್ದರು. ಹಾಗಾಗಿ ಸ್ಟ್ರಾಂಗೆಸ್ಟ್ ಆಗಿದ್ದಂಥ ಬ್ರಿಟಿಷರ ವಿರುದ್ಧ 1760ಕ್ಕೆ ಭಾರತಕ್ಕೆ ಬಂದ ಕೌಂಟ್ ಡಿ ಲಾಲಿ ಈಗ ವಾಂಡಿ ವಾಶಲ್ಲಿ ಯುದ್ಧ ಮಾಡ್ದ. ಯುದ್ಧ ತುಂಬ ಸ್ಟ್ರಾಂಗೆಸ್ಟ್ ಆಗಿತ್ತು.
ಇವರಿಗೆ ಟಕ್ಕರ್ ಕೊಡೋದಕ್ಕಾಗಿಯೇ ಮತ್ತೊಬ್ಬ ಬ್ರಿಟಿಷ್ ಸೇನಾಧಿಕಾರಿ ಕೂಡ ಬಂದಿದ್ದ, ಅವನೇ ಸರ್ ಐರ್ಕೂಟ್. ಸರ್ ಐರ್ಕೂಟ್ನ ಈ ಸೇನೆ ವಾಂಡಿವಾಶ್ ಕದನದಲ್ಲಿ ಕೌಂಟ್ ಡಿ ಲಾಲಿಯ ಸೇನೆಯ ಮೇಲೆ ನೇರವಾಗಿ ಯುದ್ಧ ಮಾಡ್ತು. ಈಗ ಫ್ರೆಂಚ್ ಸೇನಾಧಿಕಾರಿ ಕ್ಯಾಪ್ಟನ್ ಬುಸ್ಸಿಯನ್ನು ಸೆರೆ ಹಿಡಿದ್ಬಿಟ್ರು. ಈ ಬುಸ್ಸಿ ಸೆರೆಯಾಗ್ತಿದ್ದಂಗೆ ಕೌಂಟ್ ಡಿ ಲಾಲಿ ಅಲ್ಲಿ ವಾಂಡಿವಾಶ್ನಿಂದ ಓಡೋಗಿ ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊಂಡ. ಮುಂದೆ ಕೌಂಟ್ ಡಿ ಲಾಲಿ 1761ರಲ್ಲಿ ಬ್ರಿಟಿಷರಿಗೆ ಬೇಷರತ್ತಾಗಿ ಪಾಂಡಿಚೇರಿಯಲ್ಲಿ ಶರಣಾಗತಿಯಾದ. ಆಟೋಮ್ಯಾಟಿಕ್ಲಿ ಇದ್ದ ಸಣ್ಣ ಹೈದರಾಬಾದ್ ಪ್ರಾಂತ್ಯವನ್ನು ಕೂಡ ಫ್ರೆಂಚರು ಕಳ್ಕೊಂಡ್ರು, ಬ್ರಿಟಿಷರಿಗೆ ಅಧೀನ ಆಯಿತು. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಈಗ ಅಸಾಮಾನ್ಯ ಪ್ರಭುಗಳಾಗಿ ಮುಂದುವರೆದ್ರು. ಅವರಿಗೆ ಕಾಂಪಿಟೇಟರ್ ಇಲ್ಲದೇ ತುಂಬ ಸ್ಟ್ರಾಂಗೆಸ್ಟ್ ಆಗಿ ದಕ್ಷಿಣ ಭಾರತವನ್ನು ತಮ್ಮ ಅಧೀನಕ್ಕೆ ತಕ್ಕೊಂಡ್ರು. ಈ ಯುದ್ಧ 1763ರಲ್ಲಿ ಯುರೋಪ್ನಲ್ಲಿ ಪ್ಯಾರಿಸ್ ಒಪ್ಪಂದ ಆಗಿದ್ದರಿಂದಾಗಿ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಯುದ್ಧ ಕೊನೆಗೊಳ್ತು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಮೊದಲನೇ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ಲಲ್ಲಿ ಕೊನೆಗೊಂಡ್ರೆ, ಎರಡನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದಲ್ಲಿ ಕೊನೆಗೊಳ್ಳುತ್ತೆ, ಮೂರನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದಲ್ಲಿ ಕೊನೆಗೊಳ್ತಾ ಹೋಯಿತು. ಈ ಯುದ್ಧಗಳ ಪರಿಣಾಮ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳ ಮೇಲಿನ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಏನಿತ್ತು, ಅಂದರೆ ರಾಜಕೀಯ ಹಕ್ಕುಗಳೇನಿತ್ತು, ಅದನ್ನು ಕಳ್ಕೊಂಡ್ಬಿಟ್ರು. ಮತ್ತು ತಥಾಗತ ಅದೇ ರೀತಿಯೇ ವ್ಯಾಪಾರ ಮಾಡ್ಕೊಂಡು ಹೋಗೋ ಅವಕಾಶ ಮಾತ್ರ ಉಳಿಸ್ಕೊಂಡ್ರು. ಪಾಂಡಿಚೇರಿಯನ್ನು ಈ ಒಪ್ಪಂದದಲ್ಲಿ ಬ್ರಿಟಿಷರು ಯಾರಿಗೆ, ಫ್ರೆಂಚರಿಗೆ ಬಿಟ್ಕೊಡ್ತಾರೆ. ಹಾಗೆ ಬಿಟ್ಕೊಟ್ಟಿದ್ದಂಥ ಪಾಂಡಿಚೇರಿಯನ್ನು ಫ್ರೆಂಚರು ನಮಗೆ ಕೊಟ್ಟಿದ್ದು ಯಾವಾಗ ಅಂದರೆ 1954ಕ್ಕೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಅಧಿಕ ಆಯಿತು, ಫ್ರೆಂಚರು ನಿಧಾನವಾಗಿ ಮೂಲೆ ಗುಂಪಾದರು. ಇದಕ್ಕೆಲ್ಲ ಕಾರಣನಾದವನೇ ಇವನೇ, ಬ್ರಿಟಿಷರ ಅಧಿಕಾರದ ಡಿ ಬಾಸ್ ಅಂತ ಕರಿತೀವಿ, ಅವನೇ ರಾಬರ್ಟ್ ಕ್ಲೈವ್. 1725ರಿಂದ 1774ರವರೆಗೆ ಭಾರತದ ಸಂಪೂರ್ಣ ಬ್ರಿಟಿಷ್ ಸಾಮ್ರಾಜ್ಯದ ಅಸ್ತಿತ್ವವನ್ನೇ ತಂದುಕೊಟ್ಟಂಥ ವ್ಯಕ್ತಿ. ಮೊದಲೊಬ್ಬ ಸಣ್ಣ FDA ಅಂದರೆ ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ಏನು ಕರಿತೀವಿ, ಆ ಥರ ಗುಮಾಸ್ತ ಕಾರಕೂನನಾಗಿ ಸೇವೆಗೆ ಸೇರಿಕೊಂಡವನು ಈತ. ಮುಂದೆ ಭಾರತದಲ್ಲಿ ಬ್ರಿಟಿಷರ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿಕೊಡ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಗೆ ಅತ್ಯಧಿಕ ಪ್ರಮಾಣದ ಲಾಭವನ್ನು ತಂದು ಕೊಟ್ಟವನು. ಮುಂದೆ ಬಕ್ಸರ್ ಕದನ ನಡೆಯುತ್ತೆ 1764ರಲ್ಲಿ. ಆ ಮೂಲಕ ಬ್ರಿಟಿಷರಿಗೆ ಕಂದಾಯವನ್ನೂ ಕೂಡ ವಸೂಲಿ ಮಾಡುವಂಥ ದಿವಾನಿ ಹಕ್ಕುಗಳನ್ನು ಕೂಡ ಕೊಟ್ಟವನು ಇದೇ ರಾಬರ್ಟ್ ಕ್ಲೈವ್. ಹಾಗಾಗಿ ರಾಬರ್ಟ್ ಕ್ಲೈವ್ ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತಲೇ ಇವನನ್ನು ಕರೀಲಾಗತ್ತೆ. ಇವನೇನಾರ ಆ ಟೈಮಲ್ಲಿ ಭಾರತಕ್ಕೆ ಬರದೇ ಇದ್ದಿದ್ರೆ ಬ್ರಿಟಿಷರ ಇಷ್ಟು ದೊಡ್ಡ ಅಸ್ತಿತ್ವದ ಇತಿಹಾಸವನ್ನು ನಾವು ಓದ್ತಾ ಇರಲಿಲ್ವೇನೋ ಅಂತ ಅನಿಸತ್ತೆ. ಹಾಗಾಯ್ತೀಗ ದಕ್ಷಿಣ ಕರಾವಳಿ ತೀರಗಳು ಇವರು ಅಧೀನಕ್ಕೆ ಬಂದ ಮೇಲೆ ಪೂರ್ವ ಕರಾವಳಿಯಲ್ಲಿ ಬಂಗಾಳವನ್ನು ಗೆಲ್ಲೋದು ಇವರಿಗೆ ಮುಖ್ಯ ಆಗಿತ್ತು. ನೀವು ನೋಡ್ತಾ ಇರೋ ಈ ಮ್ಯಾಪ್ನ ನೋಡ್ಕೊಳ್ಳಿ, ಯುನೈಟೆಡ್ ಬೆಂಗಾಲ್ ಅಂತ ಹಾಕಿದ್ದೀನಿ. ಸಂಪೂರ್ಣ ಬಂಗಾಳ ಅಂದರೆ ಇವತ್ತಿನ ಬಾಂಗ್ಲಾದೇಶವನ್ನು ಸೇರಿಕೊಂಡು ಇತ್ತು. ಈ ಕಡೆ ಮಯನ್ಮಾರಿಂದ ಸ್ಟಾರ್ಟ್ ಆಗಿ ಇವತ್ತಿನ ಒಡಿಸ್ಸಾ ಪ್ರಾಂತ್ಯದವರೆಗೆ, ಮೇಲೆ ನೇಪಾಳದಿಂದ ಹಿಡಿದುಬಿಟ್ಟು ಈ ಕಡೆ ಕೆಳಗಡೆ ನಮ್ಮ ಇಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ವರೆಗಿನ ಅಷ್ಟು ಪ್ರದೇಶಗಳು ನಮ್ಮ ಬಂಗಾಳ ಪ್ರಾಂತ್ಯ ಆಗಿತ್ತು. ಇಂಥ ಬಂಗಾಳ ಪ್ರಾಂತ್ಯ ಬ್ರಿಟಿಷರ ಅಧೀನಕ್ಕೆ ಬಂದಿದ್ದೇನು ಸುಮ್ಮನೆ ಅಲ್ಲ. ಈ ಪ್ರಾಂತ್ಯವನ್ನು ಪಡೆದುಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರು. ಪ್ರಯತ್ನಕ್ಕೆ ಅವ್ರಿಗೆ ಒಳ್ಳೆ ಅವಕಾಶಗಳಿಲ್ಲಿ ಸೃಷ್ಟಿಯಾಯಿತು. 1717 ಟೈಮ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಒಂದು ಆಯೋಗ ಭಾರತಕ್ಕೆ ಬರುತ್ತೆ. ಜಾರ್ಜ್ ಸರ್ಮನ್ ಆಯೋಗ ಅಂತ ಕರಿತೀವಿ. ಬಟ್ ನಿಮ್ಮ ಪುಸ್ತಕದಲ್ಲಿ ಈಗಿಲ್ಲ, ಅದು ಮುಂದಿನ ದಿನಗಳಲ್ಲಿ ಅದನ್ನು ಓದ್ತೀರಾ. ಅದೇ ಟೈಮಲ್ಲಿ ಭಾರತದಲ್ಲಿ ಮೊಘಲ್ ದೊರೆ ಫಾರಕ್ಸಿಯಾರ್ ಅಧಿಕಾರದಲ್ಲಿದ್ದ ಡೆಲ್ಲಿನಲ್ಲಿ. ಹಾಗಾಗಿ ಮೊಘಲರ ಅಧೀನವಾಗಿದ್ದಂಥ ಬಂಗಾಳವನ್ನು ಬ್ರಿಟಿಷರು ಗೆದ್ಕೊಳ್ಬೇಕು. ಅದೇ ಟೈಮಲ್ಲಿ ಫಾರಕ್ಸಿಯರ್ ಬ್ರಿಟಿಷರು ಬಂದರು, ಬಂಗಾಳ ಕೊಡಿ ಅಂತ ಕೇಳಿದ ತಕ್ಷಣ ಫಾರಕ್ಸಿಯರ್ ಕೊಡೋದಕ್ಕೆ ಅವನೇನು ದಡ್ಡ ಅಲ್ಲ. ಕೇಳಿದ ತಕ್ಷಣ ಕೊಡೋದಕ್ಕೆ ಅವನಿಗೂ ಏನಿದಿಲ್ಲ. ಆದರೆ ಹಾಗೆ ಕೊಡಬೇಕು ಅಂದರೆ ಏನಾಯ್ತು ಇಲ್ಲಿ, ಅಲ್ಲೊಂದು ಟ್ವಿಸ್ಟ್ ಇದೆ. ಫಾರಕ್ಸಿಯರ್ಗೆ ಒಂದು ಸ್ಕಿನ್ ಡಿಸೀಸಸ್ ಇತ್ತು.
ಎನಿ ಟೈಮ್ ಕೆರ್ಕೊಳ್ತಾ ಇದ್ದ. ಅಂಥ ಒಂದು ಸ್ಕಿನ್ ಡಿಸೀಸಸ್, ಚರ್ಮ ಕಾಯಿಲೆಯಿಂದ ನರಳುತ್ತಾ ಇದ್ದ. ಅದೇ ಟೈಮಲ್ಲಿ ಈ ಒಂದು ಜಾರ್ಜ್ ಸರ್ಮನ್ ಆಯೋಗದಲ್ಲಿದ್ದಂತಹ ಒಬ್ಬ ಡಾಕ್ಟರ್ ಇವನಿಗೊಂದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಅವನ ಈ ಕೆರ್ಕೊಳ್ಳೋ ಕಾಯಿಲೆ ಕ್ಲೋಸ್ ಆಯಿತು. ಅದ್ರ ಖುಷಿಗೆ ಫಾರೂಕ್ ಸಿಯರ್ ಬಂಗಾಳದ ಮೇಲಿನ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಪಾರ ಮಾಡ್ಕೊಂಡು ಹೋಗುವಂತಹ, ಅದರಲ್ಲೂ ಸುಂಕ ಮುಕ್ತ ತೆರಿಗೆನೇ ಕೊಡದೆ ಪೂರ್ತಿ ನೀವು ವ್ಯಾಪಾರ ಮಾಡಿಕೊಳ್ಳಿ ಅನ್ನುವಂಥ ಒಂದು ದಸ್ತಕ್ ಅನ್ನೋ ಅಧಿಕಾರವನ್ನು ಫಾರೂಕ್ ಸಿಯಾರ್ ಬ್ರಿಟಿಷರಿಗೆ ಬಿಟ್ಕೊಟ್ಟ. ನೋಡ್ರಿ, ಅದನ್ನೇ ಜೋಕ್ ಅನ್ನೋದು. ಕೆರೆತ ವಾಸಿಯಾಗಿದ್ದೇ ತಡ ಮನುಷ್ಯ ಎಷ್ಟು ಖುಷಿ ಬೀಳ್ತಾನೆ ಅನ್ನೋದಕ್ಕೆ ಇದು ಒಂದು ಕಾರಣ. ಹಾಗಾಗಿ ಫಾರೂಕ್ ಸಿಯರ್ನಿಂದ ದಸ್ತಕ್ ಅಧಿಕಾರವನ್ನು ಪಡ್ಕೊಂಡಂಥ ಈ ಬ್ರಿಟಿಷರು ಬಂಗಾಳದಲ್ಲಿ ಮೊದಲ ಬಾರಿ ಸುಂಕ ಮುಕ್ತ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಪಡ್ಕೊಂಡ್ರು. ಸರಿ, ಈಗ ಬಂಗಾಳದಲ್ಲಿ ವ್ಯಾಪಾರದ ಅಸ್ತಿತ್ವ ಸ್ಟಾರ್ಟ್ ಆಯಿತು. ಆದರೆ ಈ ಹಕ್ಕನ್ನು ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡಿದ್ರು, ದಸ್ತಕ್ ಅವನು ಕೊಟ್ಟಿದ್ದು ಈಸ್ಟ್ ಇಂಡಿಯಾ ಕಂಪನಿಗೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡಿದ್ರು, ಕಂಪನಿ ಹೆಸರಲ್ಲಿ ಇವರು ಪ್ರೈವೇಟ್ ವ್ಯವಹಾರಗಳನ್ನು ಕೂಡ ಶುರು ಮಾಡ್ತಾ ಬಂದರು. ಇದರಿಂದ ಅತ್ಯಧಿಕ ಪ್ರಮಾಣದ ತೆರಿಗೆ ದೆಹಲಿಯ ಮೊಘಲ್ ವಂಶಕ್ಕೂ ಬರಲಿಲ್ಲ, ಬಂಗಾಳದಲ್ಲಿದ್ದಂಥ ನವಾಬ್ಗಿರಿಗೂ ಕೂಡ ಸಿಗಲಿಲ್ಲ. ಹಾಗಾಗಿ ಈ ಇಡೀ ಯುನೈಟೆಡ್ ಬೆಂಗಾಲ್ನಲ್ಲಿ ಭಾಳಷ್ಟು ರೀತಿಯಲ್ಲಿ ಬ್ರಿಟಿಷರು ಪ್ರಬಲರಾಗ್ತಾಯಿದ್ರು. ಮೊಘಲ್ ಸಂಸ್ಥಾನ ಮತ್ತು ಬಂಗಾಳದ ನವಾಬ ಸಂಸ್ಥಾನ ದುಡ್ಡನ್ನು ಗಳಿಸೋದಕ್ಕಾಗ್ದೇ, ತೆರಿಗೆಯಿಂದ ಹಣ ಬರದೇ ಇವು ಬಡತನವನ್ನು ಎದುರಿಸೋ ಸ್ಥಿತಿಗೆ ಬಂತು. ನೀವು ಹೇಗೆ ಕಾರ್ನಾಟಿಕಲ್ ಅಸಬ್ಜಾ ಸಂಸ್ಥಾನವನ್ನು ಕಟ್ಟಿದ್ನೋ ಹಾಗೆ ಬಂಗಾಳದಲ್ಲೂ ಕೂಡ ಮುರ್ಷಿದ್ ಕುಲಿ ಖಾನ್, ಈತ ಮೊಘಲ್ ಸುಬೇದಾರನಾಗಿದ್ದವನು. ಫಾರೂಕ್ ಸಿಯರ್ ವೀಕ್ ಅಂತ ಗೊತ್ತಾದ ತಕ್ಷಣ ಇವನು ಕೂಡ ಸ್ವತಂತ್ರವನ್ನಾಗಿ ಮಾಡ್ಕೊಂಡಿದ್ದ. ಮುಂದೆ ಮುರ್ಷಿದ್ ಕುಲಿ ಖಾನ್ನ ವಂಶಸ್ಥರಲ್ಲಿ ಅಲಿವರ್ದಿ ಖಾನ್ ತನಕ ಬರ್ತಾರೆ. ಇವರೆಲ್ಲರೂ ಕೂಡ ಈ ದಸ್ತಕ್ಕನ್ನು ವಿರೋಧಿಸ್ತಾನೆ ಬಂದರು. ಆದರೂ ಕಂಪನಿಗೆ ಬಂಗಾಳದ ನವಾಬರ ಜೊತೆಗಿನ ಈ ಒಂದು ಅಸಮಾಧಾನ ಮುಂದೆ ಯುದ್ಧಕ್ಕೆ ಕಾರಣವಾಯಿತು. ಬಂಗಾಳದ ಮೇಲಿನ ಸಂಪೂರ್ಣ ಅಸ್ತಿತ್ವ ಪಡ್ಕೊಳ್ಳೋದಕ್ಕೆ ಬ್ರಿಟಿಷರು 2 ಯುದ್ಧಗಳನ್ನು ಮಾಡಬೇಕಾಯಿತು. ಒಂದು ಪ್ಲಾಸಿ ಕದನ, ಮತ್ತೊಂದು ಬಕ್ಸಾರ್ ಕದನ. ಈ 2 ಯುದ್ಧಗಳ ಬ್ರಿಟಿಷರನ್ನ ಸ್ಟ್ರಾಂಗ್ ಆಗಿ ಭಾರತದಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಪ್ಲಾಸಿ ಕದನ 1757 ಜೂನ್ 23ರಂದು ನಡೆದಂಥ ಯುದ್ಧ. ಏನು ಸರ್, ಒಂದೇ ದಿನ ಹೇಳ್ತಾ ಇದ್ದೀರಿ ಅಂದರೆ ಅದು ಯುದ್ಧನೇ ನಡೆದಿದ್ದು ಒಂದೇ ದಿನ, ಕೇವಲ 1-2 ಗಂಟೆಗಳಲ್ಲಿ ಮುಗಿದೋಗಿರೋ ಯುದ್ಧ ಅದು. ಹಂಗೆ ನೋಡಿದ್ರೆ ಅದು ಯುದ್ಧನೇ ಅಲ್ಲ ಅನ್ಕೊಳ್ಬೇಕು ನಾವು. ನಮ್ಮವರು ನಮ್ಮವನನ್ನೇ ಕೊಂದಂಥದ್ದು, ಆದರೆ ಅದರ ಹಿರಿಮೆ ಮಾತ್ರ ಬ್ರಿಟಿಷರಿಗೆ ಹೋಗಿದೆ. ಅಲ್ಲಿ ಬಂಗಾಳದಲ್ಲಿ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂಥೇಳಿ ಅಲಿಮರ್ದಿ ಖಾನ್ನ ಮಗನಾಗಿದ್ದ, ಅಂದರೆ ಮಗಳ ಮಗನಾಗಿದ್ದಂಥ ಸಿರಾಜುದ್ದೌಲ್ ಈಗ ನವಾಬ್ಗಿರಿಗೆ ಬಂದಿದ್ದ. ಅವನು ಈ ಹಿಂದೆ ಕೊಟ್ಟಿದ್ದಂಥ ದಸ್ತಕ್ನ ದುರುಪಯೋಗ ಮಾಡ್ತಾ ಇದ್ರಲ್ಲ ಬ್ರಿಟಿಷ್ ಅಧಿಕಾರಿಗಳು, ಅವ್ರನ್ನ ವಿರೋಧಿಸಿದ. ಇನ್ಮೇಲೆ ನಿಮಗೆ ಕಂಪನಿ ಹೆಸರಲ್ಲಿರೋ ದಸ್ತಕ್ಕನ್ನು ನೀವು ನಿಮ್ಮ ಪ್ರೈವೇಟಾಗಿ ಯೂಸ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಆ ವ್ಯಾಪಾರದ ಹಕ್ಕನ್ನು ನಾನು ನಿಮ್ಮ ಜೊತೆಗೆ ವಿರೋಧಿಸ್ತಾ ಇದ್ದೀನಿ, ಆ ಹಕ್ಕು ನಿಮಗೆ ಕೊಡಲ್ಲ ಅಂತ. ಆದರೆ ಎರಡನೇದು ಇನ್ನೊಂದು ಕಾರಣ ಇದೆ. ಬ್ರಿಟಿಷರು ಬಂಗಾಳದಲ್ಲಿ ಕೋಟೆ ಕಟ್ಟಬೇಕು ಅಂದರೆ ಈಗ ಬಂಗಾಳದ ನವಾಬಗಿರಿಯ ಅನುಮತಿ ಪಡ್ಕೊಳ್ಬೇಕಾಗಿತ್ತು. ಆದರೆ ಬ್ರಿಟಿಷರು ಬಂಗಾಳದ ನವಾಬನ ಅನುಮತಿಯನ್ನು ಪಡೆಯದೆ ಕೋಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನೂ ಕಟ್ಟಿ ಅಲ್ಲಿಗೆ ಯುದ್ಧಕ್ಕೆ ಬೇಕಾದ ಫಿರಂಗಿಗಳನ್ನೆಲ್ಲ ತಂದಿಟ್ಕೊಂಡ. ಇದನ್ನು ಸಿರಾಜುದ್ದೌಲ್ ಪ್ರಶ್ನೆ ಮಾಡ್ದ, ನೀವು ಈ ರೀತಿ ಕೋಟೆ ಕಟ್ಟೋದು ತಪ್ಪು, ಈ ರೀತಿ ಯುದ್ಧಾಸ್ತ್ರಗಳ ಸಂಗ್ರಹಣೆ ಮಾಡೋದು ಕೂಡ ತಪ್ಪು ಅಂದ. ಆದರೆ ಬ್ರಿಟಿಷರು ಇವನ ಮಾತಿಗೆ ಬೆಲೆನೇ ಕೊಡಲಿಲ್ಲ. ಇದಕ್ಕೆ ಸಿಟ್ಟು ಬಂದು ಸಿರಾಜುದ್ದೌಲ್ ಒಂದು ದೊಡ್ಡ ಘಟನೆಯನ್ನು ಮಾಡ್ತಾನೆ. ಏನು, ಅದನ್ನು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತಲೇ ಇತಿಹಾಸದಲ್ಲಿ ಅದನ್ನು ಬರೆದಿದ್ದಾರೆ. ಭಾಳಷ್ಟು ಇತಿಹಾಸಕಾರರು ನೀವು ಮುಂದೆ ದೊಡ್ಡ ಮಟ್ಟದ ಓದುವಿಕೆ ಮಾಡುವಾಗ ನಿಮಗೆ ಇದರ ಬಗ್ಗೆ ವಿಶ್ಲೇಷಣೆಗಳು ಬರ್ತದೆ. ನಿಜವಾಗ್ಲೂ ಕಪ್ಪು ಕೋಣೆ ದುರಂತ ನಡೀತಾ ಅಂದರೆ ನಡೆದಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ, ಇನ್ನು ಕೆಲವರು ನಡೆದಿದೆ ಅಂತ ವಾದ ಮಾಡ್ತಾರೆ. ನಡೆದಿದೆ ಅಂತ ವಾದ ಮಾಡೋಕ್ಕೆ ಅವ್ರ ಹತ್ರ ಇರೋದು ಒಂದೇ ಒಂದು, ಅದೇನೆ ಹ್ಯಾಲ್ವೆಲ್ ಅಂತ ಭಾರತಕ್ಕೆ ಬಂದಿದ್ದ ಆ ಬರಹಗಾರ ಬರೆದಂಥ ಒಂದು ರೆಕಾರ್ಡ್ ಅಷ್ಟೆ.
ಆದರೆ ಅವತ್ತಿನ ಸಮಕಾಲೀನ ಇತಿಹಾಸಕಾರರು ಭಾಳಷ್ಟು ಜನರಿದ್ದರು, ಅವ್ರು ಯಾರ ಇತಿಹಾಸದಲ್ಲೂ ಈ ದುರಂತದ ಬಗ್ಗೆ ಹೇಳಿಕೆನೇ ಇಲ್ಲ. ಹಾಗಾಗಿ ಇದು ನಡೆದೇ ಇಲ್ಲ ಅಂತ ಕೆಲವರು, ಅದನ್ನು ಮುಂದೆ ನೋಡೋಣ. ಬಟ್ ಅಟ್ ಪ್ರೆಸೆಂಟ್ ನಮ್ಮ ಪುಸ್ತಕದಲ್ಲಿದೆ ಕಪ್ಪು ಕೋಣೆ ದುರಂತ. ಸಿರಾಜುದ್ದೌಲ್ ಒಂದು ಚಿಕ್ಕ ರೂಮಿನಲ್ಲಿ 146 ಬ್ರಿಟಿಷ್ ಜನರನ್ನ ಹಾಕ್ತಾನೆ. ಹಾಕಿ ಆ ರೂಮಲ್ಲಿ 123 ಮಂದಿ ಸತ್ತೋಗ್ಬಿಟ್ಟಿದ್ರು ಅಂತ, ಉಸಿರು ಕಟ್ಟಿ ಸತ್ತೋಗಿದ್ರು. ಅಷ್ಟು ಒಂದು ಕ್ಲೋಸ್ ಆಗಿರೋ ರೂಮಲ್ಲಿ ಹಾಕ್ತಾನೆ. ಇದರಿಂದನೇ ಸಿಟ್ಟಿಗೆದ್ದಂಥ ಬ್ರಿಟಿಷರ ಆ ಕಮಾಂಡರ್ ಇನ್ ಚೀಫ್ ಆಗಿದ್ದ ರಾಬರ್ಟ್ ಕ್ಲೈವ್ ಈಗ ಯುದ್ಧಕ್ಕೆ ಬರುವಾಗ ಸುಮ್ಮನೆ ಸೇನೆ ಕರ್ಕೊಂಡು ಯುದ್ಧಕ್ಕೆ ಬಂದರೆ ಸಿರಾಜುದ್ದೌಲ್ ಸೋತ್ಬಿಡ್ತಾನ? ಸೋಲಲ್ಲ. ಆದರೆ ಸ್ಟ್ರಾಂಗೆಸ್ಟ್ ಆಗಿದ್ದ ಸಿರಾಜುದ್ದೌಲ್ನ ಸೋಲಿಸ್ಬೇಕು ಅಂದರೆ ಬ್ರಿಟಿಷರು ಯುದ್ಧದ ತಯಾರಿ ಮಾಡ್ಕೊಳ್ಬೇಕು. ಆದರೆ ಬ್ರಿಲಿಯಂಟ್ ಮೈಂಡ್ ಹೊಂದಿದ್ದ ರಾಬರ್ಟ್ ಕ್ಲೈವ್ ಈಗ ಯುದ್ಧದ ತಯಾರಿ ನಡೆಸ್ದ. ಹೆಂಗೆ? ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲ್ಗೆ ವಿರೋಧಿಗಳು ಯಾರ್ಯಾರಿದ್ದಾರೆ ಅಂತ ನೋಡ್ದ. ಅವಾಗ ಅವನ ಆಸ್ಥಾನದಲ್ಲೇ ಇದ್ದಂತಹ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸೇಠ್ ಅಂದರೆ ಫೈನಾನ್ಷಿಯಲ್ ವ್ಯವಸ್ಥೆಯನ್ನು ನೋಡ್ಕೊಳ್ಳೋರು, ಮಾರ್ಕೆಟ್ ವ್ಯವಸ್ಥೆಯನ್ನು ನೋಡ್ಕೊಳ್ಳೋರು, ಇವನ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋರು, ಇವರಿಗೆಲ್ಲ ಸಿರಾಜುದ್ದೌಲ್ ತುಂಬ ಸ್ಟ್ರಿಕ್ಟ್ ಮಾಡಿದ್ರಿಂದ ಸಿರಾಜುದ್ದೌಲ್ನ ವಿರುದ್ಧ ಇವರಿಗೊಂದಿಷ್ಟು ಅಸಮಾಧಾನ ಇತ್ತು. ಅವ್ರನ್ನೆಲ್ಲ ರಾಬರ್ಟ್ ಕ್ಲೈವ್ ಮಾತುಕತೆ ಮಾಡಿ ಒಳಸಂಚು ಮಾಡಿ ತನ್ನ ಪರ ಇರುವಂತೆ ಅವರನ್ನು ಇಟ್ಕೊಂಡ. ಆದರೆ ಇಷ್ಟಿಟ್ಕೊಂಡ್ರೆ ಕೆಲಸ ಆಗಲ್ಲ. ಸಿರಾಜುದ್ದೌಲ್ನ ಸೇನೆಯ ಕಮಾಂಡರ್ ಆಗಿದ್ದ ಮೀರ್ ಜಾಫರ್ನನ್ನು ಕೂಡ ಭೇಟಿ ಮಾಡಿ, ನೀನು ತುಂಬ ಒಳ್ಳೆ ಹೋರಾಟಗಾರ, ಆದರೆ ನೀನು ಹೋರಾಟ ಮಾಡಿ ಸಿರಾಜುದ್ದೌಲ್ನ ಯಾಕೆ ನವಾಬನನ್ನಾಗಿ ಮಾಡ್ತಿ? ನಾವು ನಿನ್ನನ್ನೇ ನವಾಬನನ್ನಾಗಿ ಮಾಡ್ತೀವಿ, ನೀವು ನನ್ನ ಪರ ಇರು ಅಂತ ಕೇಳ್ಕೊಂಡ್ರು ಬ್ರಿಟಿಷ್. ಆಸೆಯಿಂದ ಮೀರ್ ಜಾಫರ್ ಸಿರಾಜುದ್ದೌಲ್ನ ವಿರುದ್ಧ ನಂಬಿಕೆ ದ್ರೋಹಕ್ಕೆ ಮುಂದಾಗ್ಬಿಟ್ಟು ಅಂಥ ಬ್ರಿಟಿಷರು ಒಡ್ಡಿದ ಆಸೆಗೆ ಮನಸ್ಸೋತ್ಕೊಂಡ್ಬಿಟ್ಟು ಮುಂದೆ ನಾನು ನವಾಬನಾಗ್ಬೋದು ಅಂತ ಆಸೆ ಪಟ್ಟು ಸಿರಾಜುದ್ದೌಲ್ನ ಸೇನೆಯ ಒಳಗಡೆನೆ ಸಂಚುಗಳನ್ನು ಮಾಡ್ದ. ಸರಿ, ಯುದ್ಧ ಸ್ಟಾರ್ಟ್ ಆಯಿತು. ಯುದ್ಧ ಸ್ಟಾರ್ಟ್ ಆದಾಗ ಸಿರಾಜುದ್ದೌಲ್ ಯುದ್ಧಕ್ಕೆ ಆಕ್ರಮಣ ಅಂತೇಳಿ ಕೂಗಿರ್ಬೋದೇನೋ ಮೋಸ್ಟ್ಲಿ, ಯುದ್ಧ ಮಾಡಿ ಅಂತ. ಆದರೆ ಮೀರ್ ಜಾಫರ್ನ ಸೇನೆ ಸುಮ್ಮನೆ ನಿಂತಿತ್ತು. ಕಾರಣ, ಬ್ರಿಟಿಷರ ಜೊತೆ ಒಳ ಒಪ್ಪಂದ ಆಗಿತ್ತು. ಅದೇ ಮೀರ್ ಜಾಫರ್ನ ಮಗ ಮೆರಾನ್ ಸಿರಾಜುದ್ದೌಲ್ನ ಪಕ್ಕದಲ್ಲಿ ನಿಂತಿದ್ದ, ಅವನೇ ಸಿರಾಜುದ್ದೌಲ್ನ ಕೊಂದ್ಬಿಟ್ಟ. ಆದರೆ ಇದನ್ನು ನೋಡಿದ್ರೆ ಸಿರಾಜುದ್ದೌಲ್ ನಿಜವಾಗ್ಲೂ ಹೋರಾಟ ಮಾಡಿ ಸೋತ್ನ ಅಂತಂದರೆ ಇಲ್ಲ, ನಮ್ಮವರೇ ಅವನನ್ನು ಕೊಂದಾಕಿದ್ದು. ಇದರಲ್ಲಿ ಬ್ರಿಟಿಷರು ಮಾಡಿದ್ದು ಕೇವಲ ಸಂಚು ಮಾತ್ರ. ಆದರೂ ಯುದ್ಧ ನಡೀತು, ಪರಿಣಾಮ ಅಂತೂ ಆಗಿದೆ. ಈ ಯುದ್ಧ ಭಾರತೀಯರಲ್ಲಿದ್ದಂಥ ಒಂದು ಅನೈಕ್ಯತೆ, ಅಸಂಘಟನಾ ವ್ಯವಸ್ಥೆ ಮತ್ತು ಅವರಲ್ಲಿದ್ದಂಥ ಆಸೆ ಮತ್ತು ಅವರಲ್ಲಿದ್ದಂಥ ಮೋಸ ಪ್ರದರ್ಶನ ಮಾಡ್ತು ವರ್ಲ್ಡಿಗೆ. ಸಿರಾಜುದ್ದೌಲ್ ಸತ್ತೋದ. ಈ ಹಿಂದೆ ರಾಬರ್ಟ್ ಕ್ಲೈವ್ ಒಪ್ಪಂದದ ಪ್ರಕಾರ ಮೀರ್ ಜಾಫರ್ ಈಗ ಬಂಗಾಳದ ನವಾಬ್ನಾದ. ಕಂಪನಿ ಬಂಗಾಳದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಮತ್ತು ಅದೇ ದಸ್ತಕ್ಕನ್ನು ಕಂಟಿನ್ಯೂ ಮಾಡ್ತು, ಅನಿರ್ಬಂಧಿತ ಹಕ್ಕನ್ನು ಪಡೀತೀಗ. ಇನ್ಮೇಲೆ ಯಾರೂ ಕೂಡ ಬಂಗಾಳದ ನವಾಬನೇ ಆಗಿರ್ಬೋದು, ಮೊಘಲ್ ಸಾಮ್ರಾಟ್ನೇ ಆಗಿರ್ಬೋದು, ನಮ್ಮ ವ್ಯಾಪಾರದ ಮೇಲೆ ಅವನು ಯಾವುದೇ ರೀತಿಯಾದ ನಿರ್ಬಂಧಗಳನ್ನು ಹಾಕಂಗಿಲ್ಲ ಅಂತ. ಈಗ ಸಿರಾಜ್ ಕಲ್ಕತ್ತಾದ ಮೇಲೆ ಆಕ್ರಮಣ ನಡೆಸಿದ ಪರಕ್ಕಾಗಿ ಆ ಒಂದು ಯುದ್ಧ ನಷ್ಟದ ಪರಿಹಾರವನ್ನು ಮೀರ್ ಜಾಫರ್ ಕೊಡಬೇಕು ಅಂಥೇಳಿ ರಾಬರ್ಟ್ ಕ್ಲೈವ್ ಕೇಳ್ಕಂಡ. ಈಗ ರಾಬರ್ಟ್ ಕ್ಲೈವ್ ತನ್ನ ನವಾಬನನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಪ್ರತಿಯಾಗಿ ಇದೇ ಮೀರ್ ಜಾಫರ್ 17,70,00,000 ರೂಪಾಯಿ ಕೊಡ್ತಾನೆ. ನೋಡಿ, ಇದೇನು ಸಣ್ಣ ಅಮೌಂಟ್ ಅಲ್ಲ. 1757 ಟೈಮಿಗಿದು 17 ಕೋಟಿ ಕೊಡೋದು ಅಂದರೆ ಅಷ್ಟು ಸುಲಭ ಅಲ್ಲ. 17,70,00,000 ರೂಪಾಯಿ ರಾಬರ್ಟ್ ಕ್ಲೈವ್ ಪಡ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿಯನ್ನು ದಿ ಗ್ರೇಟಾಗಿ ಮಾಡ್ದ ಅವತ್ತು. ಆದರೆ ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ಗೆ ಅವನ ಸಿಂಹಾಸನ ಏನು ರತ್ನದ ಹಾಸಿಗೆ ಅಂತೀವಲ್ವ, ಹಾಗೇನು ಆಗಿರಲಿಲ್ಲ, ಅದು ಮುಳ್ಳಿಂದೇ ಆಗಿತ್ತು ಅಂತ ಆಮೇಲೆ ಗೊತ್ತಾಯ್ತು. ಕಾರಣ, ಮೀರ್ ಜಾಫರ್ ನವಾಬನಾದಮೇಲೆ ಬ್ರಿಟಿಷರು ಅನೇಕ ಬೇಡಿಕೆಗಳನ್ನು ಇಡ್ತಾನೇ ಬಂದರು. ಆ ಎಲ್ಲ ಬೇಡಿಕೆಗಳನ್ನು, ಆಸೆಗಳನ್ನು ಪೂರೈಸೋದಕ್ಕೆ ಮೀರ್ ಜಾಫರ್ಗೆ ಆಗಲೇ ಇಲ್ಲ. ನಾನು ರಾಜ, ನವಾಬ ಅಂತ ನನ್ನನ್ನು ಕೂರಿಸಿದ್ದಾರೆ, ಅಧಿಕಾರ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಬ್ರಿಟಿಷರು. ಇದನ್ನೇ ಹಿಂದೆ ಸಿರಾಜುದ್ದೌಲ್ ವಿರೋಧಿಸಿದ್ದು ಅಂತ ಇವನ್ಗೆ ಆ ಸಿಂಹಾಸನದ ಮೇಲೆ ಕುತ್ಕೊಂಡ ಮೇಲೇ ಗೊತ್ತಾಗಿದ್ದು. ಬ್ರಿಟಿಷರ ಕೈಗೊಂಬೆ ಆಗೋದಕ್ಕೆ ಅವನು ಇಷ್ಟಪಡಲಿಲ್ಲ.
ತನ್ನ ಖಜಾನೆ ಖಾಲಿ ಆಗ್ತಾ ಇತ್ತು, ಹಣನೇ ಇಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವನು ಕೂಡ ಬ್ರಿಟಿಷರನ್ನ ವಿರೋಧಿಸಿದ. ಯಾವಾಗ ಬ್ರಿಟಿಷರನ್ನು ಮೀರ್ ಜಾಫರ್ ವಿರೋಧಿಸಿದ್ದೋ, ಬ್ರಿಟಿಷರು ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಸೇನೆಯ ಕಮಾಂಡರ್ ಆಗಿದ್ದ ಮೀರ್ ಕಾಸಿಮ್ನನ್ನು ಅಧಿಕಾರಕ್ಕೆ ತಂದು ಕೂರಿಸಿದ್ರು. ಮೀರ್ ಜಾಫರ್ ಕೆಳಗಿಳಿಸಿದ್ರು, ಮೀರ್ ಕಾಸಿಮ್ನ ಕೂರಿಸಿದ್ರು. ಈ ಹಿಂದೆ ಸಿರಾಜುದ್ದೌಲ್ಗೂ ಮೀರ್ ಜಾಫರ್ ಇದೇ ಮಾಡಿದ್ದು, ಈಗ ಮೀರ್ ಜಾಫರ್ಗೂ ಇದೇ ಆಯಿತು. ಮೀರ್ ಕಾಸಿಮ್ ಕೂಡ ತುಂಬ ಇಷ್ಟಪಟ್ಟು ಅಧಿಕಾರ ಸಿಕ್ತು ಅಂತೇಳಿ ಕೂತ್ಕೊಂಡ. ಆದರೆ ಮೀರ್ ಕಾಸಿಮ್ಗೆ ಗೊತ್ತಾಯಿತು, ಓಹೋ ಇಲ್ಲಿ ಬ್ರಿಟಿಷರ ನೀತಿಗಳು ಹಿಂಗಿದ್ದಾವ ಅಂತ. ಸರಿ, ಅವನು ಕೂಡ ಬ್ರಿಟಿಷರ ನೀತಿಗಳನ್ನು ವಿರೋಧಿಸಿದ. ಅನಿವಾರ್ಯವಾಗಿ ಮತ್ತೆ ಮೀರ್ ಕಾಸಿಮ್ನನ್ನು ಕೆಳಗಿಳಿಸಿದ್ರು, ಮೀರ್ ಜಾಫರ್ನನ್ನು ಮತ್ತೆ ದೊರೆಯನ್ನಾಗಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮೀರ್ ಕಾಸಿಮ್ ಸುಮ್ಮನೆ ಕೂರಲಿಲ್ಲ. ಅದೇನೇ 1757 ಬಕ್ಸರ್ ಕದನಕ್ಕೆ ಕಾರಣ ಆಯಿತು. ಏನಾಯಿತು ಬಕ್ಸರ್ ಕದನ? ನೋಡಿ, ಬಕ್ಸರ್ ಕದನ ನಡೆಯೋದಕ್ಕೆ ನಿಮಗೆ ಪರೀಕ್ಷೆನಲ್ಲಿ ಹೀಗೆ ಕೇಳೋದು, ಏನು ಕಾರಣಗಳಾಗಿತ್ತು ಅಂತ. ಕಾರಣ ಒಂದು ನೆನಪಿಟ್ಕೊಳ್ಳಿ, ಅಧಿಕಾರ ಕಳೆದುಕೊಂಡಂಥ ಮೀರ್ ಕಾಸಿಮ್ ಮೊದಲು ಬ್ರಿಟಿಷರಿಗೆ ನಿಷ್ಠೆ ಅಂತಿದ್ದ, ಬಟ್ ಈಗ ಅವನು ಅದನ್ನು ವಿರೋಧಿಸ್ತಾ ಇದ್ದ. ಸ್ವತಂತ್ರ ರಾಜ ಅಂತ ಘೋಷಿಸ್ಕೊಂಡ. ಹೀಗೆ ಸ್ವತಂತ್ರ ರಾಜ ಅಂತ ಘೋಷಿಸ್ಕೊಂಡಿದ್ದನ್ನು ಬ್ರಿಟಿಷರು ವಿರೋಧ ಮಾಡಿದ್ರು. ಎರಡನೇದಾಗಿ, ಬಂಗಾಳದಲ್ಲಿ ಕೇವಲ ಬ್ರಿಟಿಷ್ ವ್ಯಾಪಾರಿಗಳಿಗಾಗಿಯೇ ಇದ್ದ ಸುಂಕ ಮುಕ್ತ ವ್ಯಾಪಾರವನ್ನು ಈ ಮೀರ್ ಕಾಸಿಮ್ ಬಂಗಾಳದ ಎಲ್ಲ ಭಾರತೀಯ ವ್ಯಾಪಾರಗಾರರಿಗೂ ಕೊಟ್ಬಿಟ್ಟ. ಎಲ್ಲರಿಗೂ ಈ ಅಧಿಕಾರ ಸಿಕ್ಕ ತಕ್ಷಣ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ದೊಡ್ಡ ಸ್ಪರ್ಧೆ ಎದುರಾಯಿತು. ಇದರಿಂದ ಬ್ರಿಟಿಷರಿಗೆ ಸ್ವಲ್ಪ ಮಾರ್ಕೆಟಲ್ಲಿ ತೊಂದರೆಗಳು ಶುರುವಾಯಿತು. ಇದರಿಂದ ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಅಧಿಕಾರದಿಂದ ಕಿತ್ತಾಕಿ ಮೀರ್ ಜಾಫರ್ನ ನವಾಬನನ್ನಾಗಿ ಮಾಡಿದ್ರು. ಆದರೆ ಮೀರ್ ಕಾಸಿಮ್ ಸುಮ್ಮನೆ ಇರಲಿಲ್ಲ. ಯುದ್ಧಕ್ಕಾಗಿ ಈತನು ರೆಡಿ ಮಾಡ್ಕೊಂಡ. ಏನು ರೆಡಿ ಮಾಡ್ಕೊಂಡ? ಮೀರ್ ಕಾಸಿಮ್ ತನ್ನ ವಿರುದ್ಧವಾಗಿದ್ದಂಥ ಬ್ರಿಟಿಷರ ವಿರುದ್ಧ ತಾನು ಯುದ್ಧದಲ್ಲಿ ಗೆಲ್ಲಬೇಕು ಅಂದರೆ ತನ್ನ ಹತ್ರ ಸೇನೆ ಇಲ್ಲ. ಮೊದಲು ಸೇನೆಗಾಗಿ ಈತ ಮೊಘಲ್ ದೊರೆ ಆಗಿನ 2ನೇ ಶಾ ಆಲಂ ಜೊತೆ ಮಾತುಕತೆ ಮಾಡ್ದ. ನೀವು ನನಗೆ ಮೊಘಲ್ ಸೇನೆಯನ್ನು ಕೊಡಿ, ನಾನು ಬ್ರಿಟಿಷರನ್ನ ಸೋಲಿಸ್ತೀನಿ ಅಂತ. ಆದರೆ ಅದು ಒಂದೇ ಸೇನೆಯಿಂದ ಆಗಲ್ಲ ಅಂತ ಗೊತ್ತಾಯಿತು. ಔದ್ ಪ್ರಾಂತ್ಯದಲ್ಲಿದ್ದ ಶುಜಾ ಉದ್ದೌಲ್ನನ್ನು ಕೂಡ ಸೇರಿಸ್ಕೊಂಡ. ನೀವೇನು ಔದ್ ಅಂತ ಓದ್ತಾ ಇದ್ದೀರಲ್ಲ, ಇವತ್ತು ಔದ್ ಅಂತ ಯಾವುದು ನಿಮಗೆ ಪದ ಸಿಗಲ್ಲ. ಇವತ್ತಿನ ಅಯೋಧ್ಯೆಯನ್ನೇ ಹಿಂದೆ ಔದ್ ಅಂತ ಕರೀತಾ ಇದ್ರು. ಆ ಪ್ರಾಂತ್ಯದಲ್ಲಿ ಇದ್ದಂಥ ಶುಜಾ ಉದ್ದೌಲ್ನನ್ನು ಕೂಡ ಮಾತುಕತೆ ಮಾಡ್ದ. ಅವನು ತನ್ನ ಸೇನೆ ಕೊಡೋಕೆ ಒಪ್ಕೊಂಡ. ಹೀಗಾಗಿ ಮೊಘಲರ ಸೇನೆ, ಶುಜಾ ಉದ್ದೌಲ್ನ ಸೇನೆ, ಈ 2 ಸೇನೆ ಜೊತೆಗೆ ಇವನು ನಾಯಕ, ಈ 3 ಜನರ ತ್ರಿಕೂಟ ಸೇನೆ ಈಗ ಯುದ್ಧಕ್ಕೆ ಬ್ರಿಟಿಷರ ಮೇಲೆ ಬಂದರು. ಬ್ರಿಟಿಷರೇನು ಕೈ ಕುಟ್ಕೊಂಡು ಕೂತೋರಲ್ಲ. 1764ರಲ್ಲಿ ಬ್ರಿಟಿಷರ ಜನರಲ್ ಆಗಿ ಬಂದವನೇ ಹೆಕ್ಟರ್ ಮನ್ರೋ. ಬ್ರಿಲಿಯಂಟ್ ಕೆಪಾಸಿಟಿ ಇದ್ದವನು ಇವನು, ತುಂಬ ಚಾಣಾಕ್ಷವಾಗಿ ಯುದ್ಧ ನೀತಿ ಕಲ್ತವನು. ಹಾಗಾಗಿ ಹೆಕ್ಟರ್ ಮನ್ರೋ ಈ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಆ ಇಡೀ ಒಂದು ಹೋರಾಟದಲ್ಲಿ ತ್ರಿಕೂಟ ಸೇನೆಯಾಗಿದ್ದಂಥ ಮೀರ್ ಕಾಸಿಮ್ನ ಈ ಸಂಯುಕ್ತ ಪಡೆಯನ್ನು ಸೋಲಿಸ್ದ. ಮೀರ್ ಕಾಸಿಮ್ ಎದ್ನೋ ಬಿದ್ನೋ ಅಂತ ಓಡೋಗಿ ಸತ್ತೋದ. ಆದರೆ ಇನ್ನು ಉಳಿದವ್ರು ಇಬ್ಬರಿಗೆ ಇವರು ಸುಮ್ಮನೆ ಬಿಡಲಿಲ್ಲ. ಪರಿಣಾಮ ಬ್ರಿಟಿಷರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಿದ್ದಂಥ ಮೊಘಲ್ ದೊರೆ 2ನೇ ಶಾ ಆಲಂಗೆ ನೀನು ಇನ್ಮೇಲೆ ನಮಗೆ ದಿವಾನಿ ಹಕ್ಕು ಕೊಡಬೇಕು ಅಂತ ಕೇಳಿದ್ರು. ಈ ಹಿಂದೆ ದಸ್ತಕ್ ಪಡ್ಕೊಂಡಿದ್ರು, ಈಗ ದಿವಾನಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಏನು ದಿವಾನಿ ಅಂದರೆ ಈ ಹಿಂದೆ ದಸ್ತಕ್ ಅರ್ಥ ಹೇಳಿದ್ದೀನಿ ನಿಮಗೆ, ಸುಂಕ ಮುಕ್ತವಾಗಿ ವ್ಯಾಪಾರ ಮಾಡೋದು. ದಿವಾನಿ ಅಂದರೆ ಸ್ಥಳೀಯ ಪ್ರದೇಶದ ಮೇಲೆ ತೆರಿಗೆಯನ್ನು ಕೂಡ ಇವರೇ ವಸೂಲಿ ಮಾಡ್ಕೊಳ್ಳೋದು. ಅರೆ, ತೆರಿಗೆ ಇವ್ರು ವಸೂಲಿ ಮಾಡ್ಕೊಂಡ್ರೆ ಆಗ ರಾಜನಿಗೆ ಇದರಲ್ಲಿ ತೆರಿಗೆಯಿಂದ ಏನೂ ಸಿಗಲ್ಲ. ಅದು ಗೊತ್ತಾಗಲಿಲ್ಲ. ಆದರೂ ಶಾ ಆಲಂ ಬಿಟ್ಟರೆ ಸಾಕು ಇವ್ರನ್ನ ಅಂತ ಒಪ್ಕೊಂಡ. ಬಂಗಾಳದಲ್ಲಿ ಮೊದಲ ಬಾರಿಗೆ ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ. ಜೊತೆಗೆ ಬ್ರಿಟಿಷರಿಗೆ 26 ಲಕ್ಷ ರೂಪಾಯಿಗಳಿಗೆ ಬಂಗಾಳದ ಮೇಲಿನ ಅಷ್ಟು ಹಕ್ಕನ್ನು ಆತ ಹಸ್ತಾಂತರ ಮಾಡ್ದ. ಬಟ್ ಔದ್ ಪ್ರಾಂತ್ಯ ಶುಜಾ ಉದ್ದೌಲ್ಗೂ ಸುಮ್ಮನೆ ಬಿಡಲಿಲ್ಲ.
ನಮ್ಮ ವಿರುದ್ಧ ನೀನು ಸೇನೆ ತಂದು ನಮಗೆ ನಷ್ಟ ಮಾಡಿದೆಯಾ, ಈ ನಷ್ಟದ ಪರಿಹಾರ ನೀನು ನಮಗೆ 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಳಿದ್ರು. ಶುಜಾ ಉದ್ದವ್ ಪ್ರಾಂತ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ 50 ಲಕ್ಷ ರೂಪಾಯಿ ಕೊಟ್ಟರು. ಈಗ ಮೀರ್ ಜಾಫರ್ ಅಧಿಕಾರದಲ್ಲಿದ್ದ, ಬಟ್ ಮೀರ್ ಜಾಫರ್ ಕೆಲ ಕಾಲ ಅಧಿಕಾರದಲ್ಲಿ ಸತ್ತೋದ. ಪೂರ್ಣ ಬಂಗಾಳ ಇವು ಪ್ರದೇಶಕ್ಕೆ ಬಂತು. ಇಡೀ ಬಂಗಾಳ ಪ್ರಾಂತ್ಯವನ್ನು ತಮ್ಮ ಅಧೀನಕ್ಕೆ ತಗೊಂಡ್ರು. ಈಗ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತರ್ತಾನೆ. ಕಾರಣ ತಾನೇ ನೇರವಾಗಿ ಅಧಿಕಾರ ಮಾಡಿದ್ರೆ ಇಲ್ಲಿನ ಸ್ಥಳೀಯ ಜನರು ದಂಗೆ ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ಸುಬೇದಾರಿಕೆಯಲ್ಲಿದ್ದಂಥ ಬಂಗಾಳದ ನವಾಬರನ್ನ ಸುಮ್ಮನೆ ಕೂರಿಸೋದು, ಮೊಘಲ್ ದೊರೆ ಸುಮ್ಮನೆ ಕೂರಿಸೋದು, ಇಡೀ ಅಧಿಕಾರವನ್ನು ಇವರೇ ಮಾಡೋದು. ಈ ರೀತಿ ಮಾಡತಕ್ಕಂತಹ ಗವರ್ನೆನ್ಸ್ ಸಿಸ್ಟಮ್ಸನ್ನು ಜಾರಿಗೆ ತಂದು ಸಂಪೂರ್ಣ ಕಂದಾಯದ ಆಡಳಿತವನ್ನು ತಾನೇ ಇಟ್ಕೊಂಡ. ಹೀಗೆ ಇಟ್ಕೊಂಡು ಅಧಿಕಾರವನ್ನು ನಡೆಸ್ಕೊಂಡು ಇಡೀ ಭಾರತದಲ್ಲಿ ಪೂರ್ವ ಪ್ರಾಂತ್ಯದ ಮತ್ತು ದಕ್ಷಿಣ ಪ್ರಾಂತ್ಯದ ಸಂಪೂರ್ಣ ಅಧಿಕಾರವನ್ನು ಇವರು ತಮ್ಮ ಅಸ್ತಿತ್ವಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಭಾರತದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಸ್ಟ್ರಾಂಗ್ ಆಗಿ ತಮ್ಮ ಅಸ್ತಿತ್ವವನ್ನು ಹುಡ್ಕೊಂಡ್ರು. ಹೀಗೆ ಇಡೀ ಪಾಠದಲ್ಲಿ ನೀವು ಓದಿದ ಸಾರಾಂಶ, ಯಾರ್ಯಾರು ಯುರೋಪಿಯನ್ನರು ಭಾರತಕ್ಕೆ ಬಂದರು, ಇಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕಾಗಿ ಹೇಗೆ ಪೈಪೋಟಿಯನ್ನು ನಡೆಸ್ತಿದ್ರು, ಸ್ಥಳೀಯ ಅರಸರನ್ನು ಹೇಗೆ ದುರ್ಬಲಗೊಳಿಸಿದರು, ಹೇಗೆ ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳಲ್ಲಿ ಪ್ರಾಬಲ್ಯ ಸಾಧಿಸ್ಕೊಂಡ್ರು, ಬಂಗಾಳವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಪ್ಲಾಸಿ ಮತ್ತು ಬಕ್ಸರ್ ಕದನಗಳಲ್ಲಿ ಹೆಂಗೆ ಹೋರಾಟ ಮಾಡಿದ್ರು, ದಿವಾನಿ ಮತ್ತು ದಸ್ತಕ್ ಹಕ್ಕುಗಳ ಬಗ್ಗೆ, ಮತ್ತು ನಿಮಗೆ ವೆರಿ ಇಂಪಾರ್ಟೆಂಟ್ ಈ ಕಾರಣಗಳು ಪರಿಣಾಮಗಳು, ಇದಿಷ್ಟನ್ನು ಕೂಡ ಕೇಳ್ತಾರೆ. ಇದುವರೆಗೂ ಕೂಡ ತುಂಬ ಅದ್ಭುತವಾಗಿ ಈ ವಿಡಿಯೋವನ್ನು ನೋಡಿದಿರಿ, ಪಾಠವನ್ನು ಕಲ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.